ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಗೋವರ್ಧನ್ ಗೋಪಾಲ್ ಅಂತ. ನಾನು ರೀಸೆಂಟ್ ಬ್ಯಾಚಲ್ಲಿ DOSP ಆಗಿ ಸೆಲೆಕ್ಷನ್ ಆಗಿ ಈಗ ಟ್ರೈನಿಂಗ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಇದೆ. ವಿಲ್ ಬಿ ಅಬೌಟ್ ಟು ಜಾಯಿನ್ ಈಗ ಇಂಡಿಪೆಂಡೆಂಟ್ ಪೋಸ್ಟಿಂಗ್. ಸೊ ಬಿಫೋರ್ ವಿ ಬಿಗಿನ್ ಲೆಟ್ಸ್ ಪ್ರೊಫೈಲ್ ದ ಕ್ಲಾಸ್. ಎಷ್ಟು ಜನ ಫಸ್ಟ್ ಟೈಮರ್ಸ್ ಇದ್ದೀರಾ? ಹೌ ಮೆನಿ ಆಫ್ ಯು ಆರ್ ಅಪಿಯರಿಂಗ್ ಫಾರ್ ದ ಫಸ್ಟ್ ಟೈಮ್? ಓಕೆ. ಬೇರೆ UPSC ಎಕ್ಸಾಮ್ ಏನಾದರೂ ಕೊಟ್ಟಿದ್ದೀರಾ ಇದಕ್ಕಿಂತ ಮುಂಚೆ ನಿಮ್ಮಲ್ಲಿ? ಓಕೆ ರೈಟ್. ಸೊ ಈಗ ರೀಸೆಂಟಾಗಿ ನೋಟಿಫಿಕೇಷನ್ ಬಂದಿದೆ. ನೋಟಿಫಿಕೇಷನ್ ಓದಿದ್ದೀರಾ? ಹೌ ಮೆನಿ ಆಫ್ ಯು ಹ್ಯಾವ್ ರೆಡ್ ದ ನೋಟಿಫಿಕೇಷನ್? ಇನ್ನು ಮಿಕ್ದವ್ರು ಇಫ್ ಯು ಹ್ಯಾವ್ ನಾಟ್ ರೆಡ್ ಒಂದ್ಸರಿ ಓದಿ. ಓಕೆ. ಸೊ ದೇರ್ ಇಸ್ ಅ ಟೆಂಡೆನ್ಸಿ ಟು ಟೇಕ್ ಥಿಂಗ್ಸ್ ಫಾರ್ ಗ್ರಾಂಟೆಡ್. ಇದು ಈಸಿಯಾಗಿ ಇಂತಿಂಥದ್ದೇ ಇದೆ ಫ್ಯಾಕ್ಟ್ಸು ಅಂತ ನೀವು ಅಂದ್ಕೊಂಡಿರ್ತೀರ. ಬಟ್ ವೆನ್ ಯು ರೀಡ್ ಯು ಮೈಟ್ ಡಿಸ್ಕವರ್ ನ್ಯೂ ಫ್ಯಾಕ್ಟ್ಸ್. ಆಯಿತಾ? ಸೊ ಈಗ ಇನ್ನೇನು ಅಪ್ಲಿಕೇಶನ್ಸ್ ಎಲ್ಲ ಓಪನ್ ಆಗುತ್ತೆ, ಅಪ್ಲಿಕೇಶನ್ಸ್ ಫಿಲ್ ಮಾಡಿ. ಸೊ ಯು ವಿಲ್ ಬಿ ಲೆಫ್ಟ್ ವಿತ್ ಹೌ ಮೆನಿ ಡೇಸ್ ಎಕ್ಸಾಮ್ಗೆ? ಟೆಂಟೇಟಿವ್ ಡೇಟ್ ಯಾವಾಗಿದೆ? 5th of May ಇದೆ. ಸೊ 60 days ವಿಲ್ ಬಿ ಶಾರ್ಟ್ ಟೈಮ್. ಸೊ ನೀವು ಅಷ್ಟೊತ್ತಿಗೆ ಯು ಹ್ಯಾವ್ ಟು ಸ್ಟಾರ್ಟ್ ದ ಪ್ರಿಪ್ರೇಷನ್. ಸೊ ಚೆನ್ನಾಗಿ ಮಾಡಬೇಕು. ಸೊ 60 days ಈಸ್ ನಾಟ್ ಸಫಿಷಿಯಂಟ್ ಟೈಮ್. ಸೊ ಅದು ಫಸ್ಟ್ ಟೈಮರ್ಸ್ಗೆ ಒಂದು ಸ್ವಲ್ಪ ಇಟ್ ವಿಲ್ ಬಿ ಚಾಲೆಂಜಿಂಗ್. ಫಸ್ಟ್ ಟೈಮರ್ಸ್ಗೆ ಯು ಹ್ಯಾವ್ ಟು ಕವರ್ ಅಟ್ಲೀಸ್ಟ್ ಒಂದು 6-7 ಸಬ್ಜೆಕ್ಟ್ಸ್ ಆಗುತ್ತೆ. ಆಯಿತಾ? ಸೊ 6-7 ಸಬ್ಜೆಕ್ಟ್ಸು ಪ್ಲಸ್ ಕರೆಂಟ್ ಅಫೇರ್ಸು ಎಲ್ಲ ನೀವು ಓದಬೇಕಾಗುತ್ತೆ. ಸೊ 60 days ವಿಲ್ ಬಿ ಶಾರ್ಟ್ ಟೈಮ್. ಸೊ ನೀವು ಇಮಿಡಿಯೇಟಾಗಿ ಯು ಹ್ಯಾವ್ ಟು ಸ್ಟಾರ್ಟ್ ದ ಪ್ರಿಪರೇಷನ್ ಅರ್ಲಿ, ಈಗಲೇ. ದಟ್ ಈಸ್ ಫಸ್ಟ್ ಥಿಂಗ್. ಸೊ ಈಗ ಕ್ಲಾಸಸ್ ಜಾಯ್ನ್ ಆಗೋದು ದಟ್ ಈಸ್ ಒನ್ ಥಿಂಗ್. ಸೊ ಅದ್ರ ಜೊತೆ ಮಾಕ್ ಟೆಸ್ಟ್ಸು ಎಲ್ಲ ನೀವು ತೊಗೊಳಕ್ಕೆ ಸ್ಟಾರ್ಟ್ ಮಾಡಿ. ಸೊ ವಾಟ್ ಐ ವುಡ್ ಸೇ ಇಸ್, ಸೊ ಪ್ರಿಪ್ರೇಷನ್ ಕಂಪ್ಲೀಟ್ ಆದಮೇಲೆ ನೀವು ಆಮೇಲೆ ಮಾಕ್ ಟೆಸ್ಟ್ನ ಅಟೆಂಪ್ಟ್ ಮಾಡ್ತೀರಾ ಅನ್ನೋದಕ್ಕಿಂತ ಅವಾಗವಾಗ ಯು ಕ್ಯಾನ್ ಲೆಸ್ ನಂಬರ್ ಆಫ್ ಕ್ವೆಶ್ಚನ್ಸ್ ಆದ್ರೂ ನೀವು ಅಟೆಂಪ್ಟ್ ಮಾಡಬೇಕು. ಸೊ ದಟ್ ಯು ವಿಲ್ ಗೆಟ್ ಕ್ವೆಶ್ಚನ್ಸ್ ಯಾವ ಥರ ಬರ್ತಾ ಇದೆ, ಅದಾದಮೇಲೆ ಆಪ್ಷನ್ಸ್ ಯಾವ ಥರ ಇರುತ್ತೆ. ಸೊ ನೀವು ಎಷ್ಟು ಈಗ ಔಟ್ ಆಫ್ 10 ಈಗ 100 ಕ್ವೆಶ್ಚನ್ಸ್ ಅಟೆಂಪ್ಟ್ ಮಾಡಬೇಕು ಅಂತಲೇ ಇಲ್ಲ. ಯು ಕ್ಯಾನ್ ಸ್ಮಾಲ್ ಸ್ಟೆಪ್ಸ್ ಆಗಿ ತೊಗೋಬೋದು. 10 ಕ್ವೆಶ್ಚನ್ನೇ ಅಟೆಂಪ್ಟ್ ಮಾಡ್ಬೋದು ನೀವು, 10 ಕ್ವೆಶ್ಚನ್ಸ್ ಅಟ್ ಎ ಟೈಮ್. ಅದರಲ್ಲಿ ನಿಮ್ಮದು ಆ್ಯಾವ್ರೇಜ್ ಎಷ್ಟು ಕರೆಕ್ಟ್ ಆಗ್ತಾಯಿದೆ. ಸೊ ಕೆಲವು ಸರಿ ಏನಾಗುತ್ತೆ ಅಂದರೆ ನೀವು ಯಾವುದೋ ಒಂದು ಗೆಸ್ ವರ್ಕ್ ಮೇಲೆ, ಒಂದು ಅಂದಾಜು ಮೇಲೆ ಒಂದು ಮಾರ್ಕ್ ಮಾಡಿರ್ತೀರ, ಅದು ಬೈ ಚಾನ್ಸ್ ಫ್ಲೂಕಲ್ಲಿ ಕರೆಕ್ಟ್ ಆಗಿರುತ್ತೆ. ಬಟ್ ಯು ಹ್ಯಾವ್ ಟು ನೋ ದ ರೈಟ್ ಫ್ಯಾಕ್ಟ್ಸ್. ಅದು ಒರಿಜಿನಲಿ ಯಾವ ಫ್ಯಾಕ್ಟ್ ಮೇಲೆ ಮಾರ್ಕ್ ಮಾಡಬೇಕಾಗಿತ್ತು ಅನ್ನೋದನ್ನು ನೀವು ತಿಳ್ಕೋಬೇಕು. ಸೊ ಓನ್ಲಿ ದೆನ್ ಯುವರ್ ಪ್ರಿಪ್ರೇಷನ್ ವಿಲ್ ಬಿ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಸೊ ಮತ್ತು ಇಲ್ಲಿ ಸೈನ್ಸ್ ಗ್ರ್ಯಾಜುಯೇಟ್ಸ್ ಎಷ್ಟು ಜನ ಇದ್ದೀರಾ? ಓಕೆ ಫೈನ್. ಸೊ ಈಗ ಫಸ್ಟ್ ಪೇಪರ್ ಮತ್ತು ಸೆಕೆಂಡ್ ಪೇಪರ್ 2 ಪೇಪರ್ಸ್ ಇರುತ್ತೆ ಪ್ರಿಲಿಮಿನರಿ ಎಕ್ಸಾಮ್ಗೆ. ಸೊ 2 ಪೇಪರ್ನಲ್ಲಿ ಮೊದಲನೇ ಪೇಪರ್ ವಿಲ್ ಬಿ ಈ ಸ್ಟ್ಯಾಟಿಕ್ ಪಾರ್ಟು ಜಾಸ್ತಿ ಇರುತ್ತೆ. ಹಿಸ್ಟ್ರಿನಲ್ಲಿ ಏನ್ಷಂಟ್ ಹಿಸ್ಟ್ರಿ, ಮೆಡಿವಲ್ಲು, ಮಾಡರ್ನ್ ಹಿಸ್ಟ್ರಿ, ಆರ್ಟ್ ಆ್ಯಂಡ್ ಕಲ್ಚರು ಎಲ್ಲ ಬರುತ್ತೆ ಇದರಲ್ಲಿ. ಅದಾದಮೇಲೆ ಜಾಗ್ರಫಿನಲ್ಲಿ ಇಂಡಿಯನ್ ಜಾಗ್ರಫಿನೂ ಬರುತ್ತೆ, ಕರ್ನಾಟಕ ಜಾಗ್ರಫಿನೂ ಬರ್ತದೆ, ಫಿಸಿಕಲ್ ಜಾಗ್ರಫಿನೂ ಇರುತ್ತೆ. ಸೊ ಈ ಥರ. ಅದಾದಮೇಲೆ ಪಾಲಿಟಿ ಆ್ಯಂಡ್ ಕಾನ್ಸ್ಟಿಟ್ಯೂಷನ್. ಸೊ ಪಾಲಿಟಿನಲ್ಲಿ ಒಂದಷ್ಟು ಕ್ವೆಶ್ಚನ್ಸ್ ಇರ್ತವೆ. ಸೊ ಹಿಸ್ಟ್ರಿ, ಜಾಗ್ರಫಿ, ಪಾಲಿಟಿ, ಎಕನಾಮಿ ಸೆಕೆಂಡ್ ಪೇಪರಲ್ಲಿ ಬರುತ್ತಲ್ವ. ಅದಿಲ್ಲ, ಎಕನಾಮಿ ವಿಲ್ ಬಿ ಎಕನಾಮಿ ಮತ್ತು ಕರ್ನಾಟಕ ಎಕನಾಮಿ, ಬಜೆಟು, ಎಕನಾಮಿಕ್ ಸರ್ವೆ ಅದೆಲ್ಲ ಸೆಕೆಂಡ್ ಪೇಪರ್ಗೆ ಬರುತ್ತೆ. ಸೈನ್ಸು ಸೆಕೆಂಡ್ ಪೇಪರ್ಗೆ ಬರುತ್ತೆ. ಸೊ ಫಸ್ಟ್ ಪೇಪರ್ನಲ್ಲಿ ಇವೆಲ್ಲ ಇರುತ್ತೆ, ಕರೆಂಟ್ ಅಫೇರ್ಸು ಸೇರಿಕೊಳ್ಳುತ್ತೆ. ಅದು ಹಿಸ್ಟ್ರಿ, ಜಾಗ್ರಫಿ, ಅದಾದಮೇಲೆ ಪಾಲಿಟಿ, ಕರೆಂಟ್ ಅಫೇರ್ಸು ಇವೆಲ್ಲ ಫಸ್ಟ್ ಪೇಪರ್ಗೆ ಸೇರಿಕೊಳ್ಳುತ್ತೆ. ಸೊ ಇಲ್ಲಿ ಹಿಸ್ಟ್ರಿ ಅಂದಾಗ್ಲೂ ಅಷ್ಟೇ, ಕರ್ನಾಟಕ ಹಿಸ್ಟ್ರಿನೂ ಬರ್ತದೆ, ಇಂಡಿಯನ್ ಹಿಸ್ಟ್ರಿನೂ ಬರುತ್ತೆ. ಇಲ್ಲಿ UPSC ಮೇನ್ಸ್ನಲ್ಲಿ ವರ್ಲ್ಡ್ ಹಿಸ್ಟ್ರಿ ಬರುತ್ತೆ. UPSC ಮೇನ್ಸಲ್ಲಿ ವರ್ಲ್ಡ್ ಹಿಸ್ಟ್ರಿ ಇರುತ್ತೆ, ಇಲ್ಲಿ ವರ್ಲ್ಡ್ ಹಿಸ್ಟ್ರಿ ಇರೋದಿಲ್ಲ. ಇಲ್ಲಿ ಕರ್ನಾಟಕ ಹಿಸ್ಟ್ರಿ ಇರುತ್ತೆ, ಇಂಡಿಯನ್ ಹಿಸ್ಟ್ರಿ ಇರುತ್ತೆ. ಅದೇ ತುಂಬ ಒಲ್ಯುಮಿನಸ್ ಆಗಿದೆ, ಚೆನ್ನಾಗಿ ಪ್ರಿಪೇರ್ ಮಾಡಬೇಕು. ಸೊ ದಿಸ್ ಇಸ್ ದ ಔಟ್ಲೈನ್. ಫಸ್ಟು ನೀವು ಐ ವುಡ್ ಸಜೆಸ್ಟ್ ನೀವು ಒನ್ಸ್ ಯು ಗೋ ಬ್ಯಾಕ್ ಹೋಮ್ ಕೂತ್ಕೊಂಡು ಒಂದ್ಸಲಿ ನೋಟಿಫಿಕೇಷನ್ ಓದಿ. ಸೊ ನೋಟಿಫಿಕೇಷನ್ನ ಓದಿದ್ರೆ ಆ್ಯಂಡ್ ಯು ಮಾರ್ಕ್ಔಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್. ಸಿಲೆಬಸ್ ಯಾವ ಥರ ಕೊಟ್ಟಿದ್ದಾರೆ, ಫಸ್ಟ್ ಪೇಪರಲ್ಲಿ ಏನಿದೆ, ಸೆಕೆಂಡ್ ಪೇಪರಲ್ಲಿ ಏನಿದೆ. ಸೊ ಈಗ ಪ್ರತಿ ಕ್ವಶನ್ ಕರೆಕ್ಟ್ ಆದರೆ ಎಷ್ಟು? 2 ಮಾರ್ಕ್ ಇದೆ ಅಲ್ವಾ? ರಾಂಗ್ ಆದರೆ
0.5 ಹೋಗುತ್ತೆ. ಸೊ ಫಾರ್ ಎವ್ರಿ 4 ಕ್ವೆಶ್ಚನ್ಸ್ ಮಾರ್ಕ್ಡ್ ರಾಂಗ್ ನಿಮ್ಮದು 1 ಕ್ವೆಶ್ಚನ್ ನೆಗೆಟ್ ಆಗ್ತಾ ಹೋಗುತ್ತೆ. ಸೊ ದೋಸ್ ಆರ್ ದ ಥಿಂಗ್ಸ್. ನೀವು ಒಂದ್ಸಲಿ ನೋಟಿಫಿಕೇಷನ್ನ ಡೀಟೇಲಾಗಿ ಓದ್ಬಿಟ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಮಾರ್ಕ್ಔಟ್ ಮಾಡ್ಕೊಳ್ಳಿ. ಸೊ ಅವಾಗ ನಿಮಗೆ ಈವನ್ ದ ಎಕ್ಸಾಮಿನರ್ ಅವರು ಕ್ವೆಶನ್ಸ್ನ ಸೆಟ್ ಮಾಡಬೇಕಾದ್ರೆ ಅವರು ಟೆಕ್ಸ್ಟ್ ಬುಕ್ನ ಇಟ್ಕೊಂಡು ಎಲ್ಲ ಇದನ್ನು ಮಾಡೋ ನೆಸೆಸಿಟಿ ಇಲ್ಲ. ಬಿಕಾಸ್ ಅವರು ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಇರ್ತಾರೆ. ಸೊ ದೇ ಆಲ್ರೆಡಿ ನೋಡ್ ದ ಇದು ಸಬ್ಜೆಕ್ಟ್ನ ತುಂಬ ವಾಸ್ಟಾಗಿ ಸುಮಾರು ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಇರುತ್ತೆ. ಸೊ ಒನ್ಸ್ ದೇ ಗೋ ಥ್ರೂ ದ ಸಿಲೆಬಸ್ ನೋಡ್ತಲೇ ದೇ ವಿಲ್ ಪಿಕ್ಔಟ್ ದ ಕ್ವೆಶ್ಚನ್ಸ್. ಒಂದು ಅಂದಾಜು ಹಾಕೊತಾರೆ ಕ್ವೆಶ್ಚನ್ಸ್ ಏನು ಕೇಳ್ಬೋದು ಇದರಲ್ಲಿ ಅಂತ. ಈಗ ಇದು ಡೀಟೇಲಾಗಿ ನೀವು ಸಿಲೆಬಸ್ನ ನೋಡಿದ್ರೆ ಈಗ ಆರ್ಟ್ ಆ್ಯಂಡ್ ಕಲ್ಚರ್ ಅಂತ ಇರುತ್ತೆ, ಅಲ್ಲಿ ಎಲ್ಲೋ ಒಂದು ಇದೆಲ್ಲ ಕೊಟ್ಟಿರ್ತಾರೆ, ಚಾಲುಕ್ಯಾಸು ಇದೆಲ್ಲ ಇರುತ್ತೆ. ಸೊ ಅವಾಗ ಅವ್ರಿಗೆ ಒಂದು ಹಿ ಮೈಟ್ ಬಿ ಮೋಟಿವೇಟೆಡ್ ಟು ಆಸ್ಕ್ ಒನ್ ಕ್ವೆಶ್ಚನ್ ದೇರ್. ಸೊ ಅದಕ್ಕೆ ನೀವು ಸಿಲೆಬಸ್ನ ಓದಿ, ಯು ಗೋ ಥ್ರೂ ದ ಸಿಲೆಬಸ್. ಆಮೇಲೆ ಸಿಲೆಬಸ್ನ ಇಟ್ಕೊಂಡು ನೀವು ಸ್ಟ್ಯಾಂಡರ್ಡ್ ಬುಕ್ಸ್ ಇಟ್ಕೊಂಡು ಪ್ರಿಪರೇಷನ್ ಆಗೋದು ದಟ್ ಈಸ್ ಒನ್ ಪಾರ್ಟ್, ಅದನ್ನು ಮಾಡಿ. ಬಟ್ ಅಲಾಂಗ್ ವಿತ್ ದಟ್ ಮೋಸ್ಟ್ ಆಫ್ ದ ಕ್ಯಾಂಡಿಡೇಟ್ಸ್ ಅವರು ಇದನ್ನು ನೋಟಿಫಿಕೇಷನ್ನು ಸಿಲೆಬಸ್ನ ನೋಡೇ ಇರೋದಿಲ್ಲ. ದೇ ವಿಲ್ ಜಸ್ಟ್ ಗೋ ಬೈ ದ ಯಾವುದಾದ್ರೂ ಒಂದು ಇನ್ಸ್ಟಿಟ್ಯೂಟ್ ಜಾಯ್ನ್ ಆಗಿರ್ತಾರೆ. ಸೊ ವಾಟ್ ದೇ ಆರ್ ಗೈಡಿಂಗ್ ಅದನ್ನೇ ಸ್ಟ್ಯಾಂಡರ್ಡ್ ಆಗಿ ಫಾಲೋ ಮಾಡ್ತಾ ಇರ್ತಾರೆ. ಅಥವಾ ದೇ ವಿಲ್ ಗೋ ಬೈ ಒನ್ ಇದು ಸ್ಟಡಿ ಮೆಟೀರಿಯಲ್, ಯಾವುದಾದ್ರೂ ಒಂದು ಸ್ಟಡಿ ಮೆಟೀರಿಯಲ್ ತೊಗೊಂಡಿರ್ತಾರೆ, ಅದನ್ನು ರಿಲೀಜಿಯಸ್ ಆಗಿ ಫ್ರಮ್ ಕವರ್ ಟು ಕವರ್ ಚೆನ್ನಾಗಿ ಕವರ್ ಮಾಡ್ಕೊತ ಓದ್ಕೊತ ಹೋಗ್ತಾರೆ. ಬಟ್ ದೇ ವುಡ್ ನಾಟ್ ಹ್ಯಾವ್ ರೆಡ್ ದ ನೋಟಿಫಿಕೇಷನ್, ದೇ ವುಡ್ ನಾಟ್ ಹ್ಯಾವ್ ರೆಡ್ ದ ಸಿಲೆಬಸ್ಸೇ ಗೊತ್ತಿರೋದಿಲ್ಲ. ಸೊ ಅದಕ್ಕೆ ನೀವು ಆ ಥರ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯು ವಿಲ್ ಗೆಟ್ ಅನ್ ಐಡಿಯಾ ಏನು ಅಂತ. ಸೊ ನೀವು ಸಿಲೆಬಸ್ನ ಡೀಟೇಲಾಗಿ ನೋಡಿದರೆ ಒನ್ಸ್ ಯು ಸಿ ದ ಸ್ಟಡಿ ಮೆಟೀರಿಯಲ್, ಯಾವುದಾದ್ರೂ ಒಂದು ಬುಕ್, ಫಾರ್ ಎಕ್ಸಾಂಪಲ್ ಆರ್ಟ್ ಆ್ಯಂಡ್ ಕಲ್ಚರ್ಗೆ ಒಂದು ಸ್ಪೆಕ್ಟ್ರಮ್ ಅಂತ ಒಂದು ಬುಕ್ ಇದೆ. ಸೊ ಈಗ ನೀವು ಸ್ಪೆಕ್ಟ್ರಮ್ ಬುಕ್ ತೊಗೊಂಡು ನೋಡಿದಾಗ ಒನ್ಸ್ ಯು ಸಿ ದ ಇಂಡೆಕ್ಸು ಮತ್ತು ಓದೋಕ್ಕೆ ಸ್ಟಾರ್ಟ್ ಮಾಡಿದಾಗ ಇದು ನಮ್ಮ ಸಿಲೆಬಸ್ಗೆ ಹೊಂದುತ್ತಾ ಇದೆಯಾ ಅಥವಾ ಸಿಲೆಬಸ್ಸಲ್ಲಿ ಏನಾದರೂ ಮಿಸ್ ಆಗಿದೆಯಾ ಇದರಲ್ಲಿ ಅಂತ ನಿಮಗೆ ಗೊತ್ತಾಗಬೇಕು. ನೀವು ಅದನ್ನು ನೀವು ಸಿಲೆಬಸ್ನೇ ನೋಡಿಲ್ಲ ಅಂದರೆ ನಿಮಗೆ ವಾಟ್ ಎವರ್ ಇಸ್ ದೇರ್ ಇನ್ ಸ್ಪೆಕ್ಟ್ರಮ್ ದಟ್ ವಿಲ್ ಬಿ ಫೈನಲ್ ಫಾರ್ ಯು. ಇದ್ರ ಬಿಟ್ಟು ಇನ್ನೇನು ಇಲ್ಲ ಅನ್ಕೊತೀರಾ. ಸೊ ಯು ಶುಡ್ ನೋ ದ ಸಿಲೆಬಸ್. ಸೊ ಸಿಲೆಬಸ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಆ್ಯಕ್ಚುಲಿ ವಾಟ್ ದೇ ವುಡ್ ಸೇ ಇಸ್ ಸಿಲೆಬಸ್ದು ಆ ಪರ್ಟಿಕ್ಯುಲರ್ ಆ ಪೇಜಸ್ನ ನೀವು ಒಂದು ಜೆರಾಕ್ಸ್ ತೊಗೊಂಡು ಇಟ್ಕೊಂಡ್ಬಿಡ್ಬೇಕು, ಅಥವಾ ಆ ಪಾರ್ಟ್ನ ಮಾತ್ರ ನೀವು ಪ್ರಿಂಟ್ ಹಾಕೊಂಡು ಒಂದು ಕಡೆ ಇಟ್ಕೋಬೇಕು ಸಿಲೆಬಸ್ನ. ಸೊ ಅದನ್ನು ನೀವು ನೋಡ್ತಾ ಇರಬೇಕು. ಸೊ ನೋ ಆ್ಯಂಡ್ ದೆನ್ ನೀವು ಟಿಕ್ ಮಾಡ್ತಾ ಇರಬೇಕು ಅದರಲ್ಲಿ. ಸೊ ಈಗ ಸಿಲೆಬಸ್ನ 2 ಥರ ಕೊಡ್ತಾರೆ, ಒಂದು ಗ್ರಾಸಾಗಿ ಕೊಡ್ತಾರೆ, ಇನ್ನೊಂದು ಡೀಟೇಲ್ಡಾಗಿ ಕೊಡ್ತಾರೆ. ನೋಡಿದ್ದೀರಾ ಇದನ್ನು? ಸೊ ನೀವು ಇವನ್ UPSC ನೋಟಿಫಿಕೇಷನ್ ಎಲ್ಲ ನೋಡ್ರಿ. ಸೊ ಒಂದು ಜಸ್ಟ್ ಹೆಡ್ಲೈನ್ಸ್ ಹೇಳ್ಕೊತ ಹೋಗ್ತಾರೆ, ಜಸ್ಟ್ ಹಿಂಗೆ ಹೇಳ್ತಾರೆ. ಇನ್ನೊಂದು ದೇ ವಿಲ್ ಗೋ ಪಾಯಿಂಟ್ ಬೈ ಪಾಯಿಂಟ್ ಏನೇನು ಅಂತ. ಸೊ ಇಫ್ ಯು ಗೋ ಥ್ರೂ ದ ಕ್ವೆಶ್ಚನ್ ಪೇಪರ್ಸ್, ಅದು ಪ್ರಿಲಿಮಿನರಿದಾಗಿರ್ಬೋದು ಅಥವಾ ಮೇನ್ ಎಕ್ಸಾಮ್ದಾಗಿರ್ಬೋದು. ಸೊ ಕ್ವೆಶ್ಚನ್ ಪೇಪರ್ಸ್ ನೀವು ತೊಗೊಂಡು ನೋಡಿದ್ರೆ ಈ ಮೈಕ್ರೋಸ್ಕೋಪಿಕ್ ಆಗಿ ಪಾಯಿಂಟ್ಸ್ ಇರ್ತಾವಲ್ಲ, ಅದು ದೋಸ್ ಥಿಂಗ್ಸ್ ವಿಲ್ ಬಿ ಕವರ್ಡ್. ಅಲ್ಲಿಂದ ಕ್ವೆಶ್ಚನ್ಸ್ನ ಪಿಕ್ ಮಾಡಿ ಕೊಟ್ಟಿರ್ತಾರೆ. ಸೊ ಅದಕ್ಕೆ 2 ಥರದ್ದನ್ನು ನೀವು ಪ್ರಿಂಟ್ ಹಾಕ್ಕೊಂಡು ಇಟ್ಕೊಳ್ಳಿ. ಅದು ಒಂದು ಗ್ರಾಸ್ ಆಗಿರೋದು, ಇನ್ನೊಂದು ತುಂಬ ಡೀಟೇಲ್ಡ್ ಆಗಿರೋಂಥ ಸಿಲೆಬಸ್ಸು. ಎರಡನ್ನೂ ಯು ಕೀಪ್ ಇಟ್ ಒನ್ ಸೈಡ್. ಆ್ಯಂಡ್ ನೀವು ಪ್ರಿಪ್ರೇಷನ್ ಮಾಡ್ತಾ ಇರಬೇಕಾದ್ರೆ ಇನ್ ದ ಕೋರ್ಸ್ ಆಫ್ ಯುವರ್ ಪ್ರಿಪ್ರೇಷನ್ ನೀವು ಅದನ್ನು ನಿಮ್ಮ ಪ್ರೋಗ್ರೆಸ್ನಲ್ಲಿ ಟಿಕ್ ಮಾಡ್ಕೊತ ಬರಬೇಕು. ಸೊ ದಿಸ್ ಈಸ್ ಒನ್ ಥಿಂಗ್. ಸೊ ಇವಾಗ ನೀವು ಫಸ್ಟ್ ಪೇಪರ್ ನೋಡಿದ್ರೆ ಆ್ಯಸ್ ಐ ಟೋಲ್ಡ್ ಯು, ಈಗ ಹಿಸ್ಟ್ರೀಲಿ ಕರ್ನಾಟಕ ಹಿಸ್ಟ್ರಿನೂ ನೀವು ಸ್ಟಡಿ ಮಾಡಬೇಕು, ಇಂಡಿಯನ್ ಹಿಸ್ಟ್ರಿನೂ ಸ್ಟಡಿ ಮಾಡಬೇಕು. ಮತ್ತು ಇಂಡಿಯನ್ ಹಿಸ್ಟ್ರಿಲಿ ಏನ್ಷಿಯಂಟ್ ಹಿಸ್ಟ್ರಿ ಬರುತ್ತೆ, ಮೆಡಿವಲ್ಲು, ಮಾಡರ್ನ್ ಹಿಸ್ಟ್ರಿ ಬರುತ್ತೆ, ಆಯಿತಾ. ಸೊ ಮತ್ತು ಆರ್ಟ್ ಆ್ಯಂಡ್ ಕಲ್ಚರ್ ಬರುತ್ತೆ. ಇದಿಷ್ಟು ನಿಮ್ಮದು ಒಂದು ಸೆಟ್. ಇದರಿಂದ ಒಂದು 20 ಕ್ವೆಶ್ಚನ್ಸ್ ಬರ್ಬೋದು, ಒಂದು 20 ಬರ್ಬೋದು, ಅಥವಾ ಒಂದು 18 ಬರ್ಬೋದು, ಅರೌಂಡ್ 15 to 20 ಅನ್ಕೋಬೋದು. ಸೊ ಈಗ ನೀವು ಈ ಪಾರ್ಟ್ ಆಫ್ ದ ಸಿಲೆಬಸ್ಗೆ ನೀವು ಪ್ರಿಪ್ರೇಷನ್ ಯಾವ ಥರ ಮಾಡ್ತೀರಾ ಅನ್ನೋದು ನೀವು ಸ್ಟ್ರಾಟಜೈಸ್ ಮಾಡ್ಕೋಬೇಕು. ಆ್ಯಂಡ್ ಇನ್ನೊಂದು ಏನು ವಿಷಯ ಅಂದರೆ, ನೀವು ನಿಮ್ಮ ಪ್ರಿಪ್ರೇಷನ್ ಕಾಂಪ್ರಹೆನ್ಸಿವ್ ಆಗಿರಬೇಕು. ನೀವು ಎಲ್ಲ ಪಾರ್ಟ್ಸ್ನೂ ಕವರ್ ಮಾಡಬೇಕು. ಸೊ ನೀವು ಯಾವುದೇ ಒಂದು ಪಾರ್ಟ್ನ ಇದು ಬೇಡ, ಇದು ಪರವಾಗಿಲ್ಲ, ಇದಿಲ್ಲದೆ ಹೋದ್ರೂ ನಾನು ಏನೋ ಒಂದು ಮಾಡ್ತೀನಿ ಅಂತ ಆ ಥರ ಬಿಟ್ಟು ಹೋಗಬಾರ್ದು. ಈಗ ಆರ್ಟ್ಸ್ ಆ್ಯಂಡ್ ಕಾಮರ್ಸ್ ಬ್ಯಾಕ್ಗ್ರೌಂಡ್ ಇರೋರು ಕ್ಯಾಂಡಿಡೇಟ್ಸ್ ಇರ್ತಾರೆ. ಸೊ ನೀವು ನಾನು ಸೈನ್ಸ್ ಪಾರ್ಟ್ನ ಪೂರ್ತಿ ಬಿಡ್ತೀನಿ, ನಾನೇನು ಸ್ಟಡಿ ಮಾಡೋದಿಲ್ಲ, ಅದು ಹೆಂಗಿದ್ರು ನನಗೆ ಕಷ್ಟ ಅಂತ ಹಂಗೆ ಬಿಡೋಕ್ಕೆ ಹೋಗ್ಬಿಡಿ. ಸೊ ನೀವು ಒಂದು ಸ್ವಲ್ಪ ಎಫರ್ಟ್ ಹಾಕಿದ್ರೆ ನಿಮಗೆ ಮಾರ್ಕ್ಸ್ ಬರುತ್ತೆ ಅಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಸೆಕೆಂಡ್ ಪೇಪರ್ನಲ್ಲಿ ಎನ್ವಿರಾನ್ಮೆಂಟು, ಇಕಾಲಜಿ, ಇದು ಕೇಳಿದ್ದೀರಾ ಈ ಸಬ್ಜೆಕ್ಟ್ಸು? ಎನ್ವಿರಾನ್ಮೆಂಟ್ ಆ್ಯಂಡ್ ಇಕಾಲಜಿ, ಬಯೋಡೈವರ್ಸಿಟಿ ಅಂತಲೇ ಒಂದು ವೆರಿ ಇಂಪಾರ್ಟೆಂಟ್ ಪಾರ್ಟ್. ಈವನ್ UPSCನಲ್ಲಿ ಅದಕ್ಕೆ ತುಂಬ ಮಹತ್ವ ಕೊಡ್ತಾರೆ ಅದಕ್ಕೆ. ಸೊ ಅದೇ ಇಟ್ಸ್ ಅ ವೆರಿ ಬಿಗ್ ಸಬ್ಜೆಕ್ಟ್. ಸೊ ಇಕಾಲಜಿ, ಎನ್ವಿರಾನ್ಮೆಂಟ್, ಬಯೋಡೈವರ್ಸಿಟಿ ಅಂತ. ಸೊ ಆ ಕಡೆಯಿಂದ ಸುಮಾರು ಕ್ವೆಶ್ಚನ್ಸು ಬರುತ್ತೆ.
ಈಗ ನೀವು ಆರ್ಟ್ಸ್ ಆ್ಯಂಡ್ ಕಾಮರ್ಸ್ ಬ್ಯಾಕ್ಗ್ರೌಂಡ್ ಇದ್ದೀರಾ, ಅದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ನೀವು ಬಿಟ್ಬಿಟ್ರೆ ಯು ವಿಲ್ ಬಿ ಅಟ್ ಲಾಸ್. ಸೆಕೆಂಡ್ ಪೇಪರ್ನಲ್ಲಿ ನಿಮಗೆ ಬಲ್ಕಾಗಿ ಕ್ವಶನ್ಸ್ ಹೋಗೇ ಬಿಡುತ್ತೆ. ಯಾಕಂದರೆ ನೀವು ಒಂದು ಅಟೆಂಪ್ಟು ಮಾಡಿರಲ್ವಲ್ಲ. ಇಫ್ ಯು ಹ್ಯಾವ್ ನಾಟ್ ಎಟ್ ಒಂದು ಟ್ರೈನು ಮಾಡಿಲ್ಲ, ಒಂದು ಪ್ರಿಪ್ರೇಷನ್ ಮಾಡೋದಕ್ಕೆ ಇದನ್ನು ಅಟೆಂಪ್ಟು ಮಾಡಿಲ್ಲ ಅಂದರೆ ನಿಮ್ಗೆ ಅದು ಎಲ್ಲ ಕ್ವಶನ್ಸೂ ಗ್ರೀಕ್ ಆ್ಯಂಡ್ ಲ್ಯಾಟಿನ್ ಥರ ಕಾಣಿಸುತ್ತೆ. ಆ್ಯಕ್ಚುಲಿ ಕ್ವಶನ್ಸ್ ಈಸಿ ಬಂದಿರ್ತವೆ. ಕ್ವೆಶ್ಚನ್ಸು ಅಲ್ಲಿ ಬೇಸಿಕ್ಕೇ ಕೇಳಿರ್ತಾರೆ ಅದರಲ್ಲಿ. ಲೈಕ್ ಫಾರ್ ಎಕ್ಸಾಂಪಲ್ ಈಗ ಆ್ಯಸಿಡ್ ರೈನ್ ಹೆಂಗಾಗುತ್ತೆ ಅಂತೇನೋ ಒಂದು ಕ್ವಶನ್ ಇರ್ಬೋದು, ಆಯಿತಾ. ಸೊ ಇವಾಗ ಇಲ್ಲಿ ಈಗ ಪೊಲ್ಯೂಷನ್ ಜಾಸ್ತಿ ಆಗಿರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ, ಸಲ್ಫರ್ ಡೈಆಕ್ಸೈಡ್ ಎಲ್ಲ ಬಂದಿರುತ್ತೆ. ಅದೇ ಟೈಮಿಗೆ ಮಳೆ ಬಂದಾಗ H2O ಪ್ಲಸ್ SO2 ಸೇರಿಕೊಂಡು ಏನೋ ಒಂದು ಸ್ವಲ್ಪ ಆ್ಯಸಿಡ್ ರೈನ್ ಆಯಿತು ಅನ್ನೋ ಥರ ಇಷ್ಟು ಒಂದು ಸ್ವಲ್ಪ ತಿಳ್ಕೊಂಡಿದ್ರು ಸಾಕು. ಮತ್ತು ಅದರಲ್ಲಿ ಯಾವುದೇ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಸಲ್ಲಿ ಅದರದ್ದೊಂದು ಚಿತ್ರನೂ ಕೊಟ್ಟಿರ್ತಾರೆ. ಒಂದು ಎಲೆ ಇರುತ್ತೆ, ಎಲೆ ಮೇಲೆ ಅದು ಇದು ಏನಂತಾರೆ ಡೈಲ್ಯೂಟ್ ಆ್ಯಸಿಡ್ ಬಿದ್ದರೆ ಯಾವ ಥರ ಆಗಿರುತ್ತೆ ಅದನ್ನು ಒಂದು ಚಿತ್ರನೂ ತೋರಿಸಿರ್ತಾರೆ. ಸೊ ನಿಮ್ಗೆ ಅಷ್ಟು ನೀವು ಓದಿ ತಿಳ್ಕೊಂಡಿದ್ರು ಸಾಕು, ಯು ವಿಲ್ ಬಿ ಏಬಲ್ ಟು ಮಾರ್ಕ್ ದಟ್ ಕ್ವೆಶ್ಚನ್. ಬಟ್ ನೀವು ಏನು ಓದಲ್ಲೇ ಹಂಗೆ ಬಿಟ್ಬಿಟ್ರೆ ನಿಮಗೆ ಅದು ಕ್ವಶನ್ನ ಬಿಡಬೇಕಾಗುತ್ತೆ. ಏನಕ್ಕಂದರೆ ನೆಗೆಟಿವ್ ಇದೆಯಲ್ಲ. ಸೊ ನಿಮಗೆ ರಿಸ್ಕ್ ತೊಗೊಳ್ಳೋದಕ್ಕೆ ಸರಿ ಹೋಗೋದಿಲ್ಲ ಅಂತ ನೀವು ಕ್ವಶನ್ ಬಿಟ್ಟೇ ಬಿಡ್ತೀರಾ. ಸೊ ಹಂಗಾಗಬಾರ್ದು. ಸೊ ಯಾವುದೇ ಒಂದು ಪೋರ್ಷನ್ನ, ಯಾವುದೇ ಒಂದು ಪಾರ್ಟ್ನ ಕಂಪ್ಲೀಟಾಗಿ ಬಿಡಬೇಡಿ, ಆಯಿತಾ. ಸೊ ಈಗ ನಾನು ಹೇಳ್ತಾ ಇದ್ದಾಗ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ಜಸ್ಟ್ ನೋಟ್ ಮಾಡ್ಕೊಳ್ಳಿ. ಅದರ್ವೈಸ್ ಯು ವಿಲ್ ಫರ್ಗೆಟ್. ಎಲ್ಲ ಡೀಟೇಲಾಗಿ ಬೇಡ, ಎಲ್ಲ ಪಾಯಿಂಟ್ಸ್ ನೋಟ್ ಮಾಡ್ಕೊಳ್ಳೋದು ಬೇಡ. ವಾಟ್ ಎವರ್ ಎಸ್. ಈಗ ಫಸ್ಟ್ ನಾನು ಇದನ್ನು ಹೇಳಿದೆ ನಿಮಗೆ, ಗೋ ಥ್ರೂ ದ ಸಿಲೆಬಸ್, ನೋಟಿಫಿಕೇಷನ್ ಡೀಟೇಲಾಗಿ ಓದ್ರಿ ಅಂತ. ಸೊ ನೋಟಿಫಿಕೇಷನ್ ಓದಿ, ಸಿಲೆಬಸ್ದು ಪ್ರಿಂಟ್ ಹಾಕ್ಕೊಳ್ಳಿ. ಗ್ರಾಸ್ ಆಗಿರೋದು ಸಿಲೆಬಸ್ಸು ಆ್ಯಂಡ್ ಡೀಟೇಲ್ಡ್ ಆಗಿರೋ ಸಿಲೆಬಸ್ಸು ಎರಡನ್ನೂ ಒಂದೊಂದು ಪ್ರಿಂಟ್ ಹಾಕಿಟ್ಕೊಳ್ಳಿ. ಆ್ಯಂಡ್ ದೆನ್ ಐ ವಾಸ್ ಟೆಲ್ಲಿಂಗ್ ಯು, ನೀವು ಯಾವುದೇ ಒಂದು ಪೋರ್ಷನ್ನ ಸ್ಕಿಪ್ ಮಾಡಬೇಡಿ. ಇದು ನನಗೆ ಕಷ್ಟ ಇದಾಗೋದೇ ಇಲ್ಲ ಅಂತ ನೀವು ಬಿಡೇಬಾರ್ದು ಅದನ್ನು. ಈಗ ಇನ್ನೊಂದು ಅಗೇನ್ ಆರ್ಟ್ಸ್ ಮತ್ತು ಕಾಮರ್ಸ್ ಬ್ಯಾಕ್ಗ್ರೌಂಡ್ ಇದ್ದಿದ್ದು ಕ್ಯಾಂಡಿಡೇಟ್ಸ್ಗೆ ಇದು ಕ್ವಾಂಟ್ಸ್ ಒಂದು ಸ್ವಲ್ಪ ಕಷ್ಟ ಆಗ್ಬೋದು. ಇದು ಮೆಂಟಲ್ ಅಬಿಲಿಟಿ ಈಸ್ ಒನ್ ಪೋರ್ಷನ್ನು. ಸೊ ಕ್ವಾಂಟ್ಸು ಕಷ್ಟ ಆಗುತ್ತೆ ಅಂತ ನೀವು ಅದನ್ನು ಪ್ರಿಪೇರ್ ಮಾಡ್ದಲ್ಲೇ ಬಿಟ್ಟರೆ ನಿಮ್ಗೆ ಅದನ್ನು ಕ್ವಶನ್ಸು ಟಚ್ ಮಾಡೋಕ್ಕಾಗೋದಿಲ್ಲ. ಬಟ್ ಆ್ಯಕ್ಚುಲಿ ಎಕ್ಸಾಮಲ್ಲಿ ಈಸಿ ಬಂದಿರುತ್ತೆ. ಅದು ಈಸಿ ಅಂದರೆ ನೀವು ಒಂದು ಸ್ವಲ್ಪ ಎಲಿಮೆಂಟ್ರಿ ಕ್ವಶನ್ಸ್ನ ಪ್ರಾಕ್ಟೀಸ್ ಮಾಡ್ಕೊಂಬಂದಿದ್ರು, ಎಲಿಮೆಂಟ್ರಿ ಟಾಪಿಕ್ಸು. ಈಗ ಪ್ರತಿಯೊಂದು ಟಾಪಿಕಲ್ಲೂ ಈಗ ಮೆಂಟಲ್ ಅಬಿಲಿಟಿ, ಫಾರ್ ಎಕ್ಸಾಂಪಲ್ ಮೆಂಟಲ್ ಅಬಿಲಿಟಿಲಿ ಪ್ರತಿಯೊಂದು ಟಾಪಿಕಲ್ಲೂ ಈಗ ಜೂನಿಯರ್ ಸ್ಕೇಲಿಂದ ಹಿಡಿದು ಮೋಸ್ಟ್ ಇದು ಟಫ್ ಕ್ವಶನ್ಸು ಇರ್ತವೆ, ಆಯಿತಾ. ಸೊ ಬಟ್ ಇಲ್ಲಿ ತುಂಬ ಟಫ್ ಕ್ವಶನ್ಸ್ ಕೇಳಿರೋದಿಲ್ಲ. ಇಟ್ ವಿಲ್ ಬಿ ಈಸಿ ಟು ಮೀಡಿಯಮ್ ಲೆವೆಲ್ ಕ್ವಶನ್ಸೇ ಕೇಳಿರ್ತಾರೆ. ಬಟ್ ನೀವು ಅದನ್ನು ಅದರದ್ದು ಬೇಸಿಕ್ಸೇ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಯು ವಿಲ್ ನಾಟ್ ಬಿ ಏಬಲ್ ಟು ಅಟೆಂಪ್ಟ್ ದಟ್ ಕ್ವಶನ್. ಆ ಕ್ವಶನ್ ನಿಮ್ಗೆ ಅರ್ಥನೇ ಆಗೋದಿಲ್ಲ. ಈಗ ಎಕ್ಸಾಂಪಲ್ಲು ಒಂದು ಟೈಮ್ ಆ್ಯಂಡ್ ವರ್ಕ್ ಅಂತ ಒಂದು ಟಾಪಿಕ್ ಮೇಲೆ ಒಂದು ಕ್ವಶನ್ ಹಾಕಿರ್ತಾರೆ. ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಈಗ ಯಾವ ಥರ ಇರುತ್ತೆ ಅಂದರೆ 10 men 10 ಜನ 8 ಡೇಸಲ್ಲಿ ಒಂದು ಪರ್ಟಿಕ್ಯುಲರ್ ವರ್ಕ್ ಮಾಡ್ತಾರೆ. ಅದೇ ವರ್ಕ್ನ 30 men 4 ಡೇಸಲ್ಲಿ ಎಷ್ಟು ಇದನ್ನು ಮಾಡ್ಬೋದು ಅಂತ ಆ ಥರದ್ದೇನೋ ಒಂದು ಕ್ವಶನ್ ಇರುತ್ತೆ. ಸೊ ಅವ್ರದ್ದು ಎಫಿಷಿಯನ್ಸಿನೋ ಆ ಥರದ್ದೇನೋ ಒಂದು ಕ್ವಶನ್ ಇರುತ್ತೆ. ಸೊ ಬಟ್ ನೀವು ಕೆಲವೊಂದು ಬೇಸಿಕ್ ಇರ್ತವೆ, ಹೌ ಟು ಅಪ್ರೋಚ್ ದ ಕ್ವಶನ್, ಅದನ್ನು ಯಾವ ಥರ ನೀವು ಅದನ್ನು ಹಾಕೋಬೇಕು, ಯಾವ ಥರ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು ಅನ್ನೋದೇನೋ ಒಂದು ಸಣ್ಣ ಟೆಕ್ನಿಕ್ ಇರುತ್ತೆ. ಸೊ ನೀವು ಅದನ್ನು ನಿಮ್ಗೆ ಅದರದ್ದು ಓರಿಯೆಂಟೇಷನ್ ಇಲ್ಲ ಅಂದರೆ ನೀವು ಆ ಕ್ವಶನ್ನ ಬಿಡ್ತೀರಾ ಹಾಗೆ. ಸೊ ಯಾವುದೇ ಒಂದು ಟಾಪಿಕ್ನ ಯು ಡೋಂಟ್ ಲೀವ್ ಇಟ್. ಸೊ ನೀವು ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ಯು ಮೇಕ್ ಶ್ಯೂರ್ ದಟ್ ಯು ಕವರ್ ದ ಎಂಟೈರ್ ಸಿಲೆಬಸ್. ಆವಾಗ ನಿಮಗೆ ನೀವು ಈಗ 100+100 200 ಕ್ವಶನ್ಸ್ ಇರುತ್ತಲ್ಲ, 200 ಕ್ವಶನ್ಸೂ ನೀವು ಅಟೆಂಪ್ಟ್ ಮಾಡ್ತಿರೋ ಇಲ್ವೋ ಅಟ್ಲೀಸ್ಟ್ ನಿಮ್ಗೆ ಅರ್ಥ ಆಗಬೇಕು. ಸೊ ಯು ಮೈಟ್ ಬಿ ಏಬಲ್ ಟು ಅಟೆಂಪ್ಟ್. ಈಗ ಗುಡ್ ಅಟೆಂಪ್ಟ್ ಅಂದರೆ ಒಂದು 80+80 ಇರ್ಬೋದು, 80+80 160 ಕ್ವಶನ್ಸ್ ಇರ್ಬೋದು. ದಟ್ ವಿಲ್ ಬಿ ಅ ಗುಡ್ ಅಟೆಂಪ್ಟ್. ಆರ್ 85 170 ಕ್ವಶನ್ಸ್ ವಿಲ್ ಬಿ ಅ ಗುಡ್ ಅಟೆಂಪ್ಟ್. ಸೊ ಈಗ ಅಟ್ಲೀಸ್ಟ್ ನಿಮಗೆ 100 ಕ್ವಶನ್ಸೂ ಇದು ಯಾವ ಏರಿಯಾಯಿಂದ ಬಂತು, ಪಾಸಿಬಲ್ ಆನ್ಸರ್ ಏನಿರ್ಬೋದು, ಇದು ಹೆಂಗೆ ಅಪ್ರೋಚ್ ಮಾಡ್ಬೋದು ನಾನು ಇದನ್ನು ಅನ್ನೋದಾದರೂ ನಿಮಗೆ ಇದಿರ್ಬೋದು. ತುಂಬ ಟಫ್ ಆದರೆ ಬಿಟ್ಟಿರ್ತೀರಾ, ದಟ್ ಇಸ್ ಫೈನ್. ಆ ಥರ ದಟ್ ಈಸ್ ಓಕೆ. ಬಟ್ ನಿಮಗೆ ಅದು ಇಟ್ ಶುಡ್ ನಾಟ್ ಬಿ ಗ್ರೀಕ್ ಆ್ಯಂಡ್ ಲ್ಯಾಟಿನ್. ಇದು ಏನಂತಲೇ ನಿಮಗೆ ಗೊತ್ತಾಗದಲ್ಲೇ ಇರೋಂಥ ಸಿಚುವೇಶನ್ ಇರಬಾರ್ದು. ಸೊ ಐ ವುಡ್ ಸೇ ಈಗ ನಾವು ಫಸ್ಟು ಸೆಕೆಂಡ್ ಪೇಪರ್ ಬಗ್ಗೆ ನಾನು ಹೇಳ್ಬಿಡ್ತೀನಿ. ಬಿಕಾಸ್ ನನಗೆ ಅದು ಐ ಆಲ್ವೇಸ್ ಫೆಲ್ಟ್ ಇಟ್ ವಾಸ್ ಈಸಿ. ಸೊ ಐ ವಿಲ್ ಟೆಲ್ ಯು ಅಬೌಟ್ ದ ಸೆಕೆಂಡ್ ಪೇಪರ್. ಸೊ ಫಸ್ಟು ಈಗ ಎಕಾನಮಿ ಬರುತ್ತೆ ಸೆಕೆಂಡ್ ಪೇಪರ್ನಲ್ಲಿ. ಎಕಾನಮಿನಲ್ಲಿ ಅಗೇನ್ ಇಂಡಿಯನ್ ಎಕಾನಮಿ ಆಫ್ ಕರ್ನಾಟಕ. ಸೊ ಇದೆರಡೂ ಬರುತ್ತೆ. ಸೊ ಈಗ ಇಂಡಿಯನ್ ಎಕಾನಮಿ ಈಗ ರೀಸೆಂಟಾಗಿ ಬಜೆಟ್ ಆಯಿತು.
ಆಯಿತಾ. ಯೂನಿಯನ್ ಬಜೆಟ್ ಆಯಿತು ಈಗ ತಾನೆ. ಸೊ ನಿಮಗೆ ಬಜೆಟ್ ಬಗ್ಗೆ ಗೊತ್ತಿರಬೇಕು, ಅದರಲ್ಲಿ ಇಂಪಾರ್ಟೆಂಟ್ ಪ್ರೋಗ್ರಾಮ್ಸು ಸ್ಕೀಮ್ಸ್ ಏನೇನು ಅನೌನ್ಸ್ ಆಯಿತು. ಅದಾದಮೇಲೆ ಈಗ ಫ್ಯಾಕ್ಟ್ಸ್ ಬಗ್ಗೆನೂ ಕ್ವಶನ್ಸ್ ಬಂದುಬಿಡ್ತವೆ. ಲೈಕ್ ಫಾರ್ ಎಕ್ಸಾಂಪಲ್ ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ಅವ್ರದ್ದು ಬಜೆಟ್ ಸ್ಪೀಚಲ್ಲಿ ಫಿಸ್ಕಲ್ ಡೆಫಿಸಿಟು ಎಷ್ಟು ಅಂತ ಮೆನ್ಷನ್ ಮಾಡಿದರು ಅಂತ ಕ್ವಶನ್ ಕೇಳ್ಬಿಟ್ಟಿರ್ತಾರೆ, ಫ್ಯಾಕ್ಚುಯಲ್ ಬೇಸ್ಡ್ ಕ್ವಶನ್ ಆಯಿತಾ. ಸೊ ಅದು ನೆಕ್ಸ್ಟ್ ವಿಲ್ ಕಮ್ ಟು ದಟ್. ಸೊ ಈ ಥರ ಫ್ಯಾಕ್ಚುಯಲ್ ಬೇಸ್ಡ್ ಕ್ವಶನ್ನು ಬಂದ್ಬಿಡ್ಬೋದು. ಸೊ ಅದನ್ನು ನೀವು ಯೂನಿಯನ್ ಬಜೆಟನ್ನು ನೋಡಿರಬೇಕು, ಮತ್ತು ಈಗ ಕರ್ನಾಟಕ ಬಜೆಟ್ ಆಯಿತು ರೀಸೆಂಟಾಗಿ. ಓಕೆ, ಸೊ ನೀವು ಬಜೆಟು, ಯೂನಿಯನ್ ಬಜೆಟು, ಕರ್ನಾಟಕ ಗೌರ್ಮೆಂಟ್ದು ಬಜೆಟ್ ಆಯಿತು ರೀಸೆಂಟಾಗಿ, ಎರಡೂ ನೀವು ಓದಿರಬೇಕು ಆಯಿತಾ. ಇಫ್ ನಾಟ್ ಇನ್ ಡೀಟೇಲ್ ಹೈಲೈಟ್ಸ್ ಆದರೂ ನೀವು ನೋಡ್ಕೊಂಡಿರಬೇಕು. ಮತ್ತು ಎಕನಾಮಿಕ್ ಸರ್ವೆ ಆಫ್ ಈ ಕರ್ನಾಟಕದ ಎಕನಾಮಿಕ್ ಸರ್ವೆ ಜಾಸ್ತಿ ಇಂಪಾರ್ಟೆಂಟ್ ಆಯಿತಾ. ಇದರಲ್ಲಿ ಫ್ಯಾಕ್ಚುಯಲ್ ಕ್ವಶನ್ಸು ಬರುತ್ತೆ, ಅನಾಲಿಟಿಕಲ್ ಕ್ವಶನ್ಸು ಕೆಲವೊಂದು ಕೇಳಿರ್ತಾರೆ, ಆಪ್ಷನ್ಸ್ ಎಲ್ಲ ಕೊಟ್ಟು ಕೇಳಿರ್ತಾರೆ. ಸೊ ಈಗ ದಟ್ ವಿಲ್ ಬಿ ಈಗ ಸೆಕೆಂಡ್ ಪೇಪರ್ನಲ್ಲಿ ಎಕಾನಮಿ, ಬಜೆಟು, ಎಕನಾಮಿಕ್ ಸರ್ವೆ, ಇಷ್ಟರಲ್ಲಿ ಅರೌಂಡ್ 20 ಕ್ವಶನ್ಸ್ ಇದರಲ್ಲೇ ಬರುತ್ತೆ. 20 to 25 ಕ್ವಶನ್ಸು ನಿಮಗೆ ಬಜೆಟು, ಎಕನಾಮಿಕ್ ಸರ್ವೆ ಆ್ಯಂಡ್ ಎಕಾನಮಿ ಆಫ್ ಕರ್ನಾಟಕ ಆ್ಯಂಡ್ ಎಕಾನಮಿ ಆಫ್ ಇಂಡಿಯಾ, ಇಷ್ಟರಲ್ಲಿ ಅರೌಂಡ್ 20 ಕ್ವಶನ್ಸ್ ಇದರಲ್ಲೇ ಬಂದಿರುತ್ತೆ. ಇದು ಬಲ್ಕ್ ಇದು. ಸೊ ನೀವು ಇದನ್ನು, ಮತ್ತು ಇದು ಅರ್ಥ ಆಗೋದಕ್ಕೆ ಕಷ್ಟ ಅನ್ನೋದೇನೂ ಇಲ್ಲ, ಎವ್ರಿಥಿಂಗ್ ಈಸ್ ಈಗ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ನೀವು ಮತ್ತು ನಿಮ್ಗೆ ಯಾವುದೇ ಒಂದು ವರ್ಡ್ಸು ಅಥವಾ ಒಂದು ಜಾರ್ಗನ್ಸ್ ಆಗಿರ್ಬೋದು, ಒಂದು ಕಷ್ಟ ಅನಿಸಿದ್ರೆ ನೀವು ಅದನ್ನು ಕ್ಲಾರಿಫೈ ಮಾಡ್ಕೋಬೇಕು. ಇದನ್ನೊಂದು ಐ ವಿಲ್ ಟೆಲ್ ಯು, ಇದು ನಿಮಗೆ ಎಲ್ಲ ಸಬ್ಜೆಕ್ಟ್ಸಲ್ಲೂ ಯೂಸ್ ಆಗುತ್ತೆ. ಸೊ ಇಫ್ ಯು ಫೈಂಡ್ ಎನಿ ವರ್ಡ್ ವಿಚ್ ಇಸ್ ಡಿಫಿಕಲ್ಟ್ ಆರ್ ಎನಿ ಜಾರ್ಗನ್ ವಿಚ್ ಇಸ್ ಡಿಫಿಕಲ್ಟ್, ಅದನ್ನು ನೀವು ಹಂಗೆ ಬಿಡಬೇಡಿ. ಸೊ ಯು ಮೇಕ್ ಶ್ಯೂರ್ ದಟ್ ನೀವು ಅದನ್ನು ನೆಟ್ಟಲ್ಲಿ ಸರ್ಚ್ ಮಾಡಿ, ಬೇರೆ ಗೂಗಲ್ ಒಂದೇ ಅಲ್ಲ, ಎಷ್ಟೊಂದು ಸರ್ಚ್ ಇಂಜಿನ್ಸ್ ಇದ್ದಾವೆ, ನೀವು ಎಲ್ಲದರಲ್ಲೂ ಸರ್ಚ್ ಮಾಡಿ. ನಿಮ್ಗೆ ಇನ್ನೂ ಕ್ಲಾರಿಟಿ ಬರಲಿಲ್ಲ ಅಂದರೆ ಯೂಟ್ಯೂಬಲ್ಲೂ ನೋಡಿ ಅದನ್ನು, ನೀವು ಯು ವಿಲ್ ಗೆಟ್ ಅನ್ ಐಡಿಯಾ ಅದೇನು ಅಂತ. ಈಗ ಫಾರ್ ಎಕ್ಸಾಂಪಲ್ ಈಗ ಫಿಸ್ಕಲ್ ಡೆಫಿಸಿಟ್ ಅಂದ್ರೇನು, ಬಜೆಟರಿ ಡೆಫಿಸಿಟ್ ಅಂದ್ರೇನು ಅನ್ನೋದು ಡಿಫ್ರೆನ್ಸು ನಿಮಗೆ ಗೊತ್ತಿಲ್ಲದಲೇ ಹಂಗೆ ಇಟ್ಕೋಬಾರ್ದು ನೀವು. ಸೊ ಯು ವಿಲ್ ಹ್ಯಾವ್ ಟು, ಏನೇ ಡೌಟ್ ಇದ್ರೂ ನೀವು ಅದನ್ನ ಕ್ಲಾರಿಫೈ ಮಾಡ್ಕೊತಾ ಹೋಗಬೇಕು. ಸೊ ಈಗ ಸೆಲ್ಫ್ ಸ್ಟಡಿನಲ್ಲೇ ಮೋಸ್ಟ್ ಆಫ್ ದ ಥಿಂಗ್ಸ್ ಕ್ಯಾನ್ ಬಿ ಡನ್ ಆಯಿತಾ. ಸೊ ನೀವು ಯಾವುದನ್ನು ಡೌಟ್ ಇಟ್ಕೊಂಡು ಹಾಗೆ ಇದನ್ನು ಬರೀ ಇದನ್ನು ಓದ್ತಾ ಇರಬಾರ್ದು. ಸೊ ಯು ಹ್ಯಾವ್ ಟು ಕ್ಲಾರಿಫೈ ಯುವರ್ ಡೌಟ್ಸ್. ಸೊ ಆಯಿತು, ಈಗ ಸೆಕೆಂಡ್ ಪೇಪರ್ನಲ್ಲಿ ಇದೆಲ್ಲ ಹೇಳಿದೆ ನಿಮಗೆ, ಎಕನಾಮಿ, ಬಜೆಟು, ಎಕನಾಮಿಕ್ ಸರ್ವೆ, ಎಕನಾಮಿ ಆಫ್ ಇಂಡಿಯಾ ಆ್ಯಂಡ್ ಕರ್ನಾಟಕ, ಇಷ್ಟು. ಅದಾದಮೇಲೆ ಇಕಾಲಜಿ, ಬಯೋಡೈವರ್ಸಿಟಿ, ಅದೆಲ್ಲ ಈಗ ನಿಮಗೆ ಸೆಕೆಂಡ್ ಪೇಪರಲ್ಲೇ ಬರುತ್ತೆ. ಇಕಾಲಜಿ, ಎನ್ವಿರಾನ್ಮೆಂಟು, ಬಯೋಡೈವರ್ಸಿಟಿ ಆಯಿತಾ. ಇದಕ್ಕೆ ಸ್ಟ್ಯಾಂಡರ್ಡ್ ಬುಕ್ಸ್ ಇದ್ದಾವೆ, ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಅನಿಸುತ್ತೆ. ನೀವು ಸರ್ಚ್ ಮಾಡಿದ್ರೆ ಸಿಕ್ಬಿಡುತ್ತೆ ನಿಮಗೆ. ಶಂಕರ AS ಈಗ ರೀಸೆಂಟಾಗಿ ಬೇರೆ ಬೇರೆ ಬುಕ್ಸ್ ಬಂದಿರ್ತವೆ, ಅಷ್ಟು ಅದು ಸಾಕಾಗುತ್ತೆ. ಸೊ ದಟ್ ಈಸ್, ಅದರಿಂದ ಒಂದು 20 ಕ್ವಶನ್ಸ್ ಬಂದಿರುತ್ತೆ. ಮತ್ತೆ ಯಾವುದು ಎನ್ವಿರಾನ್ಮೆಂಟು, ಬಯೋಡೈವರ್ಸಿಟಿ, ಇಕಾಲಜಿ, ಇದರಲ್ಲೇ ಒಂದು 15 to 20 ಕ್ವಶನ್ಸ್ ಇದರಲ್ಲೇ ಬಂದಿರುತ್ತೆ. ಅದಾದಮೇಲೆ ಈ ಮೆಂಟಲ್ ಅಬಿಲಿಟಿ, ಕ್ವಾಂಟ್ಸು, ಇದು ಒಂದು 10 to 15 ಕ್ವಶನ್ಸ್ ಇದರಲ್ಲಿ ಬರುತ್ತೆ ಆಯಿತಾ. ಸೊ ಅದಾದಮೇಲೆ ಜನರಲ್ ಸೈನ್ಸ್ದು ರಿಲೇಟೆಡ್ ಕ್ವಶನ್ಸ್ ಇರ್ತವೆ. ಈಗ ನೀವು ಹೈಸ್ಕೂಲಲ್ಲಿ ಇರುತ್ತಲ್ಲ, ರಿಫ್ಲೆಕ್ಷನ್ನು, ರಿಫ್ರ್ಯಾಕ್ಷನ್ನು, ಈ ಥರದ ಕ್ವಶನ್ಸು, ಬೇಸಿಕ್ ಫಿಸಿಕ್ಸ್ ರಿಲೇಟೆಡ್ ಕ್ವಶನ್ಸು. ಸೊ ಈ ಥರದ್ದು NCERT ಬುಕ್ಸಲ್ಲೇ ಈಸಿಯಾಗಿ ಸಿಗೋ ಅಂಥದ್ದು ಇದನ್ನು ಮಾಡಿ. ಫಸ್ಟು NCERT ಬುಕ್ಸ್ ಒಂದ್ಸಲಿ ಓದಿ. ಸೊ ಇಫ್ ಯು ಹ್ಯಾವೆಂಟ್ ರೆಡ್, ಈಗ ಕೆಲವ್ರದ್ದು ಮೋಸ್ಟ್ ಆಫ್ ದ ಕ್ಯಾಂಡಿಡೇಟ್ಸ್ ಪ್ರಿಪ್ರೇಷನ್ನೇ ಹೈಯರ್ ಬುಕ್ಸಿಂದನೇ ಸ್ಟಾರ್ಟ್ ಮಾಡಿರ್ತಾರೆ. ಏನಾದರೂ ಕ್ಲಾಸಸ್ಗೆಲ್ಲ ಸೇರಿಕೊಂಡ್ರೆ, ಸೊ ಅಲ್ಲಿ ಕೋಚಿಂಗ್ ಇನ್ಸ್ಟಿಟ್ಯೂಟ್ದು ಮೆಟೀರಿಯಲ್ ಇರುತ್ತೆ, ಮತ್ತು ಕೆಲವೊಂದು ಸ್ಟ್ಯಾಂಡರ್ಡ್ ಬುಕ್ಸಿಂದನೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿರ್ತಾರೆ. ಯು ವುಡ್ ನಾಟ್ ಹ್ಯಾವ್ ರೆಡ್ ಬೇಸಿಕ್ NCERT ಬುಕ್ಸ್, ಟೆಕ್ಸ್ಟ್ ಬುಕ್ಸೇ ಓದಿರೋದಿಲ್ಲ, ಅಥವಾ ಓದಿರ್ತೀರಾ ಒಂದು ಟೈಮಲ್ಲೇ, ಬಟ್ ಯು ಡ್ಯೂರಿಂಗ್ ದ ಕೋರ್ಸ್ ಆಫ್ ಪ್ರಿಪ್ರೇಷನ್ ಓದಿರೋದಿಲ್ಲ. ಬಟ್ ಇಟ್ ಈಸ್ ಅದು ತುಂಬ ಲೂಸಿಡ್ ಆಗಿರುತ್ತೆ, ಕ್ರಿಸ್ಪ್ ಆಗಿದೆ, ನೀವು ಫಾಸ್ಟಾಗಿ ಓದ್ಬಿಡ್ಬೋದು ಆಯಿತಾ. ಸೊ ನೀವು ಮೇಕ್ ಶ್ಯೂರ್ ಒಂದು NCERT ಬುಕ್ಸ್ ಹೈಸ್ಕೂಲ್ದು 8th, 9th, 10th ಒಂದ್ಸರಿ ಓದಿ. ಸೊ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್ ನಿಮಗೆ. ಮತ್ತು ನಿಮ್ಮದು ಆ್ಯಕ್ಚುಲಿ ಮೇನ್ಸ್ ಎಕ್ಸಾಮ್ಗೆ ಅದು ತುಂಬ ಯೂಸ್ ಆಗುತ್ತೆ. ಮೇನ್ಸ್ ಎಕ್ಸಾಮ್ನಲ್ಲಿ ನೀವು ಯಾವ ಥರ ಆನ್ಸರ್ಸ್ ಬರಿತೀರಾ, ಸೊ ಅದು ನಿಮ್ಮದು NCERTದು ಲ್ಯಾಂಗ್ವೇಜ್ ಇದ್ದರೆ ಸಾಕು. ಇಟ್ ನೀಡ್ ನಾಟ್ ಬಿ ವೆರಿ ಸೂಪರ್ಫ್ಲೂಯಸ್ ಲ್ಯಾಂಗ್ವೇಜ್ ಇರಬೇಕು, ತುಂಬ ಇದಾಗಿರಬೇಕು, ಹೈ ಫಂಡ್ ಆಗಿರಬೇಕು, ಫ್ಲವರಿ ಲ್ಯಾಂಗ್ವೇಜ್ ಇರಬೇಕು, ಜಾರ್ಗನ್ಸ್ ಯೂಸ್ ಮಾಡಬೇಕು, ಆ ಥರ ಎಲ್ಲ ಏನೂ ಇಲ್ಲ. ಸೊ ಈವನ್ ಫಾರ್ UPSC ಮೇನ್ಸ್ ಎಕ್ಸಾಮು ನೀವು NCERT ಟೆಕ್ಸ್ಟ್ ಬುಕ್ಸ್ನಲ್ಲಿ ಯಾವ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ದಾರೆ, ಇಫ್ ದಟ್ ಕಮ್ಸ್ ಇನ್ ಯುವರ್ ಆನ್ಸರ್, ದಟ್ ವಿಲ್ ಬಿ ಸಫಿಷಿಯೆಂಟ್ ಆಯಿತಾ. ಸಿಂಪಲ್ ಲ್ಯಾಂಗ್ವೇಜು
ಈಸಿ ಟು ಅಂಡರ್ಸ್ಟ್ಯಾಂಡ್, ಮತ್ತು ರೀಡರ್ಗೆ ಕಾಂಪ್ರೆನ್ಸಿವ್ ಆಗಿರಲಿ ಅಂತ ಅಲ್ಲಲ್ಲಿ ಡಯಾಗ್ರಾಮ್ಸ್ ಹಾಕಿರ್ತಾರೆ. ಸೊ ದಟ್ ಶುಡ್ ಕಮ್ ಇನ್ ಯುವರ್ ಆನ್ಸರ್ಸು. ಅದು ನೆಕ್ಸ್ಟ್ ಮುಂದೆ ಬರುತ್ತೆ ಫಾರ್ ಮೇನ್ಸ್ ಎಕ್ಸಾಮ್ ಇದರಲ್ಲಿ ಅದೆಲ್ಲ ಬರುತ್ತೆ. ಬಟ್ ಈಗ ಅಟ್ಲೀಸ್ಟ್ ನೀವು ಓದಿದಾಗ ನಿಮ್ಗೊಂದು ಐಡಿಯಾ ಬರುತ್ತೆ, ಫ್ಲೋ ಯಾವ ಥರ ಇದೆ, ಮತ್ತು ಸಿಲೆಬಸ್ ಯಾವ ಥರ ಇದೆ, ಫ್ಲೋ ಯಾವ ಥರ ಇದೆ, ಅದೆಲ್ಲ ನಿಮಗೆ ಒಂದು ಇದು ಸಿಗುತ್ತೆ. ಸೊ ಕ್ವಾಂಟ್ಸು ಆ್ಯಂಡ್ ಇದನ್ನು ಹೇಳಿದೆ ನಿಮಗೆ ಸೆಕೆಂಡ್ ಪೇಪರ್ನಲ್ಲಿ. ಆ್ಯಂಡ್ ಅಲಾಂಗ್ ವಿತ್ ದಟ್ ಅಷ್ಟೇ ಒಂದಷ್ಟು ಕರೆಂಟ್ ಅಫೇರ್ಸೂ ಇಲ್ಲೂ ಹಾಕಿರ್ತಾರೆ ಅವರು. ಆಯಿತಾ? ಸೊ ದಿಸ್ ವಿಲ್ ಬಿ ಇದು ಸೆಕೆಂಡ್ ಪೇಪರ್. ಈ ಸೆಕೆಂಡ್ ಪೇಪರ್ನಲ್ಲಿ ಒಂದೇನೆಂದರೆ ನೀವು ಒಂದು ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡಬೇಕು ಪ್ರಿಪ್ರೇಷನ್ನು, ಒಂದು ಸ್ವಲ್ಪ ರಿವಿಷನು ಮಾಡಬೇಕಾಗುತ್ತೆ. ಏನಕ್ಕಂದರೆ ಇದರಲ್ಲಿ ಫ್ಯಾಕ್ಟ್ಸ್ ಜಾಸ್ತಿ ಜ್ಞಾಪಕ ಇಟ್ಕೋಬೇಕಾಗುತ್ತೆ. ಈಗ ಜಸ್ಟ್ ಐ ಗಿವ್ ಯು ಒಂದು ಎಕ್ಸಾಂಪಲ್. ಈಗ ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ದು ಬಜೆಟ್ ಸ್ಪೀಚಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾದು ಫಿಸ್ಕಲ್ ಡೆಫಿಸಿಟು ಎಷ್ಟಿತ್ತು ಅಂತ ಕೇಳ್ಬಿಟ್ಟಿರ್ತಾರೆ. ಆಪ್ಷನ್ಸು 4.5%, 4.6%, 4.2% ಹಿಂಗೆ ಕೇಳಿರ್ತಾರೆ. ಸೊ ದಟ್ ನಂಬರ್ ಶುಡ್ ಸ್ಟೇ ಇನ್ ಯುವರ್ ಮೈಂಡ್. ಈಗ ಎಷ್ಟು ಅನ್ನೋದು ನಿಮಗೆ ದೋಸ್ ಸಮ್ ನಂಬರ್ಸ್, ನಾಟ್ ಆಲ್. ಆಯಿತಾ? ಈಗ ಇಫ್ ಯು ಟೇಕ್ ಔಟ್ ದ ಬಜೆಟ್ ಸ್ಪೀಚ್, ಸಿಕ್ಕಾಪಟ್ಟೆ ನಂಬರ್ಸ್ ಇರ್ತವೆ. ಪ್ರತಿ ಸ್ಕೀಮ್ ಪ್ರೋಗ್ರಾಮ್ಗೂ ಇಷ್ಟು ಔಟ್ಲೇ ಇದೆ ಅಂತೆಲ್ಲ, ಇಷ್ಟು ಅಮೌಂಟು ಅಂತೆಲ್ಲ ಕೊಟ್ಟಿರ್ತಾರೆ. ಅದೆಲ್ಲ ಬೇಕಾಗಿಲ್ಲ. ಬಟ್ ಈಗ ಟೋಟಲ್ ಯೂನಿಯನ್ ಬಜೆಟ್ದು ವರ್ತ್ ಎಷ್ಟು ಅಂತ ಕೇಳಿರ್ತಾರೆ. ಇಷ್ಟೋ ಇರುತ್ತೆ, ಈಗ 47 lakhs crores of rupees ಅಂತ ಇರ್ತದೆ. ಈ ಥರ ಬರುತ್ತೆ ಕ್ವಶನ್ಸು. ಅದು ನಿಮಗೆ ದಟ್ ಶುಡ್ ಸ್ಟೇ ವಿತ್ ಯು. ಈಗ ಕರ್ನಾಟಕ ಬಜೆಟ್ ಸ್ಪೀಚಲ್ಲೂ ಅಷ್ಟೇ, ಇದು ಚೀಫ್ ಮಿನಿಸ್ಟರ್ ಅವರು ಮಾಡಿದ್ದು ಬಜೆಟ್ ಸ್ಪೀಚಲ್ಲಿ ಟೋಟಲ್ ಇದು ಎಷ್ಟಿದೆ ಅಂತ. ಸೊ ಹೌ ಮಚ್ ವಾಸ್ ದ ವರ್ತ್ ಆಫ್ ದ ಬಜೆಟ್ ಅಂತ. ಸೊ ಅದು ಎಷ್ಟೋ ಇರುತ್ತೆ, ಈಗ 3.78 lakh crores rupees ಅಂತ ಇರ್ತದೆ. ಸೊ ನಿಮಗೆ 3.78 ಫಾರ್ ಎಕ್ಸಾಂಪಲ್ 3.75 ಇರ್ಬೋದು, 3.78 ಇರ್ಬೋದು. ಬಟ್ ದಟ್ ನಂಬರ್ ಶುಡ್ ಬಿ ಇನ್ ಯುವರ್ ಮೈಂಡ್, ಅದು ಗೊತ್ತಿರಬೇಕು. ಆಯಿತಾ? ಸೊ ಈ ಥರದನ್ನ ಹೈಲೈಟ್ಸ್ನಾದರೂ ನೋಡ್ಕೊಳ್ಳಿ. ಸೊ ಹೈಲೈಟ್ಸ್ ನೋಡ್ಕೊಳ್ಳಿ. ಅದರಲ್ಲಿ ಅರೌಂಡ್ ಒಂದು ಈ ಥರದ್ದೊಂದು 20 to 25 ಇಂಪಾರ್ಟೆಂಟ್ ಡೇಟಾ ಇರ್ಬೋದು. ಅದನ್ನು ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸೊ ಎಕ್ಸಾಮ್ನಲ್ಲಿ ಯು ನೀಡ್ ನಾಟ್, ಅಲ್ಲಿ ಯು ಕೆನಾಟ್ ಫಿಗರ್ ಔಟ್ ಎನಿಥಿಂಗ್. ಅಲ್ಲೆಲ್ಲ ಒಂದೇ ಥರ ಕಾಣುತ್ತೆ. ಇಫ್ ಯು ಡೋಂಟ್ ನೋ ದ ಫ್ಯಾಕ್ಟ್ಸ್ ಯು ಕಾಂಟ್ ಮಾರ್ಕ್ ದ ಕ್ವೆಶ್ಚನ್. ನಿಮ್ಗೆ ಆಲ್ಮೋಸ್ಟ್ 25% ಚಾನ್ಸ್ ಇರುತ್ತೆ ಅಷ್ಟೇ. ಇಟ್ ಈಸ್ ಲೈಕ್ ಇದು ಏನಂತ ಗೆಸ್ ವರ್ಕ್ ಮಾಡಿ ಟಿಕ್ ಮಾಡೋ ಥರ ಆಗುತ್ತೆ ಎಕ್ಸಾಮ್ನಲ್ಲಿ. ಇಫ್ ಯು ಡೋಂಟ್ ನೋ ದ ಫ್ಯಾಕ್ಟ್ಸ್ ಗೊತ್ತಿರೋರಿಗೆ ಅದು ಈಸಿ. 1 second ಕ್ವೆಶ್ಚನ್, 1 secondಲ್ಲಿ 2 ಮಾರ್ಕ್ ಬಂದುಬಿಡುತ್ತೆ. ಸೊ ಈ ಥರ. ಸೊ ದಿಸ್ ವಿಲ್ ಬಿ ಫಸ್ಟ್ ಪೇಪರ್. ಸೊ ಸಾರಿ, ಇದು ಸೆಕೆಂಡ್ ಪೇಪರ್. ಇದು ಫಸ್ಟ್ ಪೇಪರ್ನಲ್ಲಿ ಆ್ಯಸ್ ಐ ಟೋಲ್ಡ್ ಯು, ಹಿಸ್ಟ್ರಿನಲ್ಲಿ ಕರ್ನಾಟಕ ಹಿಸ್ಟ್ರಿನೂ ಇದೆ, ಇಂಡಿಯನ್ ಹಿಸ್ಟ್ರಿನೂ ಇದೆ. ಇಂಡಿಯನ್ ಹಿಸ್ಟ್ರಿಲಿ ಏನ್ಷಂಟ್, ಮೆಡಿವಲ್, ಮಾಡರ್ನ್ ಹಿಸ್ಟ್ರಿನೂ ಇದೆ, ಆ್ಯಂಡ್ ಆರ್ಟ್ ಆ್ಯಂಡ್ ಕಲ್ಚರೂ ಇದೆ. ಸೊ ಇದಿಷ್ಟು ಸೇರಿ ಅರೌಂಡ್ 20 marks ಇದಕ್ಕಿರುತ್ತೆ. ಆಯಿತಾ? ನೆಕ್ಸ್ಟು ಈಗ ಜಾಗ್ರಫಿನಲ್ಲಿ ಅಗೇನ್ ಕರ್ನಾಟಕ ಜಾಗ್ರಫಿ ಇದೆ, ಇಂಡಿಯನ್ ಜಾಗ್ರಫಿನೂ ಇದೆ. ಇಂಡಿಯನ್ ಜಾಗ್ರಫಿಲಿ ಮತ್ತು ಫಿಸಿಕಲ್ ಜಾಗ್ರಫಿನೂ NCERTನಲ್ಲಿ 8th standard NCERT ನೋಡಿ, ಐ ಥಿಂಕ್ 11th NCERT ನೋಡ್ರಿ. 11th NCERT ಫಿಸಿಕಲ್ ಜಾಗ್ರಫಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ನೀವು ಅದನ್ನು ಇಫ್ ಯು ರೀಡ್ ದಟ್ ವೆಲ್, ನೀವು ಆಲ್ಮೋಸ್ಟ್ ಎನಿ ಕ್ವೆಶ್ಚನ್ ಫಿಸಿಕಲ್ ಜಾಗ್ರಫಿದು ನೀವು ಅಟೆಂಪ್ಟ್ ಮಾಡ್ಬೋದು. ಸೊ ಫಿಸಿಕಲ್ ಜಾಗ್ರಫಿ ಅದರಲ್ಲಿ ಹೋದರೆ 12th ಇಂಡಿಯನ್ ಜಾಗ್ರಫಿ ಇದೆ. ಇಂಡಿಯನ್ ಜಾಗ್ರಫಿನೂ ನೋಡ್ಕೊಳ್ಳಿ. ಸೊ ಕರ್ನಾಟಕ ಜಾಗ್ರಫಿ, ಇಂಡಿಯನ್ ಜಾಗ್ರಫಿ, ಫಿಸಿಕಲ್ ಜಾಗ್ರಫಿ ಇದಿಷ್ಟೂ ಬರ್ತದೆ. ಜಾಗ್ರಫಿ ಸೆಕ್ಷನಲ್ಲಿ ಒಂದು 10 marks ಇರ್ಬೋದು. ಇದಕ್ಕೆ 10 to 12 ಈ ಥರ ಬರುತ್ತೆ. ಅದಾದಮೇಲೆ ನೆಕ್ಸ್ಟು ಪಾಲಿಟಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನು. ಇದು ಅರೌಂಡ್ ಒಂದು 18 to 20 ಕ್ವೆಶ್ಚನ್ಸ್ ಇದರಲ್ಲೇ ಬರ್ಬೋದು. ಅದಾದಮೇಲೆ ಕರೆಂಟ್ ಅಫೇರ್ಸ್. ಓಕೆ. ಸೊ ಈಗ ಕ್ವೆಶ್ಚನ್ಸ್ ಯಾವ ಥರ ಬರುತ್ತೆ ಅಂತ ಐ ವಿಲ್ ಟೆಲ್ ಯು ವಿತ್ ಎಕ್ಸಾಂಪಲ್ಸು. ಅದಕ್ಕಿಂತ ಮುಂಚೆ ಐ ವಿಲ್ ಟೆಲ್ ಯು ಸಮ್ ಬೇಸಿಕ್ ಥಿಂಗ್ಸ್. ನೀವು ಪ್ರಿಪ್ರೇಷನ್ಗೆ ಏನು ಮಾಡಬೇಕು ಅಂತ ಇದನ್ನು ನೋಟ್ ಮಾಡ್ಕೊಳ್ಳಿ. ಫಸ್ಟು ಆ್ಯಸ್ ಐ ಟೋಲ್ಡ್ ಯು, ಇದು NCERT ಟೆಕ್ಸ್ಟ್ ಬುಕ್ಸ್ನ ನೀವು ಅಂಡರ್ ಎಸ್ಟಿಮೇಟ್ ಮಾಡೋಕ್ಕೆ ಹೋಗ್ಬೇಡ್ರಿ. ಅದರದ್ದು ಪೊಟೆನ್ಷಿಯಲ್ ತುಂಬ ಇದೆ. ಆ್ಯಂಡ್ ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್ ಫಾರ್ ಪೀಪಲ್ ಟು ಜಸ್ಟ್ ಸೇ ಇದು ಇಲ್ಲಿಂದ ಬಂದಿತ್ತು ಅಂತ ಹೇಳೋದಕ್ಕೆ ದೇ ವಿಲ್ ಟೇಕ್ ಲಾಟ್ ಆಫ್ ಟೈಮ್. ಆ ಥರ ಇದಿರುತ್ತೆ. NCERTನಲ್ಲಿ ಅಷ್ಟೊಂದು ಸ್ಟಫ್ ಇದೆ. ಆಯ್ತದ? ಮತ್ತು ಅದನ್ನು ಎಕ್ಸ್ಪರ್ಟ್ಸ್ ಡಿಸೈನ್ ಮಾಡಿರೋವಂಥದ್ದು. ಸೊ 8th ಇಂದ 10th ಆ್ಯಂಡ್ ಫ್ಯೂ ಸಬ್ಜೆಕ್ಟ್ಸು ನಿಮಗೆ 11th and 12th. ಆಯಿತಾ? ಈಗ ನಿಮ್ಮದು ಸಬ್ಜೆಕ್ಟ್ ಫಾರ್ ಎಕ್ಸಾಂಪಲ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇರ್ಬೋದು, UPSC ಮೇನ್ಸ್ಗೆ ಅಥವಾ ಪೊಲಿಟಿಕಲ್ ಸೈನ್ಸ್ ಇರ್ಬೋದು. ನಿಮಗೆ NCERT ಟೆಕ್ಸ್ಟ್ ಬುಕ್ಸ್ ಓದಿದ್ರೆ ನಿಮ್ಗಿನ್ನೂ ನಿಮ್ಮದು ಕೆಲವೊಂದು ಬೇಸಿಕ್ ಫಂಡಮೆಂಟಲ್ಸ್ ಎಲ್ಲ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಆಯಿತಾ? ಸೊ NCERT ಟೆಕ್ಸ್ಟ್ ಬುಕ್ಸು ನೀವು ಡೋಂಟ್ ಮಿಸ್ ರೀಡಿಂಗ್ NCERT ಟೆಕ್ಸ್ಟ್ ಬುಕ್ಸು. ಚೆನ್ನಾಗಿ ಸ್ಟಡಿ ಮಾಡಬೇಕು. ಎರಡನೇದು ಬೇಸಿಕ್ ರೆಫರೆನ್ಸ್ ಬುಕ್ಸು ನಿಮಗೆಲ್ಲ ಗೊತ್ತಿರೋಂಥದ್ದೇ. ಈಗ ಯಾವುದೇ ವೆಬ್ಸೈಟ್ ತೆಗೆದ್ರೂ ಅಥವಾ ನೀವು ಯಾರೇ ಎಕ್ಸ್ಪರ್ಟ್
ಹತ್ರ ಹೋದ್ರೂ ಅಥವಾ ಎನಿಬಡಿ ಹೂ ಹ್ಯಾಸ್ ಕ್ಲಿಯರ್ಡ್ ದ ಎಕ್ಸಾಮು ಕೆಲವೊಂದು ಬೇಸಿಕ್ ಬುಕ್ಸ್ ಹೇಳ್ತಾರೆ ಅವರು. ಲೈಕ್ ಈಗ ಪಾಲಿಟಿ ಅಂದರೆ ಲಕ್ಷ್ಮೀಕಾಂತ್ ಓದ್ರಿ ಅಂತ ಹೇಳ್ತಾರೆ. ಬಟ್ ಲಕ್ಷ್ಮೀಕಾಂತ್ ಟೆಕ್ಸ್ಟ್ ಬುಕ್ ಇಟ್ ಸೆಲ್ಫ್ ಈಸ್ ಲಿಟಲ್ ವಾಸ್ಟ್, ಜಾಸ್ತಿನೇ ಇದೆ ಅದು. ಈಗ ಮೋಸ್ಟ್ ಆಫ್ ದ ಕ್ಯಾಂಡಿಡೇಟ್ಸು ಯಾರು ಹೇಳ್ತಾರೆ ಈಗ ವಾಟ್ ವಿ ಸೇಸ್ ಈಗ ಪಾಲಿಟಿಗೆ ಲಕ್ಷ್ಮೀಕಾಂತ್ ಬುಕ್ ಅಂತ ಹೇಳ್ತೀವಿ, ಬಟ್ ನಾವೆಲ್ಲರೂ ಓದಿರೋದಿಲ್ಲ ಅದನ್ನು. ನಾವು ನೋಟ್ಸ್ ಓದಿರ್ತೀವಿ ಅಥವಾ ನಾವು ಕ್ಲಾಸ್ ಅಟೆಂಡ್ ಮಾಡಿರ್ತೀವಲ್ಲ, ಅಲ್ಲಿ ನಾವು ವಿ ವುಡ್ ಹ್ಯಾವ್ ಟೇಕನ್ ನೋಟ್ಸ್. ಮತ್ತು ಕೆಲವೊಂದು ಇನ್ಸ್ಟಿಟ್ಯೂಟ್ದು ಮೆಟೀರಿಯಲ್ಸ್ ಎಲ್ಲ ಇರ್ತವೆ, ಕೆಲವೊಂದು ಇನ್ನೂ ಲ್ಯೂಸಿಡ್ ಆಗಿರೋಂಥದ್ದು ಕಾಂಪ್ರೆನ್ಸಿವ್ ಆಗಿರೋದು ಬುಕ್ಸ್ ಇರ್ತವೆ, ನಾವು ಅದನ್ನೆಲ್ಲ ಓದಿರ್ತೀವಿ. ಇಟ್ ಇಸ್ ದ ಸೇಮ್ ಆಯಿತಾ. ಬಟ್ ಇಟ್ಸ್ ಅ ಗುಡ್ ರೆಫರೆನ್ಸ್ ಬುಕ್ ಇದು ಲಕ್ಷ್ಮೀಕಾಂತ್. ಅದಾದಮೇಲೆ ಈಗ ಫಾರ್ ಎನ್ವಿರಾನ್ಮೆಂಟ್ ಇಕಾಲಜಿ ಅದು ಇದನ್ನು ಹೇಳಿದೆ ನಾನು ನಿಮಗೆ, ಶಂಕರ್ ಅಯ್ಯಸ್ದು ಒಂದು ಬುಕ್ ಇದೆ, ಅದನ್ನು ಪ್ರತಿ ವರ್ಷವೂ ಅಪ್ಡೇಟ್ ಮಾಡ್ತಾ ಇರ್ತಾರೆ, ಚೆನ್ನಾಗಿದೆ ಅದು ಬುಕ್, ದಟ್ ಈಸ್ ಗುಡ್. ಆ್ಯಂಡ್ ಬೇಸಿಕ್ ಸೈನ್ಸ್ಗೆಲ್ಲ ಐ ವುಡ್ ಸೇ ನೀವು ಇದಕ್ಕೇ ಹೋಗ್ರಿ, NCERT ಬುಕ್ಸ್ ಎಲ್ಲ ಚೆನ್ನಾಗಿ ಓದ್ಕೊಳ್ಳಿ. ಮತ್ತು ಅಲ್ಲಿ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಶನ್ಸ್ ಬರೋದು ಜಾಸ್ತಿ, ರ್ಯಾದರ್ ದೆನ್ ಇದು ಏನಂತಾರೆ ಫಂಡಮೆಂಟಲ್ ಸೈನ್ಸ್ ಬಗ್ಗೆ ಬರೋದಕ್ಕಿಂತ ಅಪ್ಲಿಕೇಶನ್ ಬೇಸ್ಡ್ ಕರೆಂಟ್ ಅಫೇರ್ಸ್. ದಟ್ ಐ ವಿಲ್ ಗಿವ್ ಯು ಎಕ್ಸಾಂಪಲ್ಸ್. ಸೊ ಈಗ ಇನ್ನೊಂದು, ಡೋಂಟ್ ಬೈ ಟೂ ಮೆನಿ ಬುಕ್ಸ್. ಜಾಸ್ತಿ ಬುಕ್ಸ್ ಪರ್ಚೇಸ್ ಮಾಡೋಕ್ಕೆ ಹೋಗ್ಬೇಡ್ರಿ, ಇಟ್ ವಿಲ್ ಬಿ ವೇಸ್ಟ್ ಆಫ್ ಯುವರ್ ಮನಿ ಆಯಿತಾ. ಸೊ ಈಗ ಮೋಸ್ಟ್ ಆಫ್ ದ ಕ್ಯಾಂಡಿಡೇಟ್ಸ್ ಏನು ಮಾಡ್ತಾರೆ ಅಂದರೆ ಎಲ್ಲ ಬುಕ್ಸು ತೊಗೊಳೋದು. ಇಫ್ ಯು ಗೋ ಟು ಇದು ಈಗ ಸಪ್ನಾ ಬುಕ್ ಹೌಸ್ ಆಗಿರ್ಬೋದು ಅಥವಾ ಇನ್ನೊಂದು ಎಲ್ಲಿ ಹೋದ್ರೂ ಎಲ್ಲ ಬುಕ್ಸ್ ಇರ್ತವೆ, ಇದು ಚೆನ್ನಾಗಿದೆ ಎಲ್ಲ ತೊಗೊಂಡು ಬರೋದು, ಯಾವುದನ್ನೂ ಓದೋದಿಲ್ಲ. ಸೊ ನಿಮಗೆ ನೀವು ಫಸ್ಟ್ ಟೈಮರ್ಸು ಗೊತ್ತಿರಲ್ಲ, ಆಲ್ರೆಡಿ ಒಂದು ಅಟೆಂಪ್ಟ್ ಮಾಡಿರೋರು ಒಂದೆರಡು ನಿಮಗೆ ಗೊತ್ತಿರುತ್ತೆ ಇದು. ಸೊ ಸಿಕ್ಕಿದ ಬುಕ್ಸ್ ಎಲ್ಲ ತೊಗೊಂಡು ಕೂತ್ಕೋಬೇಡ್ರಿ ಆಯಿತಾ. ನೀವು ವೆರಿ ಸೆಲೆಕ್ಟಿವ್ ಆಗಿರಿ. ಈಗ ನೀವು ಒಂದು ಬುಕ್ ಇದನ್ನು ಫಾಲೋ ಮಾಡ್ತಿದ್ದೀರಾ ಅಂದರೆ ಯು ಸ್ಟಿಕ್ ಟು ದಟ್ ಆಯಿತಾ. ಸೊ ಮತ್ತು ತುಂಬ ಬುಕ್ಸ್ನೂ ಸ್ಟಾಕ್ ಮಾಡಬಾರ್ದು, ಅದು ಏನೂ ಯೂಸ್ ಆಗೋದಿಲ್ಲ ನಿಮಗೆ ಆಯಿತಾ. ಸೊ ಆ್ಯಂಡ್ ಈಗ ನಿಮ್ಗೆ ಯಾವುದೋ ಒಂದು ಡೌಟ್ಸ್ ಇದೆ ಇದಿದೆ ಅಂದರೆ ಯು ಕ್ಯಾನ್ ಆಲ್ವೇಸ್ ಕ್ರಾಸ್ ರೆಫರ್, ನೆಟ್ಟಲ್ಲಿ ನೀವು ಸರ್ಚ್ ಮಾಡ್ಕೊಂಬಿಡ್ಬೋದು. ಈಗ ಮುಂಚೆಕ್ಕಿಂತ ತುಂಬ ಅಪ್ಡೇಟ್ ಆಗಿದೆ. ಈಗ ಫಾರ್ ಎಕ್ಸಾಂಪಲ್ ಎಕಾನಮಿನಲ್ಲಿ ಯಾವುದೋ ಒಂದು ಇದಕ್ಕೆ ಒಂದು ಜಾರ್ಗನ್ ಬಂದಿರುತ್ತೆ, ಸೊ ಅದು ನಿಮಗೆ ಟಫ್ ಅನಿಸುತ್ತೆ, ನೀವು ಜಸ್ಟ್ ಇದರಲ್ಲಿ ಸರ್ಚ್ ಕೊಟ್ಟರೆ ನಿಮಗೆ ಅದು ತುಂಬ ರಿಸಲ್ಟ್ಸ್ ಬರ್ತದೆ. ಈಗ ಇನ್ವೆಸ್ಟೋಪೀಡಿಯಾ ಅಂತ ಒಂದು ವೆಬ್ಸೈಟ್ ಇದೆ. ಸೊ ಇನ್ವೆಸ್ಟೋಪೀಡಿಯಾ ಅಂತ ಒಂದು ವೆಬ್ಸೈಟ್ ಇದೆ, ಅದರಲ್ಲಿ ನಿಮಗೆ ಎಕಾನಮಿದು ಆಲ್ಮೋಸ್ಟ್ ಎಲ್ಲ ಟಾಪಿಕ್ಸು, ಎಲ್ಲ ಜಾರ್ಗನ್ಸು ಫ್ರಮ್ ಎಸ್ಟರ್ ಇಯರ್ಸ್, ಒಂದು 50 ವರ್ಷದ ಹಿಂದೆಯಿಂದ ಹಿಡಿದು ಈಗ ರೀಸೆಂಟ್ ಎಲ್ಲದನ್ನು ಕ್ಲೀನಾಗಿ ಅಪ್ಡೇಟ್ ಆಗಿರುತ್ತೆ ಅದರಲ್ಲಿ. ಇನ್ವೆಸ್ಟೋಪೀಡಿಯಾ ಅಂತ ನೀವು ಅದನ್ನೇ ಒಂದ್ಸಲಿ ಯು ಗೋ ಥ್ರೂ ದಟ್ ವೆಬ್ಸೈಟ್, ಮತ್ತು ಸರ್ಚ್ ಕೊಟ್ಟು ನೋಡಬೇಕು ನೀವು ಏನು. ಮತ್ತು ಕೆಲವು ಕಾನ್ಸೆಪ್ಟ್ಸ್ ಇರ್ತವೆ, ಲೈಕ್ ಫಾರ್ ಎಕ್ಸಾಂಪಲ್ ಈಗ ರೀಸೆಂಟ್ ವಾರ ಆಗ್ತಾ ಇತ್ತಲ್ಲ, ರಷ್ಯಾದು ಯುಕ್ರೇನ್ದು ವಾರ್ ಆಗ್ತಾ ಇದ್ದಾಗ ಏನಂತಾರೆ ಎಕನಾಮಿಕ್ ಫಾಲೋಟ್ಸ್ ಆಫ್ ದ ಇದು ವಾರ್ ಅಂತ ಕೊಟ್ಟರೆ ನಿಮಗೆ ಬುಲೆಟ್ ಪಾಯಿಂಟ್ಸಲ್ಲಿ ನಿಮಗೆ ಬರುತ್ತೆ. ಸೊ ಯು ಕ್ಯಾನ್ ಗೋ ಥ್ರೂ. ಈ ಕೆಲವೊಂದು ವಿಷಯಗಳನ್ನ ನೀವು ಅದನ್ನು ಎಕ್ಸ್ಪ್ಲೋರೇ ಮಾಡಿರೋದಿಲ್ಲ, ಅಂದರೆ ಈ ಥರನೂ ಆಗ್ಬೋದಾ ಅಂತ ನಿಮಗೆ ಅದರದ್ದು ಥಾಟ್ ಬಂದಿರೋದಿಲ್ಲ. ಆ ಥರದ್ದೆಲ್ಲ ಪಾಯಿಂಟ್ ಸಿಗುತ್ತೆ ನಿಮಗೆ. ಇನ್ವೆಸ್ಟೋಪೀಡಿಯಾ ಇಸ್ ಅ ಗುಡ್ ವೆಬ್ಸೈಟು. ಆ ಥರದ್ದು ಕೆಲವು ಹೇಳ್ತೀನಿ ನಿಮಗೆ. ಸೊ ಜಾಸ್ತಿ ಬುಕ್ಸ್ ತೊಗೊಳಕ್ಕೆ ಹೋಗ್ಬೇಡ್ರಿ, ಆ್ಯಂಡ್ ತುಂಬ ಬುಕ್ಸ್ನ ಸ್ಟಾಕ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಡೋಂಟ್ ರೀಡ್ 5 ಡಿಫ್ರೆಂಟ್ ಬುಕ್ಸ್ ಒನ್ ಟೈಮ್ ಆಯಿತಾ. ರೀಡ್ 1 book 5 times ಅಂತ. ಈಗ ನೀವು ಸೋರ್ಸ್ ಚೇಂಜ್ ಮಾಡ್ತಾ ಇರಬಾರ್ದು. ಯು ಶುಡ್ ನಾಟ್ ಕೀಪ್ ಚೇಂಜಿಂಗ್ ಯುವರ್ ಸೋರ್ಸಸ್ ಆಯಿತಾ. ಈಗ ಯಾವುದಾದ್ರೂ ಒಂದು ಬುಕ್ ಓದೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಂದರೆ ಅದನ್ನು ಕವರ್ ಮಾಡೋದಕ್ಕೆ ಟ್ರೈ ಮಾಡಿ ಪೂರ್ತಿ. ಅದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಮೆಟೀರಿಯಲ್ಲು ಇರುತ್ತೆ, ಅಥವಾ ಕೆಲವು ಸರಿ ಸ್ಟ್ಯಾಂಡರ್ಡ್ ರೆಫರೆನ್ಸ್ ಬುಕ್ಕು ಇರುತ್ತೆ, ಅದನ್ನು ಇಟ್ಕೊಳ್ಳಿ. ಆ್ಯಂಡ್ ಇನ್ನೊಂದು, ಸಮ್ ಕ್ಯಾಂಡಿಡೇಟ್ಸ್ ವಿಲ್ ಹ್ಯಾವ್ ದ ಹ್ಯಾಬಿಟ್ ಆಫ್ ಇದು ಹೈಲೈಟರ್ ಯೂಸ್ ಮಾಡಿಬಿಟ್ಟು ಮಾರ್ಕ್ ಮಾಡೋದು. ಆ್ಯಂಡ್ ಅಗೇನ್ ಹೈಲೈಟರ್ ಹೆಂಗೆ ಯೂಸ್ ಮಾಡಬೇಕು ಅನ್ನೋದು ದಟ್ ಯು ಶುಡ್ ಲರ್ನ್ ಫಸ್ಟ್. ಇಲ್ಲಾಂದರೆ ನೀವು ಎಲ್ಲದೂ ಮಾರ್ಕ್ ಮಾಡ್ತೀರಾ, ಅದು ಪೂರ್ತಿ ಬುಕ್ ಪೂರ್ತಿ ಒಂದು ಪೇಜ್ ಪೂರ್ತಿ ಪೇಂಟ್ ಮಾಡ್ದಂಗೆ ಇರುತ್ತೆ. ಆ ಥರ ಇರಬಾರ್ದು. ಯು ಹ್ಯಾವ್ ಟು ಮಾರ್ಕ್ ಔಟ್ ಓನ್ಲಿ ಕೀವರ್ಡ್ಸ್, ವೆರಿ ಇಂಪಾರ್ಟೆಂಟ್ ಇರೋಂಥದ್ದನ್ನು ಮಾತ್ರ ನೀವು ಮಾಡಬೇಕು. ಪ್ರತಿ ಪೇಜಲ್ಲಿ ನಿಮಗೆ ನೀವೇ ಒಂದು ಇದನ್ನು ಹಾಕ್ಕೊಂಡಿರಬೇಕು, ಲೈಕ್ ರೆಸ್ಟ್ರಿಕ್ಷನ್ ಹಾಕ್ಕೊಂಡಿರಬೇಕು. ನಾಟ್ ಮೋರ್ ದೆನ್ 4-5 words ಐ ವಿಲ್ ಮಾರ್ಕ್ ಇನ್ ದಿಸ್ ಅಂತ. ಅಂದರೆ ದ ಮೋಸ್ಟ್ ಇದು. ಮತ್ತು ಮಾರ್ಕ್ ಮಾಡಬೇಕಾದ್ರೆ ಐದರ್ ಅಂಡರ್ಲೈನ್ ಆಗಿರ್ಬೋದು ಅಥವಾ ಹೈಲೈಟಿಂಗ್ ಇರ್ಬೋದು. ಸೊ ನೀವು ಫಸ್ಟ್ ರೀಡಿಂಗಲ್ಲೇ ಮಾಡ್ತಾ ಹೋಗಬೇಡಿ. ಸೊ ದೆನ್ ಯು ವಿಲ್ ಫೀಲ್ ಎವ್ರಿಥಿಂಗ್ ಈಸ್ ಇಂಪಾರ್ಟೆಂಟ್, ಬಿಕಾಸ್ ನಿಮಗೆ ಎಲ್ಲ ಹೊಸದೇ ಅಲ್ವಾ. ಸೊ ನಿಮಗೆಲ್ಲ ಇಂಪಾರ್ಟೆಂಟ್ ಅನಿಸುತ್ತೆ, ಸೊ ನೀವೆಲ್ಲ ಮಾರ್ಕ್ ಮಾಡ್ತೀರಾ. ಹಾಗಾಗಬಾರ್ದು. ಸೊ ಅಟ್ಲೀಸ್ಟ್ ಒಂದು ರೀಡಿಂಗ್ ಕೊಡಿ. 2ನೇ ರೀಡಿಂಗ್ ಆದಮೇಲೆ ನೀವು ಯು ವಿಲ್ ಬಿ ಏಬಲ್ ಟು ಫಿಗರ್ ಔಟ್ ವಾಟ್ ಈಸ್ ಇಂಪಾರ್ಟೆಂಟ್. ಸೊ ಅದಕ್ಕೆ ಕಡಿಮೆ ಮಾರ್ಕ್ ಮಾಡಬೇಕು. ಯಾಕಂದರೆ ದ ಪರ್ಪಸ್ ಆಫ್ ಮಾರ್ಕಿಂಗ್ ಈಸ್, ನೀವು ಎಷ್ಟೋ ದಿನ ಆದಮೇಲೆ, ಸಪೋಸ್ ಈಗ 1 ತಿಂಗಳಾಗುತ್ತೆ, 2 ತಿಂಗಳಾದಮೇಲೆ ನೀವು ಮತ್ತೆ ಅದೇ ಚಾಪ್ಟರ್ನ ರಿವಿಸಿಟ್ ಮಾಡಬೇಕಾದ್ರೆ, ಸೊ ನೀವು ಎಲ್ಲ ಮಾರ್ಕ್ ಮಾಡಿದರೆ ಇಟ್ ವಿಲ್ ಸರ್ವ್ ನೋ ಪರ್ಪಸ್. ಅದು ವೇಸ್ಟ್ ಆಗಿಬಿಡುತ್ತೆ. ನಿಮಗೆ
ಒಂದು 2-3 ತಿಂಗಳಾದ್ಮೇಲೆ ನೋಡಿದಾಗ ಜಸ್ಟ್ ಆ ಕೀವರ್ಡ್ಸಲ್ಲಿ ನಿಮ್ಗೆ ಅದು ಪೂರ್ತಿ ಟಾಪಿಕ್ ಶುಡ್ ಕಮ್ ಬ್ಯಾಕ್ ಟು ಯು, ಅದು ಪೂರ್ತಿ ಫ್ಲ್ಯಾಶ್ ಆಗಬೇಕು ನಿಮಗೆ. ಓನ್ಲಿ ದೆನ್ ದ ಪರ್ಪಸ್ ವಿಲ್ ಬಿ ಸರ್ವ್ಡ್. ಅರ್ಥ ಆಗ್ತದೆ? ಇದನ್ನು ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ರಿ, ಅದರ್ವೈಸ್ ಇಟ್ ವಿಲ್ ಬಿ ವೇಸ್ಟ್ ಆಫ್ ಯುವರ್ ಟೈಮ್. ಮತ್ತು ಇನ್ನೊಂದು ಕೆಲವ್ರಿಗೆ ನೋಟ್ ಮಾಡೋ ಅಭ್ಯಾಸ ಇರುತ್ತೆ. ನೋಟ್ ಮಾಡಬೇಕಾದ್ರೂ ಎಲ್ಲದನ್ನು ನೋಟ್ ಮಾಡಬೇಡಿ. ಯು ಗೋ ಕೀವರ್ಡ್ಸು ಕ್ರಿಸ್ಪಾಗಿ ಮಾಡಿ ಏನೇ ಇದ್ರು ನೋಟ್ಸು. ಅಂದರೆ ಇಟ್ ಶುಡ್ ಬಿ ಲೈಕ್ ಪ್ರಿಸೈಸ್ ರೈಟಿಂಗ್ ಅಂತ ಇರುತ್ತೆ, ಕೇಳಿದ್ದೀರಾ ಇದ್ರ ಬಗ್ಗೆ? ಕಂಪಲ್ಸರಿ ಲ್ಯಾಂಗ್ವೇಜ್ ಪೇಪರ್ನಲ್ಲಿ ಪ್ರಿಸೈಸ್ ರೈಟಿಂಗ್ ಇರುತ್ತೆ. ಈ PSI ಎಕ್ಸಾಮ್ನಲ್ಲೂ ಎಲ್ಲ ಪ್ರಿಸೈಸ್ ರೈಟಿಂಗ್ ಅಂತಲೇ ಇರುತ್ತೆ. ಅಂದರೆ ಈಗ 1000 ವರ್ಡ್ಸ್ ಇದ್ದದನ್ನು 300 ವರ್ಡ್ಸ್ಗೆ ರೆಡ್ಯೂಸ್ ಮಾಡಿ ಬರೀರಿ ಅಂತ ಕೊಟ್ಟಿರ್ತಾರೆ. 1000 ವರ್ಡ್ಸ್ದು ಇರುತ್ತೆ, ಒಂದು 4 ಪೇಜ್ ಇರುತ್ತೆ, ಅದನ್ನು ಒಂದು ಕಡಿಮೆ ಮಾಡಿ ಬರೀರಿ ಅಂತ ಕೊಟ್ಟಿರ್ತಾರೆ. ಅಂದರೆ ಪ್ರಿಸೈಸ್ ಮಾಡೋದ್ರದ್ದು ಪರ್ಪಸ್ ಏನಿದೆ ಅಂದರೆ ಅನ್ವಾಂಟೆಡ್ ಇನ್ಫಾರ್ಮೇಷನ್ ಎಲ್ಲ ವೀಡ್ ಔಟ್ ಮಾಡಿ ಓನ್ಲಿ ಎಸೆನ್ಷಿಯಲ್ ಇನ್ಫಾರ್ಮೇಷನ್ನ ತಂದು ಆ್ಯಂಡ್ ದಟ್ ಶುಡ್ ಬಿ ಪುಟ್ ಔಟ್ ಇನ್ ಒಂದು ಕಾಂಪ್ರಹೆನ್ಸಿವ್ ವೇನಲ್ಲಿ ಹಾಕಿರ್ಬೇಕು. ಅದನ್ನು ಒಂದು ಅರ್ಥ ಆಗೋ ಫಾರ್ಮ್ಯಾಟಲ್ಲಿ ಇಟ್ ಶುಡ್ ಮೀನ್ ಸಮಥಿಂಗ್, ಒಂದು ಅರ್ಥ ಇರಬೇಕು, ಫ್ಲೋ ಇರಬೇಕು, ಅನ್ನೆಸೆಸರಿ ಫ್ಯಾಕ್ಟ್ಸ್ ಕಟ್ಔಟ್ ಆಗಿರಬೇಕು, ಓನ್ಲಿ ಮೀನಿಂಗ್ಫುಲ್ ಇನ್ಫಾರ್ಮೇಷನ್ ಮಾತ್ರ ಅಲ್ಲಿ ಬಂದಿರಬೇಕು. ನಿಮ್ಮ ನೋಟ್ಸ್ ಅದೇ ಥರ ಇರಬೇಕು. ಸೊ ಯು ಶುಡ್ ನೋಟ್ ಡೌನ್ ಓನ್ಲಿ ಕೀವರ್ಡ್ಸು, ಕಾಂಪ್ರಹೆನ್ಸಿವ್ ಆಗಿ ಮಾಡ್ಕೊಂಡಿರಬೇಕು. ನೀವು ಈಗ ಸಪೋಸ್ ಈಗ ಒಂದು ನ್ಯೂಸ್ ಪೇಪರಿಂದ ನೋಟ್ಸ್ ಮಾಡ್ತಿದ್ದೀರಾ ಅಂದರೆ, ಈಗ ಒಂದು ಎಡಿಟೋರಿಯಲ್ ಓದ್ತೀರಾ, ಅಲ್ಲಿರೋದನ್ನು ನೀವು ಮತ್ತೆ ಇಲ್ಲೇ ರೀಪ್ರೊಡ್ಯೂಸ್ ಮಾಡಿದ್ರೆ ದೆನ್ ಇಟ್ ಇಸ್ ನೋ ಯೂಸ್. ಅದ್ರ ಬದಲು ಅದನ್ನು ಕಟ್ ಮಾಡಿ ಇಟ್ಕೋಬೋದು. ಸೊ ಅದ್ರ ಬದಲು ಹ್ಯಾಬಿಟ್ ಆಫ್ ರೈಟಿಂಗ್ ಇಸ್ ಗುಡ್, ಆಯಿತಾ? ನೀವು ಬರೆಯೋ ಇದು ನಿಮಗೆ ಮೇನ್ ಎಕ್ಸಾಮ್ಗೆ ತುಂಬ ಬೆನಿಫಿಟ್ ಆಗುತ್ತೆ. ಇದು ಬೋತ್ ಫಾರ್ ಇದು KPSC ಮೇನ್ಸ್ ಇರ್ಬೋದು ಅಥವಾ UPSC ಮೇನ್ಸ್ಗೆ ಇರ್ಬೋದು. ನೀವು ಬರೆಯೋ ಅಭ್ಯಾಸ ಇದ್ದರೆ ನಿಮ್ಮದು ರೈಟಿಂಗ್ ಸ್ಪೀಡ್ ಇಂಪ್ರೂವ್ ಆಗುತ್ತೆ, ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗುತ್ತೆ, ಮತ್ತು ನಿಮ್ಮದು ಇಲ್ಲಿಂದ ಗ್ರಾಸ್ಪ್ ಮಾಡೋದ್ರದ್ದು ಅಟೆನ್ಷನ್ ಇರುತ್ತೆ. ಬಿಕಾಸ್ ಸಿನ್ಸ್ ಯು ಆರ್ ರೈಟಿಂಗ್ ಯುವರ್ ಮೈಂಡ್ ವಿಲ್ ಬಿ ಫೋಕಸ್ಡ್, ಒಂದು ಸ್ವಲ್ಪ ಅಟೆಂಟಿವ್ ಆಗಿರುತ್ತೆ. ಸೊ ಅದಕ್ಕೆ ಈಗ ಹಿಂದೂ ಎಡಿಟೋರಿಯಲ್ ಒಂದು ಓದ್ತೀರಾ ಅಂತ ಇಟ್ಕೊಳ್ಳಿ. ಸೊ ಯು ಶುಡ್ ಬಿ ಏಬಲ್ ಟು ಬ್ರಿಂಗ್ ದಟ್ ಡೌನ್ ಟು ಒಂದು 5-6 ಪಾಯಿಂಟ್ಸ್, ಒಂದು 5-6 ಪಾಯಿಂಟ್ ಅಷ್ಟೇ. ಅದಕ್ಕಿಂತ ಜಾಸ್ತಿ ನೀವು ಬರಿತಾ ಹೋದರೆ ಇಟ್ ವಿಲ್ ಬಿ ಲೈಕ್ ರೀಪ್ರೊಡ್ಯೂಸಿಂಗ್, ಇಲ್ಲಿಂದ ತೆಗೆದು ಅಲ್ಲಿಗೆ ಹಾಕ್ದಂಗೆ ಆಗುತ್ತೆ ವಿತೌಟ್ ಪಾಸಿಂಗ್ ಥ್ರೂ ಯುವರ್ ಬ್ರೈನ್. ಸೊ ಇಲ್ಲಿಂದ ತೆಗೆದು ಅಲ್ಲಿಗೆ ಹಾಕ್ದಂಗೆ ಆಗುತ್ತೆ, ಅದಾಗಬಾರ್ದು. ಸೊ ಫೋಕಸ್ಡ್ ಆಗಿರಲಿ. ಐದರ್ ಈಗ ನಾನು ನಿಮ್ಗೆ ಇದ್ರ ಬಗ್ಗೆ ಹೇಳಿದೆ, ಹೈಲೈಟಿಂಗು, ಮಾರ್ಕಿಂಗು ಮತ್ತು ನೋಟ್ ಮೇಕಿಂಗು, ಇದನ್ನು ಒಂದು ಸ್ವಲ್ಪ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ದಟ್ ವಿಲ್ ಹೆಲ್ಪ್ ಯು, ಆಯಿತಾ? ನೆಕ್ಸ್ಟ್ ಇದು ರಿಪೀಟೆಡ್ ರೀಡಿಂಗ್ ಇರೋದು ಇಂಪಾರ್ಟೆಂಟು. ಅಂದರೆ ದ ಐಡಿಯಾ ಈಸ್ ಯು ಶುಡ್ ನಾಟ್ ರೀಡ್ ಟೂ ಮೆನಿ ಬುಕ್ಸ್. 5-6 ಸೋರ್ಸಿಂದ ಓದ್ತಾ ಕೂತ್ಕೋಬಾರ್ದು. ಫೋಕಸ್ಡಾಗಿ ಓದಿ. ಸೊ ಅದನ್ನು ಕಂಪ್ಲೀಟ್ ಮಾಡಿ. ಇಲ್ಲಾಂದ್ರೆ ಏನಾಗುತ್ತೆ ಅಂದರೆ ಯುವರ್ ಟಾರ್ಗೆಟ್ಸ್ ವಿಲ್ ಕೀಪ್ ಶಿಫ್ಟಿಂಗ್. ಈಗ ಒಂದು ಸ್ವಲ್ಪ ಓದಿರ್ತೀರ, ಇನ್ನೊಂದು ತೊಗೋತೀರಾ, ಅದನ್ನು ಮತ್ತೆ ಈಗ ನೀವು 0ಇಂದ ಸ್ಟಾರ್ಟ್ ಮಾಡಬೇಕು. ಇಟ್ ವಿಲ್ ಟೇಕ್ ಟೈಮ್. ಸೊ ಅದಾದ್ರೂ ಒಂದು ಚೂಸ್ ಮಾಡಬೇಕಾದ್ರೆ ಒಳ್ಳೆ ಸ್ಟ್ಯಾಂಡರ್ಡ್ ಬುಕ್ ಚೂಸ್ ಮಾಡಿ, ಅಥವಾ ಒಳ್ಳೆ ರೆಫರೆನ್ಸ್ ಬುಕ್ಕು ಅಥವಾ ಒಳ್ಳೆ ಮೆಟೀರಿಯಲ್ಲು ತೊಗೊಂಡು ಅದನ್ನು ರಿಲೀಜಿಯಸ್ ಆಗಿ ಓದಿ. ಒಂದು ಕಡೆಯಿಂದ ಇನ್ನೊಂದು ಕಡೆ ಚೆನ್ನಾಗಿ ಓದ್ತಾ ಹೋಗ್ರಿ, ಆಯಿತಾ? ರಿಪೀಟೆಡ್ ರೀಡಿಂಗ್ ಇರಬೇಕು. ಓಕೆ, ಬಿ ಸೆಲೆಕ್ಟಿವ್ ಇನ್ ರೀಡಿಂಗ್. ಸೆಲೆಕ್ಟಿವ್ ಇರಬೇಕು. ಬುಕ್ ಸೆಲೆಕ್ಷನಲ್ಲೂ ಅದು ಸೆಲೆಕ್ಟಿವ್ ಇರಬೇಕು. ಆ್ಯಂಡ್ ಮೆಟೀರಿಯಲ್ ಸೆಲೆಕ್ಷನ್ ಅದೆಲ್ಲ ನೀವು ಫಸ್ಟೇ ಸೆಲೆಕ್ಟಿವ್ ಆಗಿ ಮಾಡ್ಕೋಬೇಕು. ಆ್ಯಂಡ್ ಚೂಸ್ ಯುವರ್ ಸ್ಟಡಿ ಮೆಟೀರಿಯಲ್ ಕೇರ್ಫುಲಿ. ಮತ್ತು ಇವರು ನಮ್ಮ ಅನಿಲ್ ಅವ್ರದ್ದು ಕ್ರೆಡೆನ್ಸ್ದು ಪ್ರಿಲಿಮ್ಸು ಮತ್ತು ಮೇನ್ಸ್ ಮೆಟೀರಿಯಲ್ ಎರಡೂ ಚೆನ್ನಾಗಿದೆ. ನಾನು ಐ ಹ್ಯಾವ್ ಸೀನ್ ದ ಮೆಟೀರಿಯಲ್. ಚೆನ್ನಾಗಿ ಕವರ್ ಮಾಡಿದ್ದಾರೆ. ಆ್ಯಂಡ್ ಅವ್ರದ್ದು ಮಾರ್ಕ್ ಟೆಸ್ಟೂ ಚೆನ್ನಾಗಿದೆ. ಸೊ ವೆಲ್, ಈಗ ನೀವು ರಿಸರ್ಚ್ ಮಾಡೋದಕ್ಕಿಂತ, ಯಾಕಂದರೆ ಟೈಮ್ ಕಡಿಮೆ ಇರುತ್ತೆ ಈವನ್ ಫಾರ್ ಮೇನ್ಸ್ ಎಕ್ಸಾಮ್. ಈಗ ರಿಸಲ್ಟ್ ಬಂದಾದಮೇಲೆ ಕರೆಕ್ಟಾಗಿ ಒಂದು 2 ತಿಂಗಳು ಇರ್ಬೋದು ಅಥವಾ 2.5 ತಿಂಗಳಿಗೆ ಎಕ್ಸಾಮ್ ಫಿಕ್ಸ್ ಮಾಡಿರ್ತಾರೆ. ಸೊ ಈಗ ನೀವು ಪ್ರತಿಯೊಂದು ಟಾಪಿಕನ್ನು ರಿಸರ್ಚ್ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ದಟ್ ವಿಲ್ ಕನ್ಸ್ಯೂಮ್ ಯುವರ್ ಟೈಮ್. ನಿಮ್ಮ ಟೈಮ್ ಲಿಮಿಟೆಡ್ ಇರುತ್ತೆ. ಸೊ ಇನ್ ದಟ್ ಟೈಮ್ ಏನು ಮಾಡಬೇಕು ಅಂದರೆ, ಆಲ್ರೆಡಿ ಯಾರಾದರೂ ವೆಲ್ ರಿಸರ್ಚ್ ಮಾಡಿ ಮೆಟೀರಿಯಲ್ ಎಲ್ಲ ರೆಡಿ ಇರುತ್ತಲ್ಲ, ಯು ಹ್ಯಾವ್ ಟು ರೀಡ್ ದಟ್ ಅಷ್ಟೇ. ಮತ್ತು ಏನಾದ್ರು ಡೌಟ್ಸ್ ಇದ್ದರೆ ಕ್ಲಾರಿಫೈ ಮಾಡ್ಕೊಳ್ಳಿ. ನೀವು ರಿಸರ್ಚ್ ಮಾಡೋದಕ್ಕೆ ಇಳಿದ್ರೆ ಇಟ್ ವಿಲ್ ಕನ್ಸ್ಯೂಮ್ ಲಾಟ್ ಆಫ್ ಟೈಮ್. ಈಗ ಒಂದು ಟಾಪಿಕ್ಗೆ ನಿಮಗೆ 3-4 ಅವರ್ಸ್ ಆಗ್ಬೋದು. ಯು ಕ್ಯಾನಾಟ್ ಸ್ಪೇರ್ ಸೊ ಮಚ್ ಆಫ್ ಟೈಮ್. ಸೊ ಅದಕ್ಕೆ ವೆಲ್ ರಿಸರ್ಚ್ ಮೆಟೀರಿಯಲ್ನೇ ಚೂಸ್ ಮಾಡಿರಿ. ಬೇಸಿಕ್ ಇನ್ಫಾರ್ಮೇಷನು ಇರ್ತದೆ. ಈಗ ಒಳ್ಳೆ ಮೆಟೀರಿಯಲ್ ಅಂದರೆ ದೀಸ್ ಆರ್ ದ ಥಿಂಗ್ಸ್. ಒಂದು ಬೇಸಿಕ್ ಇನ್ಫಾರ್ಮೇಷನು, ಫ್ಯಾಕ್ಟ್ಸ್ ಅದೆಲ್ಲ ಚೆನ್ನಾಗಿರಬೇಕು. ಆಮೇಲೆ ಒಂದು ಸ್ವಲ್ಪ ಅನಾಲಿಟಿಕಲ್ ಆಗೂ ಇರಬೇಕು, ಒಂದು ಸ್ವಲ್ಪ ಡೆಪ್ತಲ್ಲಿ ಹೋಗಬೇಕು. ಸೊ ಕ್ರೆಡೆನ್ಸಿಂದು
ಪ್ರಿಲಿಮ್ಸು ಮತ್ತು ಪ್ರಿಲಿಮ್ಸ್ ಮಾಕ್ ಟೆಸ್ಟ್ ಚೆನ್ನಾಗಿರ್ತದೆ. ಸೊ ಲೈಕ್ ಲಾಸ್ಟ್ ಎಕ್ಸಾಮ್ ಮತ್ತು ಅದರ ಲಾಸ್ಟ್ ಎಕ್ಸಾಮ್ನಲ್ಲಿ ಅವ್ರದ್ದು ಮಾಕ್ ಟೆಸ್ಟ್ ಪೇಪರ್ಸ್ನ ನಾನು ಮುಂಚೆ ನೋಡಿದ್ದೆ. ಆ್ಯಂಡ್ ಒರಿಜಿನಲ್ ಪೇಪರ್ ಏನು ಬಂದಿತ್ತು, ಸುಮಾರು ಕ್ವಶನ್ಸ್ ಹ್ಯಾಡ್ ಕಮ್, ಮೆನಿ ಕ್ವಶನ್ಸ್ ಹ್ಯಾಡ್ ರಿಪೀಟೆಡ್ ಡೈರೆಕ್ಟ್ಲಿ ವಿತ್ ಕೆಲವೊಂದು ವಿತ್ ಆಪ್ಷನ್ಸ್, ಸಿಮಿಲರ್ ಟೈಪ್ ಆಪ್ಷನ್ಸೂ ಬಂದಿತ್ತು. ಆ್ಯಂಡ್ ಇನ್ನು ಕೆಲವು ಕ್ವಶನ್ಸ್ ರಿಪೀಟ್ ಆಗಿತ್ತು, ಒಂದು ಸ್ವಲ್ಪ ಆಪ್ಷನ್ಸಲ್ಲಿ ಚೇಂಜ್ ಮಾಡಿದರು. ಬಟ್ ಇದು ಏನಂತಾರೆ ಟಾಪಿಕ್ ಏನಿದೆ ಅದು ಕ್ಯಾಂಡಿಡೇಟ್ಸ್ಗೆ ಒಂದು ಐಡಿಯಾ ಇತ್ತು, ಯಾವ ಟಾಪಿಕಿಂದ ಕ್ವಶನ್ ಬರ್ತಾ ಇದೆ ಅಂತ. ದೇ ವರ್ ಪ್ರಿಪೇರ್ಡ್ ಫಾರ್ ದಟ್. ಸೊ ಅದಕ್ಕೆ ನೀವು ಮಾರ್ಕ್ ಟೆಸ್ಟನ್ನ ಕೊಡೋದು ಇಂಪಾರ್ಟೆಂಟು. ಎಸ್ಪೆಷಲಿ ಫಾರ್ ಸೆಕೆಂಡ್ ಪೇಪರ್ನಲ್ಲಿ ಇದೆಲ್ಲ ಬರುತ್ತಲ್ಲ, ಯಾವುದು ಕ್ವಾಂಟ್ಸು, ಮೆಂಟಲ್ ಅಬಿಲಿಟಿ, ಅದಕ್ಕೆಲ್ಲ ಆ ಟೈಮ್ ಫ್ರೇಮ್ನಲ್ಲಿ ಮಾಡಬೇಕಾಗುತ್ತೆ. ಸೊ ಅದು ನೀವು ಎಕ್ಸಾಮ್ನಲ್ಲಿ ಡೈರೆಕ್ಟಾಗಿ ಮಾಡೋಕ್ಕೋದ್ರೆ ಅಲ್ಲೇ ಮಾರ್ಕ್ ಆಗುತ್ತೆ. ಅಂದರೆ ಯು ವಿಲ್ ನಾಟ್ ರಿಯಲೈಸ್ ಅಷ್ಟು ಟೈಮ್ ಈಸ್ ರನ್ನಿಂಗ್ ಔಟ್ ಅಂತ. ಈಗ ಸಮ್ ಕ್ವೆಶ್ಚನ್ಸ್ ವಿಲ್ ಡಿಮ್ಯಾಂಡ್ ಸಮ್ ಟೆಕ್ನಿಕ್. ನೀವು ಅದರಲ್ಲಿ ಮಾಡಲಿಲ್ಲ ಅಂದರೆ ಇಟ್ ಈಸ್ ಟೇಕಿಂಗ್ ಮೋರ್ ದೆನ್ ಈಗ ಎಷ್ಟು 2 hours ಇರುತ್ತೆ ಎಕ್ಸಾಮ್, 120 minutes ಇರುತ್ತೆ, 100 questions ಇರುತ್ತೆ. ಸೊ ಯು ಹ್ಯಾವ್ ಎಷ್ಟು ನಾಟ್ ಇವನ್ 1.5 minute ಇರೋದಿಲ್ಲ ಪ್ರತಿ ಕ್ವಶನ್ಗೆ. ಬಟ್ ಸಮ್ ಕ್ವಶನ್ಸ್ ವಿಲ್ ಟೆನ್ ಟು ಕನ್ಸ್ಯೂಮ್ ಮೋರ್ ದೆನ್ 1.5 minute. ನೀವು ಟ್ರಯಲ್ ಆ್ಯಂಡ್ ಎರರು ಅದು ಇದು ಮಾಡ್ತಾ ಕೂತ್ಕೊಂಡ್ರೆ ಅಲ್ಲಿ 3-4 ನಿಮಿಷ ಆಗೋಗಿರುತ್ತೆ. ಆ್ಯಂಡ್ ಇನ್ನೊಂದು ಏನಾಗುತ್ತೆ ಅಂದರೆ ಇಟ್ ಇಸ್ ಲೈಕ್ ಇದು ಸುಳಿ ಇದ್ದಂಗೆ. ಒನ್ಸ್ ಯು ಎಂಟರ್, ನಿಮ್ಗೆ ಅದು ಬಿಟ್ಟು ಬರೋದಕ್ಕೆ ಇಷ್ಟ ಆಗೋದಿಲ್ಲ. ಬಿಕಾಸ್ ಸಿನ್ಸ್ ಯು ಹ್ಯಾವ್ ಇನ್ವೆಸ್ಟೆಡ್, ಈಗ 2 minutes ಆಗ್ಬಿಟ್ಟಿದೆ, ಯಾವುದೋ ಒಂದು ಕ್ವಶನ್ ಟ್ರೈ ಮಾಡಿದ್ರಿ, ಅದು 1.5 ನಿಮಿಷ ಆಯಿತು, 2 ನಿಮಿಷ ಆಯಿತು, ಯು ಥಿಂಕ್ ದಟ್ ಯು ಆರ್ ಕ್ಲೋಸ್ ಟು ದ ಆನ್ಸರ್, ಆದರೆ ಸಿಗ್ತಾ ಇಲ್ಲ. ಆದರೆ ಈಗ ಆಲ್ರೆಡಿ 2 ನಿಮಿಷ ಇನ್ವೆಸ್ಟ್ ಆಗಿದೆಯಲ್ಲ. ಸೊ ಹ್ಯೂಮನ್ ಸೈಕಾಲಜಿ ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ಈಗ ಬಿಡಬಾರ್ದು ಅಂತ, ಈಗ 2 ನಿಮಿಷ ಆಗ್ಬಿಟ್ಟಿದೆ, ಹೆಂಗಾದ್ರೂ ಮಾಡಿ ತೆಗಿಲೇಬೇಕು ಅಂತ 1 ನಿಮಿಷ ಹೋಗುತ್ತೆ. ಈಗ ಇನ್ನೂ ಪ್ರೆಷರ್ ಜಾಸ್ತಿ ಆಗುತ್ತೆ. ಈಗ 3 ನಿಮಿಷ ಆಗ್ಬಿಟ್ಟಿದೆ, ಈಗಂತೂ ಬಿಡೋಂಗೆ ಇಲ್ಲ ಅಂತ, ಇದು ತೆಗೆದೇ ಮಾಡಬೇಕು ಅಂತ. ಸೊ ಅಲ್ಲೇನಾಗುತ್ತೆ ಅಂದರೆ ಇಟ್ ಈಸ್ ಅ ಸೆಲ್ಫ್ ಡಿಫೀಟಿಂಗ್ ಎಕ್ಸಸೈಸ್ ಆಗಿರುತ್ತೆ. ಸೊ ಯು ಶುಡ್ ಹ್ಯಾವ್ ಅ ಬ್ರಾಡರ್ ಪಿಕ್ಚರ್. ಸೊ ದಿಸ್ 1 question ವರ್ಸಸ್ 99 questions, ಇನ್ನು 99 ಇದೆ ಇದು. ಬಟ್ ಹ್ಯೂಮನ್ ಟೆಂಡೆನ್ಸಿ ವಿಲ್ ಟೆನ್ ಟು ವರ್ಕ್ ಲೈಕ್ ದಿಸ್. ಹೆಂಗಿದ್ರು 4 ನಿಮಿಷ ಆಗ್ಬಿಟ್ಟಿದೆ, ಇನ್ನೊಂದು ಸ್ವಲ್ಪ ಮಾಡಿಬಿಡೋಣ, ಹಾಗೆ ಬಿಡುತ್ತೆ ಅಂತ. ಕೊನೆಗೆ ಇಷ್ಟೆಲ್ಲ ಆದಮೇಲೆ ಆ ಗಡಿಬಿಡಿನಲ್ಲಿ ತಪ್ಪು ಮಾರ್ಕ್ ಆಗಿರುತ್ತೆ. ಸೊ ಇಟ್ ಈಸ್ ಲಾಸ್ ಆಫ್ 4 to 5 minutes ಪ್ಲಸ್ ಒನ್ ನೆಗೆಟಿವ್. ದಿಸ್ ಈಸ್ ವರ್ಸರ್ ದ್ಯಾನ್ ಅ ಪರ್ಸನ್ ಹೂ ಲೆಫ್ಟ್. ನೋಡ್ತಾನೆ ಇದು ಯಾಕೋ ನನಗೆ ಅರ್ಥನೇ ಆಗ್ತಾಯಿಲ್ಲ, ಬಿಟ್ಬಿಡಪ್ಪ ಇದನ್ನು ಅಂತ ಬಿಟ್ಟು ಹೋಗಿರ್ತಾನಲ್ಲ, ಅವನು ಈಸ್ ಬೆಟರ್ ಆಫ್. ಅವ್ನ ಟೈಮ್ ಸೇವ್ ಆಯಿತು, ಇದು 1 question ಹೋಗಿದೆ ಅಷ್ಟೇ. ಸೊ ಇದು ನಿಮ್ಗೆ ಯಾವಾಗ ಅರ್ಥ ಆಗುತ್ತೆ ಅಂದರೆ ವೆನ್ ಯು ಅಟೆಂಪ್ಟ್ ಮಾರ್ಕ್. ದಟ್ಸ್ ವೈ ಐ ಟೋಲ್ಡ್ ಯು, ಇಫ್ ಯು ಡೋಂಟ್ ಅಟೆಂಪ್ಟ್ ಮಾರ್ಕ್ ಎಕ್ಸಾಮ್ಸ್, ಅದು ಎಕ್ಸಾಮಲ್ಲಿ ಮಾರ್ಕ್ ಆಗಿರುತ್ತೆ ಅಂತ, ಮೇಕಿಂಗ್ ದೇ ಆರ್ ಮಾರ್ಕಿಂಗ್ ಯು ಅಂತ ಆ ಥರ ಅವ್ರು ಮಾರ್ಕ್ ಮಾಡಿಬಿಟ್ಟಿರ್ತಾರೆ ಎಕ್ಸಾಮಿನರ್. ಸೊ ದಟ್ಸ್ ವೈ ಯು ಪ್ರಾಕ್ಟೀಸ್, ಆಯಿತಾ. ಸೊ ನೀವು ಮತ್ತು ಎಕ್ಸಾಮಿನೇಷನ್ ಇದನ್ನು ಎನ್ವಿರಾನ್ಮೆಂಟಲ್ಲಿ ಮಾಡಿದ್ರೇ ಒಳ್ಳೆಯದು ಅನ್ನೋ ಥರ. ಯು ಶುಡ್ ಕೀಪ್ ಇದು ಒಂದು ಟೈಮ್ ಲಿಮಿಟ್ ಇಟ್ಕೊಂಡೇ ನೀವು ಅಟೆಂಪ್ಟ್ ಮಾಡಿದ್ರೆ ಇಟ್ ವಿಲ್ ಬಿ ಗುಡ್. ನೀವು 70 questions ಮಾಡಿ ಪರವಾಗಿಲ್ಲ. ಯಾಕಂದರೆ ಯೂಶ್ವಲಿ ಇನ್ನೊಂದೇನೆಂದರೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್, ಎಸ್ಪೆಷಲಿ ಈಗ ಡೆಲ್ಲಿನಲ್ಲಿ ಅಥವಾ ಇಲ್ಲೂ ಅಷ್ಟೇ, ಮೋಸ್ಟ್ ಆಫ್ ದ ಇನ್ಸ್ಟಿಟ್ಯೂಟ್ಸ್ ವಾಟ್ ದೇ ಡೂ ಇಸ್ ದೇ ಟೆನ್ ಟು ಓವರ್ ಡು. ಈಗ ಜಾಸ್ತಿ ಕವರ್ ಮಾಡಬೇಕು, ನಾವು ಎಲ್ಲ ಟಾಪಿಕ್ಸು ಕವರ್ ಮಾಡಿದ್ದೀವಿ ಅಂತ ಇದನ್ನು ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ಗೆ ಕ್ವಶನ್ಸು ಟಫ್ ಆಗಿಬಿಟ್ಟಿರುತ್ತೆ, ಕಷ್ಟ ಆಗೋಗಿರುತ್ತೆ. ಆ್ಯಕ್ಚುಲಿ ಈಗ ಇನ್ ದ ಸ್ಕೇಲ್ ಆಫ್ 1 to 5 ಒರಿಜಿನಲ್ ಪೇಪರ್ 3ನಲ್ಲಿರುತ್ತೆ, ಇವ್ರು 5ನಲ್ಲೇ ಕೊಡ್ತಾ ಬಂದಿರ್ತಾರೆ, ಎಲ್ಲ 5 ಅಥವಾ 6ಗೂ ಹೋಗ್ಬಿಟ್ಟಿರ್ತಾರೆ. ಸೊ ಇಟ್ ವಿಲ್ ಬಿ 1 step ಹೈಯರ್. ತುಂಬ ಟಫ್ ಬಂದಿರುತ್ತೆ ಕ್ವಶನ್ಸು, ಆಯಿತಾ. ಟಾಪಿಕ್ಸು ಟಫ್ ಇರುತ್ತೆ ಆ್ಯಂಡ್ ಆಪ್ಷನ್ಸ್ನ ಎಲಿಮಿನೇಟ್ ಮಾಡಿ ಗೆಸ್ ವರ್ಕು ಮಾಡಬಾರ್ದು, ಬೇಸ್ಡ್ ಆನ್ ಫ್ಯಾಕ್ಟ್ಸ್ ಅಟೆಂಪ್ಟ್ ಮಾಡಬೇಕು. ಈ ಥರದ್ದೆಲ್ಲ ಒಂದು ಇದರಲ್ಲಿ ಕೊಟ್ಟಿರ್ತಾರೆ, ಟಫ್ ಮಾಡಿ ಕೊಟ್ಟಿರ್ತಾರೆ. ಸೊ ನೀವು ಅಂಥ ಪೇಪರ್ನಲ್ಲಿ ನೀವು ಒಂದು 50 questions ಕರೆಕ್ಟ್ ಮಾಡೋದೂ ಕಷ್ಟ ಆಗ್ಬೋದು. ಬಟ್ ಡೋಂಟ್ ಲೂಸ್ ಯುವರ್ ಹಾರ್ಟ್. ಒರಿಜಿನಲ್ ಪೇಪರು ವಿಲ್ ಬಿ ಮಾಡ್ರೇಟ್ ಆಗಿರುತ್ತೆ, ಇಟ್ ವಿಲ್ ನಾಟ್ ಬಿ ವೆರಿ ಟಫ್. ಈಗ ಅವರು ಎಲ್ಲ ವರ್ಗದ ಕ್ಯಾಂಡಿಡೇಟ್ಸ್ನೂ ಮನಸ್ಸಲ್ಲಿ ಇಟ್ಕೊಂಡೇ ಮಾಡಿರ್ತಾರೆ, ಆಯಿತಾ. ಈಗ ಫಾರ್ ಎಕ್ಸಾಂಪಲ್ ಈಗ ಎನ್ವಿರಾನ್ಮೆಂಟ್, ಬಯೋಡೈವರ್ಸಿಟಿ, ಇಕಾಲಜಿ ಇದು ಅಂದರೆ ಅದರಲ್ಲಿ ಎಲ್ಲ 20 questions ಟಫ್ ಮಾಡಿರಲ್ಲ ಅವರು. ಅದರಲ್ಲಿ ಒಂದು 50% questions ವಿಲ್ ಬಿ ಈಸಿ ಲೆವೆಲ್, ಈಸಿ ಮಾಡ್ರೇಟ್ ಆಗಿ ಕೊಟ್ಟಿರ್ತಾರೆ. ಎಲ್ಲ ಒಂದು 5 question ಒಂದು ಸ್ವಲ್ಪ ಟಫ್ ಕೊಟ್ಟಿರ್ಬೋದು, ಆಯಿತಾ. ಸೊ ಯು ಡೋಂಟ್ ಲೂಸ್ ಯರ್ ಹಾರ್ಟ್. ಬಟ್ ನೀವು ಒಂದು ಟೈಮ್ ಫ್ರೇಮ್ನಲ್ಲಿ ಅಟೆಂಪ್ಟ್ ಮಾಡಿ, ಆಯಿತಾ. ಒಂದು 2 hours ಅಂದರೆ 2 hours ಅಟೆಂಪ್ಟ್ ಮಾಡಿ. ಆಮೇಲೆ ಯು ಗೋ ಥ್ರೂ ದ ಆನ್ಸರ್ ಕೀಸ್ ಏನಾಗಿದೆ ಅಂತ, ಮತ್ತು ಯಾವ ಏರಿಯಾನಲ್ಲಿ ನೀವು ಲ್ಯಾಗಿಂಗ್ ಇದ್ದೀರಾ ಅಂತೆಲ್ಲ ಗೊತ್ತಾಗುತ್ತೆ. ಸೊ ದಟ್ ಈಸ್ ದ ಪರ್ಪಸ್ ಆಫ್ ಅಟೆಂಪ್ಟಿಂಗ್ ಮಾರ್ಕ್ ಟೆಸ್ಟ್.
ಈಗ ಸೈನ್ಸ್ ಕ್ಯಾಂಡಿಡೇಟ್ಸ್ ಇದರಲ್ಲೆಲ್ಲ ಚೆನ್ನಾಗಿ ಮಾರ್ಕ್ ಮಾಡಿರ್ತಾರೆ, ಇಕಾಲಜಿ, ಎನ್ವಿರಾನ್ಮೆಂಟು, ಬಯೋಡೈವರ್ಸಿಟಿ ಎಲ್ಲ ಚೆನ್ನಾಗಿ ಮಾಡಿರ್ತಾರೆ, ಕ್ವಾಂಟ್ಸ್ ಚೆನ್ನಾಗಿ ಮಾಡಿರ್ತಾರೆ. ಬಜೆಟಲ್ಲಿ ಎಲ್ಲ ಕ್ವಶನ್ಸೂ ತಪ್ಪಾಗಿರ್ತವೆ, ಅಥವಾ 10ರಲ್ಲಿ ಒಂದು 5-6 ತಪ್ಪಾಗಿರುತ್ತೆ, 1-2-3 ಕರೆಕ್ಟ್ ಆಗಿರುತ್ತೆ. ಸೊ ಅವಾಗ ದಟ್ ಈಸ್ ಅ ಇಂಡಿಕೇಟರ್. ಅದು ಇಟ್ ಈಸ್ ನಾಟ್ ಯುವರ್ ಫೈನಲ್ ಅಸೆಸ್ಮೆಂಟ್. ನಿಮ್ಮ ಪ್ರಿಪರೇಷನ್ಗೆ, ಇಂಪ್ರೂವ್ಮೆಂಟ್ಗೆ ದೋಸ್ ಆರ್ ದ ಇಂಡಿಕೇಟರ್ಸ್. ಏನಂದರೆ ಆಯ್ತಪ್ಪ, ಐ ಆಮ್ ಲ್ಯಾಗಿಂಗ್ ಇನ್ ದಿಸ್, ಇದು ಫ್ಯಾಕ್ಟ್ಸ್ ಜಾಸ್ತಿ ಕೇಳಿದ್ದಾರೆ, ಎಕನಾಮಿಕ್ ಸರ್ವೆ ಬಗ್ಗೆ ಕ್ವಶನ್ಸ್ ಬಂದಿದೆ, ಬಜೆಟ್ ಬಗ್ಗೆ ಬಂದಿದೆ, ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಕೇಳಿದ್ದಾರೆ, ಇದು ನನಗೆ ಗೊತ್ತಾಗ್ತಾ ಇಲ್ಲ. ಸೊ ನೆಕ್ಸ್ಟ್ ನಿಮ್ಮ ಫೋಕಸ್ಸು ನೆಕ್ಸ್ಟ್ ಡೇಯಿಂದ ಅಥವಾ ಅವತ್ತು ಸಂಜೆಯಿಂದನೇ ಯುವರ್ ಫೋಕಸ್ ಶುಡ್ ಗೋ ಆನ್ ದೋಸ್ ಏರಿಯಾಸ್. ಅಲ್ಲಿ ಅದನ್ನು ಪ್ರಿಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ನೀವು. ಈಗ ನೀವು ಚೆನ್ನಾಗಿ ಮಾಡ್ತಿದ್ದೀರಾ ಅಂದರೆ ಇಟ್ಸ್ ಆಫ್ ಅದೇನಂತ ನಿಮಗೆ ಇಟ್ ವಿಲ್ ನಾಟ್ ಗಿವ್ ಯು ಗ್ರೇಟರ್ ಡಿವಿಡೆಂಡ್ಸ್. ಈಗ ಫಾರ್ ಎಕ್ಸಾಂಪಲ್, ಸಮ್ ಆಫ್ ಯು ಮೈಟ್ ಬಿ ಗುಡ್ ಇನ್ ಈ ಕರೆಂಟ್ ಅಫೇರ್ಸ್ ನ್ಯೂಸ್ ಪೇಪರ್ ಓದೋದ್ರಲ್ಲಿ, ಅದನ್ನು ಗ್ರಾಸ್ಪ್ ಮಾಡೋದು, ಪಾಲಿಟಿ, ಕಾನ್ಸ್ಟಿಟ್ಯೂಷನ್ ಓದೋದು, ಅದು ನಿಮಗೆ ಇದು ಆಗಿರುತ್ತೆ, ಫೇವ್ರೇಟ್ ಸಬ್ಜೆಕ್ಟ್ ಆಗಿರುತ್ತೆ. ಈಗ ಅದರಲ್ಲಿ ಆಲ್ರೆಡಿ 20 ಕ್ವಶನ್ಸ್ಗೆ ಒಂದು 15-16 ಕರೆಕ್ಟ್ ಮಾಡ್ತಿದ್ದೀರಾ ಅಂತ ಇಟ್ಕೊಳ್ಳಿ. ಈಗ ಅಲ್ಲಿಂದ ಮೋರ್ ಇಂಪ್ರೂವ್ಮೆಂಟ್ ಈಸ್ ಟಫ್, ಆಯಿತಾ. ಈಗ 16 ಕ್ವಶನ್ಸ್ ಕರೆಕ್ಟ್ ಆಗ್ತಾ ಇರೋದನ್ನ ಮತ್ತೆ ಅದನ್ನ 18-20 ಮಾಡೋದು, ದಟ್ ಈಸ್ ನಾಟ್ ಅ ಬಿಗ್ ಥಿಂಗ್. ನಿಮ್ಗೆ 0 ಆಗ್ತಾ ಇದೆಯಲ್ವಾ. ಈಗ ಬಜೆಟ್, ಎಕನಾಮಿಕ್ ಸರ್ವೆ ಮತ್ತು ಇನ್ನೊಂದು ಯಾವುದೋ ನಿಮ್ಮ ಕ್ವಶನ್ಸ್ ನಿಮ್ಗೆ ಅದು ಇದೇ ಆಗ್ತಾಯಿಲ್ಲ, ನಿಮಗೆ ಕರೆಕ್ಟೇ ಆಗ್ತಾಯಿಲ್ಲ, ಆ್ಯಂಡ್ ನೀವು ಅಟೆಂಪ್ಟು ಮಾಡೋಕ್ಕಾಗ್ತಾಯಿಲ್ಲ, ನಿಮ್ಗೆ ಅದು ಸಬ್ಜೆಕ್ಟಿಗೆ ಗೊತ್ತಾಗ್ತಾಯಿಲ್ಲ, ನಿಮ್ಮದು ಫೋಕಸ್ ಅಲ್ಲಿಗೆ ಶಿಫ್ಟ್ ಆಗಬೇಕು, ಆಯಿತಾ ನಿಮ್ಮದು. ಸೊ ಯು ಹ್ಯಾವ್ ಟು ಯುವರ್ ಬ್ಯಾಲೆನ್ಸ್ಡ್ ಪ್ರಿಪ್ರೇಷನ್ ಇರಬೇಕು. ಈಗ ಇನ್ವೆಸ್ಟ್ಮೆಂಟಲ್ಲಿ ಇದನ್ನೇ ಹೇಳ್ತಾರೆ, ಯು ಶುಡ್ ನಾಟ್ ಪುಟ್ ಆಲ್ ದ ಎಗ್ಸ್ ಇನ್ ಒನ್ ಬಾಸ್ಕೆಟ್ ಅಂತ, ಆಯಿತಾ. ಇಟ್ ಶುಡ್ ಬಿ ಡಿವೈಡೆಡ್, ಎಲ್ಲ ಕಡೆನೂ ನಿಮ್ಮದು ಇದಿರಬೇಕು. ಯು ಶುಡ್ ಬಿ ಏಬಲ್ ಟು ಅಟೆಂಪ್ಟ್ ಕ್ವೆಶನ್ಸ್ ಫ್ರಮ್ ಆಲ್ ದ ಏರಿಯಾಸ್, ಆಯಿತಾ. ಅದು ನಿಮ್ಮ ಫೋಕಸ್ ಇರಬೇಕು. ದೆನ್ ಸೊ ಮಾಕ್ ಟೆಸ್ಟ್ ವಿಲ್ ಬಿ ಇಂಪಾರ್ಟೆಂಟ್. ಒಂದು ಕ್ಲಾಸಸ್ ಅಟೆಂಡ್ ಮಾಡೋದಿರ್ಬೋದು, ಅದು ಕ್ರ್ಯಾಶ್ ಕೋರ್ಸ್ ಥರನೇ ಇರುತ್ತೆ. ಈಗ 60 ಡೇಸಲ್ಲಿ ಫಸ್ಟ್ ಟೈಮರ್ಸ್ ಅಟೆಂಪ್ಟ್ ಮಾಡಬೇಕು ಅಂದರೆ, ಈಗ ಫಾಸ್ಟಾಗಿ ಕವರ್ ಮಾಡಬೇಕಂದ್ರೆ ಒಂದು ಸ್ವಲ್ಪ ಕ್ರ್ಯಾಶ್ ಕೋರ್ಸ್ ಥರ ಇರುತ್ತೆ ಕ್ಲಾಸಸ್ ಎಲ್ಲ. ತುಂಬ ಟೈಮ್ ತೊಗೊಂಡು ಡೀಟೇಲಾಗಿ ಮಾಡೋಕ್ಕಾಗೋದಿಲ್ಲ, ಇಂಪಾರ್ಟೆಂಟ್ ಇರೋದನ್ನು ಹೇಳ್ತಾ ಹೋಗ್ತಾರೆ. ಆ್ಯಂಡ್ ಮಾರ್ಕ್ ಟೆಸ್ಟ್ ನೀವು ಅಟೆಂಪ್ಟ್ ಮಾಡಿದಷ್ಟು ಒಳ್ಳೆಯದು. ನೆಕ್ಸ್ಟು ಓಕೆ, ಯು ಶುಡ್ ನೋ ವಾಟ್ ನಾಟ್ ಟು ರೀಡ್. ಎಕ್ಸಸ್ ಓದೋದು, ಅನ್ವಾಂಟೆಡ್ ಸ್ಟಫನ್ನು ಓದೋದು, ಅದನ್ನು ನೀವು ಒಂದು ಸ್ವಲ್ಪ ಕಟ್ ಡೌನ್ ಮಾಡಬೇಕು, ಆಯಿತಾ. ಈವನ್ ಈಗ ಫಾರ್ ಎಕ್ಸಾಂಪಲ್ UPSC ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತಿದ್ದೀರಾ ಅಂದರೆ, ಇಂಡಿಯನ್ ಎಕ್ಸ್ಪ್ರೆಸ್ ಆಗಿರ್ಬೋದು ಅಥವಾ ಹಿಂದೂ ನ್ಯೂಸ್ ಪೇಪರಲ್ಲಿ ನೀವು ತೊಗೊಂಡ್ರೆ ವರ್ಲ್ಡ್ ನ್ಯೂಸ್ ಜಾಸ್ತಿ ಇರುತ್ತೆ, ಆಯಿತಾ. ಸೊ ಈಗ ಇಂಡಿಯಾ ಆ್ಯಂಡ್ ವರ್ಲ್ಡ್ ಮತ್ತು ಅದು ಒಂದು ಇಂಪಾರ್ಟೆಂಟ್ ಟಾಪಿಕ್ ಇದೆ. ಈಗ ನೀವು UPSC ಮೇನ್ಸ್ ಜನರಲ್ ಸ್ಟಡೀಸ್ ಸೆಕೆಂಡ್ ಪೇಪರ್ ತೆಗೆದರೆ ಅದರಲ್ಲಿ ಇಂಡಿಯಾ ಆ್ಯಂಡ್ ವರ್ಲ್ಡ್ ಇಸ್ ಒನ್ ಸೆಕ್ಷನ್, ಆಯಿತಾ. ಇಂಡಿಯಾ ಆ್ಯಂಡ್ ವರ್ಲ್ಡ್ ಒಂದು ಸೆಕ್ಷನ್ ಇದೆ, ಆದರೆ ಅಲ್ಲಿ ಜಾಸ್ತಿ ಕ್ವಶನ್ಸ್ ಏನಿಲ್ಲ, ಒಂದು 2-3 ಕ್ವಶನ್ಸ್ ಇರ್ಬೋದು. ಅದಕ್ಕೆ ಹೌ ಮಚ್ ಟೈಮ್ ಡು ಯು ಇನ್ವೆಸ್ಟ್ ಎವ್ರಿ ಡೇ. ಸೊ ಈಗ ನೀವು ದೊಡ್ಡ ಎಡಿಟ್ಸು, ಈಗ ಯಾವುದೋ ಒಂದು ರಷ್ಯಾದು ಯುಕ್ರೇನ್ದು ವಾರ್ ಇರ್ತದೆ, ಇನ್ನೊಂದು ಯಾವುದೋ ಒಂದು ಸಬ್ ಸಹಾರನ್ ಆಫ್ರಿಕನ್ ಕಂಟ್ರೀಸ್ ಬಗ್ಗೆ ಏನೋ ಒಂದು ಇದಿರುತ್ತೆ. ಸೊ ನೀವು ಅದನ್ನು ಯು ಶುಡ್ ನೋ ಹೌ ಟು ರೀಡ್ ಕ್ವಿಕ್ಲಿ. ಹೆಡ್ಲೈನ್ಸ್ ನೋಡಬೇಕು, ಆ್ಯಂಡ್ ಕ್ವಿಕ್ಲಿ ಯು ಶುಡ್ ಬಿ ಏಬಲ್ ಟು ಕ್ವಿಕ್ಲಿ ಗೋ ಥ್ರೂ ರೀಡ್ ಬಿಟ್ವೀನ್ ದ ಲೈನ್ಸ್. ಅದನ್ನು ಮಾಡಿ ಅದನ್ನು ಕ್ಲೋಸ್ ಮಾಡಬೇಕು. ನೀವು ಅದರಲ್ಲೇ ಇಫ್ ಯು ಸ್ಪೆಂಡ್ ಟು ಮಚ್ ಆಫ್ ಟೈಮ್ ನಿಮಗೆ ಯೂಸ್ ಆಗೋದಿಲ್ಲ ಅದು. ಸೊ ಯು ಶುಡ್ ನೋ ವಾಟ್ ನಾಟ್ ಟು ರೀಡ್. ಯೂಸ್ಫುಲ್ ಇರೋದನ್ನ ಫಸ್ಟು ಕವರ್ ಮಾಡ್ಕೊಳ್ಳಿ. ಎಸ್ಪೆಷಲಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಅಟೆಂಪ್ಟ್ ಇದ್ದವ್ರಿಗೆ ಐ ವುಡ್ ಸೇ ನೀವು ಸ್ಟ್ಯಾಟಿಕ್ ಪೋರ್ಷನ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿ. ಬುಕ್ಸ್, ಆಯಿತಾ, ಸ್ಟ್ಯಾಟಿಕ್ ಪೋರ್ಷನ್ನು, ಬುಕ್ಸು, ಆ್ಯಂಡ್ ಇದನ್ನು ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಸಬ್ಜೆಕ್ಟ್ನ ಅರ್ಥ ಮಾಡ್ಕೊಳ್ಳೋದ್ರ ಮೇಲೆ, ಟಾಪಿಕ್ಸ್ನ ಚೆನ್ನಾಗಿ ಕರಗತ ಮಾಡ್ಕೊಳ್ಳೋದ್ರ ಮೇಲೆ ನೀವು ಫೋಕಸ್ ಮಾಡಿರಿ. ನಾಟ್ ಮೋರ್ ಆನ್ ಸಮ್ ಡಿಫಿಕಲ್ಟ್ ಕರೆಂಟ್ ಅಫೇರ್ಸ್, ಆಯಿತಾ. ಸೊ ಅಷ್ಟು ಇದನ್ನು ಮಾಡಿ ಆಯಿತು. ನ್ಯೂಸ್ ಪೇಪರ್ ನೀವು ರೆಗ್ಯುಲರಾಗಿ ಸ್ಟಾರ್ಟ್ ಮಾಡಿ. ದೇ ವುಡ್ ಸೇ 2 ನ್ಯೂಸ್ ಪೇಪರ್ಸು. ಬಟ್ ಇವಾಗ ನೀವೆಲ್ಲ ಪ್ರಿಲಿಮ್ಸ್ ಅಟೆಂಪ್ಟ್ ಮಾಡಬೇಕು, ಟೈಮ್ ಕಮ್ಮಿ ಇರುತ್ತಲ್ವ. ಸೊ ಅದಕ್ಕೆ ಒಂದು ನ್ಯೂಸ್ ಪೇಪರ್ ಓದಿ, ದಟ್ ವಿಲ್ ಬಿ ಗುಡ್ ಇನಫ್. ಯಾವುದಾದ್ರೂ ಒಂದು ನ್ಯೂಸ್ ಪೇಪರು. ಇಂಡಿಯನ್ ಎಕ್ಸ್ಪ್ರೆಸ್ ಆ್ಯಕ್ಚುಲಿ ಹಿಂದೂ ಎಲ್ಲರೂ ರೆಕಮೆಂಡ್ ಮಾಡ್ತಾರೆ. ಹಿಂದೂ ನ್ಯೂಸ್ ಪೇಪರ್ ಈಸ್ ಆಲ್ಸೋ ಗುಡ್. ಇನ್ನೊಂದು ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲ, ಬೆಂಗಳೂರಲ್ಲಿ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ಬರುತ್ತೆ. ದ ಇಂಡಿಯನ್ ಎಕ್ಸ್ಪ್ರೆಸ್ ಅಂತ ಒಂದು ನ್ಯೂಸ್ ಪೇಪರ್ ಇದೆ, ಅದು ನಿಮಗೆ ಆನ್ಲೈನ್ ಎಡಿಷನ್ ಸಿಗುತ್ತೆ, ದಟ್ ಯು ಕ್ಯಾನ್ ಸಬ್ಸ್ಕ್ರೈಬ್. ಸೊ ಅದು ಡೆಲ್ಲಿಲಿ ಮಾತ್ರ ಇದೆ, ಡೆಲ್ಲಿ ಎಡಿಷನ್. ಸೊ ನೀವು UPSCಗೆ ಪ್ರಿಪೇರ್ ಆಗ್ತಾ ಇರೋರು ಫಾರ್ UPSC ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್, ದಟ್ ಈಸ್ ಅ ವೆರಿ ಗುಡ್ ನ್ಯೂಸ್ ಪೇಪರ್. ಮತ್ತು ಅದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂನಲ್ಲೂ ಕವರ್ ಮಾಡ್ತಾರೆ. ಸೊ ದಟ್ ಈಸ್ ಒನ್ ಗುಡ್ ಥಿಂಗ್ ಅಬೌಟ್ ದಟ್ ನ್ಯೂಸ್ ಪೇಪರ್. ಸೊ ಈಗ ಇಮಿಡಿಯೇಟಾಗಿ ಆಗಲ್ಲ ಅಂದರೆ ಪರವಾಗಿಲ್ಲ. ಫಾರ್ UPSC ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್, ಎಸ್ಪೆಷಲಿ UPSC ಮೇನ್ಸ್,
ನಿಮಗೆ ಅದು ತುಂಬ ಹೆಲ್ಪ್ ಆಗುತ್ತೆ. ಅದು ದ ಇಂಡಿಯನ್ ಎಕ್ಸ್‌ಪ್ರೆಸ್ ಡೆಲ್ಲಿ ಎಡಿಷನ್ನು ನಿಮ್ಗೆ ಆನ್ಲೈನಲ್ಲಿ ಸಬ್ಸ್ಕ್ರೈಬ್ ಮಾಡ್ಬೋದು, ನಿಮಗೆ ಅದು ಸಿಗುತ್ತೆ, ಓದ್ಬೋದು. ಇಲ್ಲಾಂದರೆ ಹಾರ್ಡ್ ಕಾಪಿ ದ ಹಿಂದೂ ಹೋದ್ರಿ ಸಾಕು. ಆ್ಯಂಡ್ ನೋಟ್ ಮೇಕಿಂಗ್, ನೋಟ್ಸ್ ನೀವು ಮಾಡಿದಷ್ಟು ಇಟ್ ಇಸ್ ಲೈಕ್ ಡಾಕ್ಯುಮೆಂಟೇಷನ್, ಆಯಿತಾ. ಸೊ ನೀವು ಈಗ ಒಂದು ನ್ಯೂಸ್ ಪೇಪರ್ ಓದಿರ್ತೀರಾ ಅಥವಾ ಒಂದು ಯಾವುದೋ ಒಂದು ಸ್ಟಡಿ ಮೆಟೀರಿಯಲ್ ಓದಿರ್ತೀರಾ, ಯು ಶುಡ್ ಹ್ಯಾವ್ ಸಮ್ ಇದು ಟು ಗೋ ಬ್ಯಾಕ್. ಸ್ವಲ್ಪ ದಿನ ಆದಮೇಲೆ, ಈಗ 1 ತಿಂಗಳು 1.5 ತಿಂಗಳಾದಮೇಲೆ ಅಥವಾ ಎಕ್ಸಾಮ್ ಟೈಮಲ್ಲಿ ರಿವೈಸ್ ಮಾಡಬೇಕಾದ್ರೆ ನೀವು ಪೂರ್ತಿ ಸ್ಟ್ಯಾಂಡರ್ಡ್ ಬುಕ್ಕಿಂದ ರಿವೈಸ್ ಮಾಡೋದು ಕಷ್ಟ ಆಗುತ್ತೆ. ಸ್ಟ್ಯಾಂಡರ್ಡ್ ಬುಕ್ಕಿಂದ ನೀವು ರಿವೈಸ್ ಮಾಡ್ತೀರಾ ಅಂದರೆ ನೀವು ಹೈಲೈಟಿಂಗು ಅಂಡರ್ಲೈನಿಂಗ್ ಎಲ್ಲ ಮಾಡಿ ಇಟ್ಕೊಂಡಿರಬೇಕು. ಮತ್ತು ಅದು ನಿಮ್ಗೆ ಟೆಕ್ನಿಕ್ ಗೊತ್ತಿಲ್ಲ ಅಂದರೆ ನೀವೆಲ್ಲ ಮಾಡಿರ್ತೀರ, ಅಲ್ಲಿ ಕೊನೆಗೆ ಟೈಮ್ ಸಾಲೋದಿಲ್ಲ. ಸೊ ಯು ಶುಡ್ ಹ್ಯಾವ್ ಒನ್ ನೋಟ್ಬುಕ್ ಇಟ್ಕೊಂಡು ಇಂಪಾರ್ಟೆಂಟ್ನ ನೀವು ಇದನ್ನು ಕ್ರಿಸ್ಪಾಗಿ ನೋಟ್ ಮಾಡ್ತಾ ಬನ್ನಿ, ಆಯಿತಾ. ಓನ್ಲಿ ಕೀವರ್ಡ್ಸ್. ಮತ್ತು ಅದು ನೋಟ್ ಹೆಂಗೆ ಮಾಡೋದು ಅಂತಲೂ ಐ ವಿಲ್ ಗಿವ್ ಯು ಸಮ್ ಎಕ್ಸಾಂಪಲ್ಸು. ಈಗ ನೋಟ್ ಮೇಕಿಂಗಿಗೆ ಕೆಲವು ಸ್ಟ್ರಾಟಜಿ ಇರ್ತವೆ. ಈಗ ರೀಸೆಂಟಾಗಿ ನ್ಯೂಸ್ ಪೇಪರಲ್ಲಿ ಎಲ್ಲ ಕಡೆ ಇತ್ತು, ದ ಹಿಂದೂ ನ್ಯೂಸ್ ಪೇಪರಲ್ಲೂ ಇತ್ತು, ಪ್ರಜಾವಾಣಿಲೂ ಎಲ್ಲ ಇತ್ತು. ಈ ಡ್ರಗ್ಸ್ ಕೇಸಲ್ಲಿ ಒಬ್ಬರು ಡಾಕ್ಟ್ರನ್ನ ಅರೆಸ್ಟ್ ಮಾಡಿದರು. ನೀವು ಓದಿದ್ರೆ ಸೊ ಈಗ ಒಂದು ಎಕ್ಸಾಂಪಲ್ಲು. ಸೊ ಈಗ ಅದು ದಟ್ ವಾಸ್ ಅ ನ್ಯೂಸ್ ಐಟಮ್. ಪ್ರತಿ ನ್ಯೂಸ್ ಪೇಪರಲ್ಲೂ ಅದು ಫ್ರಂಟ್ ಪೇಜಲ್ಲೇ ಇತ್ತು, ಕ್ಯಾರಿ ಟು ದ ಸೆಕೆಂಡ್ ಆ್ಯಂಡ್ ಥರ್ಡ್ ಪೇಜಲ್ಲಿ ಇತ್ತದು, ಆಯಿತಾ. ಈಗ ನಾನು ಅದು ಬ್ರೀಫಾಗಿ ಹೇಳ್ತೀನಿ ನಿಮಗೆ ಏನು ಇದಂತ. ಈಗ ಒಂದು ಡಾಕ್ಟರ್, ಅವರು ಗ್ರ್ಯಾಜುಯೇಟ್ ಆಗಿದ್ದು ಫ್ರಮ್ ಮಂಗಳೂರಿಂದ ಗ್ರ್ಯಾಜುಯೇಟ್ ಆಗಿದ್ದರು. ಆ್ಯಂಡ್ ಹಿ ವಾಸ್ ಅ ಗೋಲ್ಡ್ ಮೆಡಲಿಸ್ಟ್, ಆಯಿತಾ. ಈಗ ನನಗೆ ಹೇಳ್ತಾರದು ನಿಮಗೆ ಬರೀ ಕೀವರ್ಡ್ಸ್, ನೀವು ಅದನ್ನು ಸರ್ಚ್ ಮಾಡಿಬಿಟ್ಟು ನೀವು ಅದನ್ನು ಓದ್ರಿ. ಸೊ ವಿತ್ ದ ಕೀವರ್ಡ್ಸ್ ಯು ಶುಡ್ ಬಿ ಏಬಲ್ ಟು ಬಿಲ್ಡ್ ದ ಸ್ಟೋರಿ, ಲೈಕ್ ಯು ಶುಡ್ ಬಿ ಏಬಲ್ ಟು ಕನೆಕ್ಟ್ ದ ಡಾಟ್ಸ್ ಆ್ಯಂಡ್ ರೈಟ್ ಯುವರ್ ಆನ್ಸರ್, ಆಯಿತಾ. ಸೊ ಈಗ ದಿಸ್ ಡಾಕ್ಟರ್ ಹಿ ಹ್ಯಾಡ್ ಗ್ರ್ಯಾಜುಯೇಟೆಡ್ ಫ್ರಮ್ ಮಂಗಳೂರಿಂದ, ಒಂದು ಪ್ರೆಸ್ಟಿಜಿಯಸ್ ಕಾಲೇಜಿಂದ, ಆ್ಯಂಡ್ ಹಿ ವಾಸ್ ಅ ಗೋಲ್ಡ್ ಮೆಡಲಿಸ್ಟ್. ಅದಾದಮೇಲೆ ದೆನ್ ಅವರು ಹಿ ವಾಸ್ ಇದು ಏನಂತಾರೆ, ಹಿ ಈಸ್ ಅ ನೇಟಿವ್ ಆಫ್ ತಮಿಳ್ನಾಡಿಂದ ಇರೋದು, ಆ್ಯಂಡ್ ಸೆಟಲ್ಡ್ ಇನ್ ಇಲ್ಲೆಲ್ಲೋ ಬೆಂಗಳೂರಲ್ಲಿ ಇದ್ದಾರೆ. ಆ್ಯಂಡ್ ಇಲ್ಲಿ ಒಂದು ಹಾಸ್ಪಿಟಲಲ್ಲಿ ಈಸ್ ವರ್ಕಿಂಗ್ ಸಮ್ವೇರ್ ಓವರ್ ಹಿಯರ್, ಆಯಿತಾ. ಅದಾದಮೇಲೆ ಏನಾಗಿದೆ ಅಂದರೆ ದೇರ್ ಇಸ್ ಒನ್ ಕಾಂಟ್ರಾಬ್ಯಾಂಡ್, ಒಂದು ನಾರ್ಕೋಟಿಕ್ ಡ್ರಗ್ ಇದೆ, ಅದರ ಹೆಸರು ಹೈಡ್ರೋಗಾಂಜಾ ಅಂತ, ಆಯಿತಾ. ಗಾಂಜಾ ಅಂತ ಬಂದು ಇನ್ನೊಂದು ಹೈಡ್ರೋಗಾಂಜಾ ಅಂತ ಒಂದಿದೆ, ಆಯಿತಾ. ಸೊ ದಟ್ ಗಿವ್ಸ್ ಅ ಹೈಯರ್ ಲೆವೆಲ್ ಆಫ್ ಕಿಕ್ ಅಂತ. ಸೊ ದಿಸ್ ಡಾಕ್ಟರ್ ಈಸ್ ಹಿ ಈಸ್ ಅಡಿಕ್ಟೆಡ್ ಟು ದಿಸ್ ಹೈಡ್ರೋಗಾಂಜಾ. ಮತ್ತು ಅದನ್ನ ತರಿಸ್ಕೊತಾ ಇರೋದು ಹೆಂಗೆ ಅಂದರೆ ಥ್ರೂ ದೆರ್ ಈಸ್ ಒನ್ ಡಾರ್ಕ್ ವೆಬ್ ಅಂತ ಇದೆ. ಸೊ ದೆರ್ ಆರ್ ಸರ್ಫೇಸ್ ವೆಬ್, ನಾವೆಲ್ಲ ಏನು ಸರ್ಚ್ ಮಾಡ್ತೀವಿ, ವಾಟ್ ಸರ್ಚ್ ಇಂಜಿನ್ಸ್, ನಮ್ಮದು ಟ್ರೆಡಿಷ್ನಲ್ ಕನ್ವೆನ್ಷನಲ್ ಸರ್ಚ್ ಇಂಜಿನ್ಸ್ ಏನಿದೆ ದೇ ಆರ್ ಆಲ್ ಸರ್ಫೇಸಲ್ಲಿ ಮಾತ್ರ ಇದೆ. ನೆಕ್ಸ್ಟ್ ಡೀಪ್ ವೆಬ್ ಅಂತ ಒಂದಿದೆ, ಡಾರ್ಕ್ ವೆಬ್ ಅಂತ ಒಂದಿದೆ. ಸೊ ಡೀಪ್ ವೆಬ್ ವಿಲ್ ಬಿ ಲಿಟಲ್ ಲೋವರ್, ಡಾರ್ಕ್ ವೆಬ್ ವಿಲ್ ಬಿ ಲೈಕ್ ನಾಟ್ accessible ಟು ನಾಟ್ ಮೆನಿ, ವೆರಿ ಫ್ಯೂ, ಆಯಿತಾ. ಅದಕ್ಕೋಸ್ಕರನೇ ಅಲ್ಲಿ ಬ್ರೌಸರ್ಸೇ ಬೇರೆ ಇರ್ತವೆ, ಆಯಿತಾ. ಸೊ ಇದನ್ನು ಡಾರ್ಕ್ ವೆಬ್ ಅಂತ ಕರೀತಾರೆ. ಸೊ ಡಾರ್ಕ್ ವೆಬ್ನಲ್ಲಿ ದೇ ಯೂಸ್ ಟು ಪ್ಲೇಸ್ ಆರ್ಡರ್ ಫಾರ್ ದಿಸ್ ಹೈಡ್ರೋಗಾಂಜಾ. ಅದು ಔಟ್ಸೈಡ್ ಇಂಡಿಯಾಯಿಂದ ಬರ್ತಾಯಿತ್ತು, ಆಯಿತಾ. ಇಟ್ ಯೂಸ್ ಟು ಕಮ್ ಫ್ರಮ್ ಔಟ್ಸೈಡ್ ಇಂಡಿಯಾ. ಎಲ್ಲಿಂದ ಅಂದರೆ ನೆದರ್ಲೆಂಡ್ಸಿಂದ, ಆಯಿತಾ. ನೆದರ್ಲೆಂಡ್ಸಿಂದ ಬರ್ತಾಯಿತ್ತು. ಅದು ಕಾಂಟ್ಯಾಕ್ಟ್ ಹೆಂಗೆ ಸಿಕ್ತು ಅಂದರೆ ಅವ್ರಿಗೆ ಥ್ರೂ ಒಂದು ಟೆಲಿಗ್ರಾಮ್ ಚಾನಲಿಂದ ಸಿಕ್ಕಿತ್ತು, ಆಯಿತಾ. ಒಂದು ಟೆಲಿಗ್ರಾಮ್ ಚಾನಲಿಂದ ಈ ಕಾಂಟ್ಯಾಕ್ಟೆಡ್ ಒನ್ ಪರ್ಸನ್. ಹಿ ಸೆಡ್ ಯು ಲಾಗಿನ್ ಟು ದಿಸ್ ಪರ್ಟಿಕ್ಯುಲರ್ ವೆಬ್ಸೈಟ್ ಇನ್ ಡಾರ್ಕ್ ವೆಬ್, ಇಂಥ ಬ್ರೌಸರಲ್ಲೇ ನೀನು ಹಿಂಗೆ ಹೋಗಿ ನೀನು ಆರ್ಡರ್ ಪ್ಲೇಸ್ ಮಾಡಿದ್ರೆ, ಸೊ ವಿ ವಿಲ್ ಸೆಂಡ್ ಯು ದಿಸ್ ಹೈಡ್ರೋಗಾಂಜಾ ಫ್ರಮ್ ನೆದರ್ಲೆಂಡ್ಸ್ ಟು ಡೈರೆಕ್ಟ್ ಬೆಂಗಳೂರಿಗೆ ಬರುತ್ತೆ ಅಂತ, ಆಯಿತಾ. ಸೊ ಅದಕ್ಕೆ ದೇ ಯೂಸ್ ದಿಸ್ ಇಂಡಿಯಾ ಪೋಸ್ಟ್ ಅಂತಲೇ ಒಂದು ಇದನ್ನು ಯೂಸ್ ಮಾಡಿದರು, ಆಯಿತಾ. ಸೊ ಕೊರಿಯರ್ ಥರ, ಆಯಿತಾ. ಇಂಡಿಯಾ ಪೋಸ್ಟ್ ಅಲ್ಲಿಂದ ಇಲ್ಲಿಗೆ ಬಂದಿದೆ. ಆ್ಯಂಡ್ ಪೇಮೆಂಟ್ ವಾಸ್ ಥ್ರೂ ಬಿಟ್ಕಾಯಿನ್. ಸೊ ಗೊತ್ತಾಯ್ತಲ್ಲ, ಟೆಲಿಗ್ರಾಮ್ ಚಾನಲ್ ಇದೆ, ನೆದರ್ಲೆಂಡ್ಸ್ ಇದೆ, ಡಾರ್ಕ್ ವೆಬ್ ಇದೆ, ಆರ್ಡರ್ ಪ್ಲೇಸ್ ಆಗುತ್ತೆ, ಪೇಮೆಂಟ್ ಇಸ್ ಥ್ರೂ ಬಿಟ್ಕಾಯಿನ್. ಈಗ ನೀವು ಅಮೆಝಾನಲ್ಲಿ ಯಾವ ಥರ ಆರ್ಡರ್ ಪ್ಲೇಸ್ ಮಾಡ್ತೀರಲ್ಲ, ಅಮೆಝಾನಲ್ಲಿ ಆರ್ಡರ್ ಪ್ಲೇಸ್ ಮಾಡ್ತೀರಾ, ಯು ವಿಲ್ ಪೇ ಥ್ರೂ UPI ಆರ್ ಸಮಥಿಂಗ್, ಆಯಿತಾ. ಫೋನ್ಪೇನಲ್ಲೋ ಗೂಗಲ್ ಪೇ ಅದರಲ್ಲೋ ಪೇ ಮಾಡ್ತೀರಾ, ಅಥವಾ ನೆಟ್ ಬ್ಯಾಂಕಿಂಗ್ ಮಾಡ್ತೀರಾ, ಅಥವಾ ಕ್ಯಾಶ್ ಆನ್ ಡೆಲಿವರಿ ಮಾಡ್ತೀರಾ, ಏನೋ ಸಮಥಿಂಗ್ ಇಸ್ ದೇರ್, ಆಯಿತಾ. ನೀವು ಆರ್ಡರ್ ಪ್ಲೇಸ್ ಮಾಡ್ತೀರಾ, ಅವ್ರು ತಂದು ಕೊಡ್ತಾರೆ, ನೀವು ರಿಸೀವ್ ಮಾಡ್ತೀರಾ. ಅದೇ ಥರ ಇದೂ ಅಷ್ಟೇ. ಆದರೆ ಇದಕ್ಕೆ ಯಾವುದೋ ವೆಬ್ಸೈಟ್ ಇಲ್ಲ ಅಥವಾ ಯಾವುದೋ ಒಂದು ಆ್ಯಪ್ ಇಲ್ಲ, ಇದು ಡಾರ್ಕ್ ವೆಬ್ಬಲ್ಲಿದೆ, ಆರ್ಡರ್ ಪ್ಲೇಸ್ ಆಗಿದೆ, ಇಟ್ ಕಮ್ಸ್ ಫ್ರಮ್ ದೇರ್, ಆಯಿತಾ. ಸೊ ಸಂಬಡಿ ಟಿಪ್ಡ್ ಆಫ್ ಇದು ಈಗ ನ್ಯಾಷನಲ್ ಲೆವೆಲಲ್ಲಿ ಒಂದು NCB ಅಂತ ಇದೆ, ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಅಂತ ಇದೆ, ಆಯಿತಾ. ನಮ್ಮ ಸ್ಟೇಟ್ ಲೆವೆಲಲ್ಲಿ ಎಲ್ಲ ಸ್ಟೇಟ್ ಲೆವೆಲ್ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಅಂತ ಇಲ್ಲ, ಅದಕ್ಕೇ ಬೇರೆ ಒಂದು ವಿಂಗ್ಸ್ ಇರ್ತವೆ, ಮತ್ತು ಲೋಕಲ್ ಪೊಲೀಸೂ ಆ್ಯಕ್ಟಿವ್ ಇರ್ತಾರೆ ಅದರಲ್ಲಿ. ಸೊ ಸಮ್ಹೌ ದ ಇನ್ಫಾರ್ಮೇಷನ್ ಹ್ಯಾಸ್ ಬಿನ್ ಪಾಸ್ಡ್, ಅದು ಇಂಥ ಪರ್ಟಿಕ್ಯುಲರ್ ಇಂಡಿಯಾ ಪೋಸ್ಟಲ್ಲಿ ಬರುತ್ತೆ ಅಂತ ಬಂದಿದೆ, ಓಪನ್ ಮಾಡಿದ್ದಾರೆ, ಇದು ಸಿಕ್ಕಿದೆ. ಸೊ ದಟ್ ವಿಲ್ ಬಿ, ಅದನ್ನು ಅಸರ್ಟೈನ್ ಮಾಡೋದಕ್ಕೆ ಇಟ್ ವಿಲ್ ಬಿ ಸೆಂಟ್ ಟು ಫೊರೆನ್ಸಿಕ್ ಸೈನ್ಸ್ ಲ್ಯಾಬ್ರೇಟರಿ ಕಳಿಸಿರ್ತಾರೆ, ಅಲ್ಲಿ ಅದನ್ನು ಟೆಸ್ಟ್ ಎಲ್ಲ ಆಗುತ್ತೆ, ಅದನ್ನು ಸರ್ಟಿಫೈ ಮಾಡ್ತಾರೆ, ಇದು ಇದೆ ಅಂತ, ದಿಸ್ ಪರ್ಟಿಕ್ಯುಲರ್ ಕಾಂಟ್ರಾಬ್ಯಾಂಡ್ ಬಂದಿದೆ ಅಂತ. ಅದಾದಮೇಲೆ ಸಿನ್ಸ್ ದಿಸ್ ಅಡ್ರೆಸ್ ಇಸ್ ದೇರ್, ದೇ ಹ್ಯಾವ್ ಗಾನ್ ಟು
ಹೌಸು ಸರ್ಚ್ ಎಲ್ಲ ಮಾಡಿದ್ದಾರೆ, ದೇ ಹ್ಯಾವ್ ರಿಕವರ್ಡ್ ಮೆನಿ ಅದರ್ ಕಾಂಟ್ರಬ್ಯಾಂಡ್ ಇದು ಆಯಿತಾ. ಈಗ ನಾನು ನಿಮ್ಗೆ ಇದರಲ್ಲಿ ಹೇಳಿದ್ದು ಓನ್ಲಿ ಕೀವರ್ಡ್ಸ್ ಆಯಿತಾ. ಈಗ ಯುವರ್ ನೋಟ್ ಶುಡ್ ಬಿ ಲೈಕ್ ದಟ್, ನೋ ಎಕ್ಸಸ್. ಎಲ್ಲೂ ನೀವು ಈಗ ನೀವು ನೋಟ್ ಮಾಡ್ತಿದ್ದೀರಾ ಅಂದರೆ ಇದನ್ನು ಇಷ್ಟೇ ಬಂದಿರಬೇಕು ನಿಮ್ಮದ್ರಲ್ಲಿ. ಈಗ ಡಾಕ್ಟರ್ ಅಂದರೆ ಅವನ ಹೆಸರು ಬರ್ಕೊತಿರೋ, ದಟ್ ಈಸ್ ನೆಕ್ಸ್ಟ್. ಅದಾದಮೇಲೆ ಇದೆಲ್ಲ ಬಂದಿರಬೇಕು, ನೇಟಿವ್ ಆಫ್ ತಮಿಳ್ನಾಡು, ಅದಾದಮೇಲೆ ಇದು ಟೆಲಿಗ್ರಾಮ್ ಚಾನಲ್ಲು, ಕಾಂಟ್ಯಾಕ್ಟು, ನೆದರ್ಲೆಂಡ್ಸು, ಅದಾದಮೇಲೆ ಡಾರ್ಕ್ ವೆಬ್ಬು, ಪೇಮೆಂಟ್ ಥ್ರೂ ಬಿಟ್ಕಾಯಿನ್ನು, ಅದಾದಮೇಲೆ ರಿಸೀವ್ಡು, ಇಲ್ಲಿ ಸರ್ವಿಸಸ್, ಇದು ಇಷ್ಟೇ ಬಂದಿರಬೇಕು ನಿಮ್ಮ ನೋಟಲ್ಲಿ. ಅದನ್ನು ನೀವು ವೈಲ್ ಯು ಆರ್ ರೈಟಿಂಗ್ ಅ ಮೇನ್ಸ್ ಆನ್ಸರ್ ಆಯಿತಾ. ಈಗ UPSC ಮೇನ್ಸಲ್ಲಿ ಆನ್ಸರ್ ಬರೀತಾ ಇದ್ದೀರಾ ಅಂದರೆ ನೀವು ಅದನ್ನು ಯು ಕನ್ಸ್ಟ್ರಕ್ಟ್ ಯುವರ್ ಸೆಂಟೆನ್ಸಸ್ ಇನ್ ಯುವರ್ ಓನ್ ವರ್ಡ್ಸು, ಕೀವರ್ಡ್ಸ್ನ ಯೂಸ್ ಮಾಡ್ಕೊಂಡು ನೀವು ಆನ್ಸರ್ ಕನ್ಸ್ಟ್ರಕ್ಟ್ ಮಾಡ್ಕೊತ ಹೋಗ್ರಿ. ಬಟ್ ಟು ರೀಕಾಲ್, ರಿಮೆಂಬರ್, ರಿಫ್ರೆಶ್ ಅದಕ್ಕೆಲ್ಲ ಈ ಕೀವರ್ಡ್ಸು ಸಾಕಾಗುತ್ತೆ ಆಯಿತಾ. ಆ ಥರ ನಿಮ್ಮ ನೋಟ್ ಅದೇ ಥರನೇ ಇರಬೇಕು. ನೀವು ನೋಟ್ಸ್ ತಿರುಗಿಸ್ತಾ ಇದ್ದರೆ ನಿಮ್ಗೆ ಬರೀ ಕೀವರ್ಡ್ಸೇ ಕಾಣಬೇಕಲ್ಲಿ ಆಯಿತಾ. ಸೊ ಈಗ ನ್ಯೂಸ್ ಪೇಪರ್ ನೋಡ್ತಾ ಇದ್ದೀರಾ, ಯಾವುದೋ ಒಂದು ಮ್ಯಾಪ್ ಹಾಕಿರ್ತಾರೆ. ಫಾರ್ ಎಕ್ಸಾಂಪಲ್ ಈಗ ಇಂಡಿಯಾ ಆ್ಯಂಡ್ ಶ್ರೀಲಂಕಾದೇನೋ ರಿಲೇಷನ್ಸ್ ಹೇಳಿರ್ತಾರೆ ಅಂತ ಇಟ್ಕೊಳ್ಳಿ, ಅಲ್ಲಿ ಒಂದು ಮ್ಯಾಪ್ ಹಾಕಿರ್ತಾರೆ. ಸೊ ನಿಮಗೆ ಏನು ಗಲ್ಫ್ ಆಫ್ ಮನ್ನಾರೋ ಯಾವುದೋ ಒಂದು ತೋರಿಸಿರ್ತಾರೆ, ಅದರಲ್ಲಿ ನಿಮಗೆ ಇದು ಯೂಸ್ಫುಲ್ ಅನಿಸುತ್ತೆ, ನೀವು ಜಸ್ಟ್ ಫ್ರೀ ಹ್ಯಾಂಡ್ ಡ್ರಾಯಿಂಗೇ ಮಾಡಿ ಇಟ್ಕೊಳ್ಳಿ. ಸೊ ದಟ್ ವಿಲ್ ಬಿ ಯೂಸ್ಫುಲ್ ಇನ್ ದ ಎಕ್ಸಾಮ್ ಆಯಿತಾ. ಇದನ್ನು ನಿಮ್ಗೆ ಹೇಳ್ತಾ ಇರೋದು ಜನರಲಿ ಫಾರ್ ಮೇನ್ಸ್ ಎಕ್ಸಾಮ್ ಪರ್ಪಸ್ಗೆ ಆಯಿತಾ. ಸೊ ನೀವು ನೋಟ್ ಮೇಕಿಂಗ್ ಮಾಡಬೇಕಾದ್ರೆ ಅದು ಇಟ್ ಶುಡ್ ಸರ್ವ್ ಅ ಪರ್ಪಸ್, ಮತ್ತು ಇಟ್ ಶುಡ್ ಬಿ ಟಾರ್ಗೆಟೆಡ್. ಅನ್ನೆಸೆಸರಿ ಏನೂ ಮಾಡಬೇಡಿ. ಮತ್ತು ಇನ್ನೊಂದು ಏನಂದರೆ ಕ್ಯಾಂಡಿಡೇಟ್ಸು ಓದ್ತಾ ಇರ್ಬೇಕಾದ್ರೆ ಹಂಗೆ ನೋಟ್ ಮಾಡ್ತಿರ್ತಾರೆ. ಡೋಂಟ್ ಡೂ ದಟ್. ಓದಿ ಒಂದ್ಸಲಿ, ಯು ಗೋ ಥ್ರೂ ಇಟ್, ಯು ಗೆಟ್ ದ ಸಬ್ಸ್ಟೆನ್ಸ್ ವಾಟ್ ಈಸ್ ದೇರ್, ದೆನ್ ಯು ನೋಟ್. ಈಗ ಹೆಂಗಾಗುತ್ತೆ ಅಂದರೆ ಇಲ್ಲಿ ಓದ್ತಾ ಹಿಂಗೆ ನೀವು ನೋಟ್ ಮಾಡ್ಕೊತ ಹೋದರೆ ಇನ್ ದಟ್ ಹರಿ ಯು ವಿಲ್ ನಾಟ್ ಡೂ ಎನಿಥಿಂಗ್ ಮೀನಿಂಗ್ಫುಲ್. ಯು ವಿಲ್ ಟೆನ್ ಟು ರೈಟ್ ಎವ್ರಿಥಿಂಗ್. ಹಂಗೆ ಮಾಡೋಕ್ಕೆ ಹೋಗಬೇಡಿ, ಟೈಮ್ ಕೊಡಿ, ಓದಿ, ಗೆಟ್ ದ ಇದು ಗ್ರಾಸ್ಪ್ ಆಫ್ ಇಟ್, ಏನು ಸಬ್ಸ್ಟೆನ್ಸ್ ಏನಿದೆ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಮಾತ್ರ ಕೀವರ್ಡ್ಸ್ನ ಯು ನೋಟ್ ಆಯಿತು. ದಟ್ ವಿಲ್ ಬಿ ವೆರಿ ಯೂಸ್ಫುಲ್. ಈ ಥರ ನಿಮಗೆ ಒಂದು ಎಲ್ಲ ಸ್ಟ್ಯಾಟಿಕ್ ಟಾಪಿಕ್ಸ್ಗೂ ಮತ್ತು ಎಲ್ಲ ಇದಕ್ಕೂ ನೀವು ಮಾಡ್ತಾ ಬಂದರೆ ನಿಮ್ಮ ಹತ್ರ ಗುಡ್ ನೋಟ್ಸ್ ಇರುತ್ತೆ ಮತ್ತು ಗುಡ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಮತ್ತು ಯು ವಿಲ್ ಬಿಕಮ್ ಅ ಗುಡ್ ರೀಡರ್. ಆ್ಯಕ್ಚುಲಿ ಮುಂದೆ ಒನ್ಸ್ ಎಲ್ಲ ಡಿಪಾರ್ಟ್ಮೆಂಟ್ಸೂ, ನಾಟ್ ಜಸ್ಟ್ ಇನ್ ರೆವಿನ್ಯೂ ಆಗಿರ್ಬೋದು ಅಥವಾ ಕಮರ್ಷಿಯಲ್ ಟ್ಯಾಕ್ಸ್ ಆಗಿರ್ಬೋದು ಅಥವಾ ಪೊಲೀಸಲ್ಲಿ ಆಗಿರ್ಬೋದು, ಎಲ್ಲ ಕಡೆ ಏನಂದರೆ ಆಫೀಸರ್ಸ್ ವಿಲ್ ಹ್ಯಾವ್ ಟು ಡೀಲ್ ವಿತ್ ಲಾಟ್ ಆಫ್ ಡಾಕ್ಯುಮೆಂಟ್ಸ್ ಆಯಿತಾ. ತುಂಬ ಡಾಕ್ಯುಮೆಂಟೇಷನ್ ಇರ್ತದೆ, ತುಂಬ ಫೈಲ್ ವರ್ಕ್ ಇರುತ್ತೆ. ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಬಂದಾಗ ಸೊ ಕ್ವಿಕ್ಕಾಗಿ ಓದೋಂಥದ್ದು ಇರಬೇಕು. ಸೊ ಯು ಶುಡ್ ಬಿ ಏಬಲ್ ಟು ರೀಡ್ ಥ್ರೂ, ಮತ್ತು ಪೇಷನ್ಸ್ ಇರಬೇಕು. ಇದಿರುತ್ತೆ, ಏನಂತೀರ, ಸಬ್ಜೆಕ್ಟ್ ಇರುತ್ತೆ. ಸಬ್ಜೆಕ್ಟ್ ಓದಾದ್ಮೇಲೆ ಏನೋ ಒಂದು ಅಂದಾಜು ಬರುತ್ತೆ ಏನಿರ್ಬೋದು ಅಂತ. ದೆನ್ ಸ್ಲೋಲಿ ಯು ವಿಲ್ ರೀಡ್ ಥ್ರೂ, ಪಾಯಿಂಟ್ ಬೈ ಪಾಯಿಂಟ್ ಏನಾಗಿದೆ ಅಂತ ನೀವು ಅರ್ಥ ಮಾಡಿಕೊಂಡು ದೆನ್ ಯು ವಿಲ್ ಹ್ಯಾವ್ ಟು ಸ್ಟಾರ್ಟ್. ಅದಕ್ಕೆ ನೀವು ಕಮೆಂಟ್ಸ್ ಹಾಕೋದು ಅಥವಾ ನೀವು ನೆಕ್ಸ್ಟ್ ಪ್ರೊಸೀಜರು ಮುಂದೆ ತೊಗೊಂಡು ಹೋಗೋದಕ್ಕೆ ನಿಮಗೆ ಫಸ್ಟಲ್ಲಿ ಏನಿದೆ ಅಂತ ಗೊತ್ತಿರಬೇಕು. ಫಸ್ಟ್ ಯು ಹ್ಯಾವ್ ಟು ಬಿ ಎ ಗುಡ್ ರೀಡರ್ ಆಯಿತಾ. ಫಸ್ಟ್ ಇಷ್ಟು ಮಾಡಿರಿ. ಓಕೆ, ದೆನ್ ಐ ವಿಲ್ ಗಿವ್ ಯು ಸಮ್ ಎಕ್ಸಾಂಪಲ್ಸ್. ನಾನು ಇದಕ್ಕೋಸ್ಕರನೇ ನೋಟೆಡ್ ಸಮ್ ಎಕ್ಸಾಂಪಲ್ಸ್ ಫಾರ್ ಯು ಆಯಿತು. ನೀವು ರೀಸೆಂಟಾಗಿ ನ್ಯೂಸ್ ಪೇಪರ್ಸ್ ಓದ್ತಾ ಇದ್ದೀರಾ ಅಂದರೆ ಇವೆಲ್ಲ ನಿಮಗೆ ಗೊತ್ತಿರುತ್ತೆ. ಕೆಲವು ಟಾಪಿಕ್ಸ್ನ ಐ ವಿಲ್ ಮೆನ್ಷನ್. ಸೊ ಅಲ್ಲಿ ಕ್ವೆಶ್ಚನ್ಸ್ ಯಾವ ಥರ ಬರುತ್ತೆ ಅಂತ. ಸೊ ಈಗ ಫಸ್ಟ್ ಪೇಪರ್ನಲ್ಲಿ ಐ ಟೋಲ್ಡ್ ಯು ಈ ಹಿಸ್ಟ್ರಿ, ಜಾಗ್ರಫಿ ಇದೆಲ್ಲ ಇದೆ ಅಂತ. ಹಿಸ್ಟ್ರಿ, ಜಾಗ್ರಫಿ, ಪಾಲಿಟಿ. ಇಲ್ಲಿ ದ ಬ್ಯೂಟಿ ಆಫ್ ಕ್ವೆಶ್ಚನಿಂಗ್ ಏನಂದರೆ ಕರೆಂಟ್ ಅಫೇರ್ ಮೇಲೇ ಕ್ವೆಶ್ಚನ್ ತೆಗೆದಿರ್ತಾರೆ, ಅದು ನಿಮಗೆ ಗೊತ್ತೂ ಆಗೋದಿಲ್ಲ. ದಟ್ ಈಸ್ ದ ಬ್ಯೂಟಿ ಆಫ್ ಫ್ರೇಮಿಂಗ್ ಅ ಕ್ವೆಶ್ಚನ್ ಆಯಿತಾ. ಸೊ ಈಗ ಪಾಲಿಟಿಯಿಂದ ಒಂದು ಕ್ವೆಶ್ಚನ್ ಬಂದಿರುತ್ತೆ, ಇದು ನೀವು ಅನ್ಕೊತೀರಾ ದಿಸ್ ಇಸ್ ದೇರ್ ಸ್ಟ್ಯಾಟಿಕಲ್ಲಿದೆ, ಅದಕ್ಕೆ ಇದು ಏನೋ ಮಾಡಿ ತೆಗೆದಿದ್ದಾರೆ ಈ ಕ್ವೆಶ್ಚನ್ ಅಂತ. ಬಟ್ ವಾಟ್ ಮೋಟಿವೇಟೆಡ್ ದ ಎಕ್ಸಾಮಿನರ್ ಟು ಗೋ ಫಾರ್ ದಟ್ ಪರ್ಟಿಕ್ಯುಲರ್ ಟಾಪಿಕ್? ಈಗ ಏನೋ ಆಗಿರುತ್ತೆ, ಏನೋ ಒಂದು ಕರೆಂಟ್ ಅಫೇರ್ ಇರುತ್ತೆ, ಬ್ಯಾಕ್ಗ್ರೌಂಡ್ ಇರುತ್ತೆ, ಅದಕ್ಕೆ ಅದ್ರ ಮೇಲೆ ಬೇಸ್ಡ್ ಒಂದು ಸ್ಟ್ಯಾಟಿಕ್ ಕ್ವೆಶ್ಚನ್ ತೆಗೆದಿರ್ತಾರೆ. ಅಂದರೆ ಇದು ಮೋಟಿವೇಟರ್ ಯಾವುದೋ ಒಂದು ಇರುತ್ತೆ. ಈಗ ರೀಸೆಂಟ್ ಪಾಸ್ಟಲ್ಲಿ ಏನೋ ಒಂದು ಇವೆಂಟ್ ಆಗಿರುತ್ತೆ, ಆ ಇವೆಂಟ್ ಮೇಲೆ ದೇ ವುಡ್ ಹ್ಯಾವ್ ಆಸ್ಕ್ಡ್ ಕ್ವೆಶ್ಚನ್ ಆಯಿತಾ. ಕ್ವೆಶ್ಚನ್ ಅಂದರೆ ಡೈರೆಕ್ಟಾಗಿ ಇವೆಂಟ್ ಮೇಲೆ ಕೇಳಿರಲ್ಲ, ಅದ್ರದ್ದು ಸ್ಟ್ಯಾಟಿಕ್ ಪಾರ್ಟ್ ಮೇಲೆ ಕೇಳಿರ್ತಾರೆ ಆಯಿತಾ. ಸೊ ಐ ವಿಲ್ ಗಿವ್ ಯು ದಿಸ್ ಎಕ್ಸಾಂಪಲ್. ಈಗ ರೀಸೆಂಟಾಗಿ ಕರ್ನಾಟಕದ ಎಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ಸು ದೇ ವೆಂಟ್ ಟು ಡೆಲ್ಲಿ. ಏನಕ್ಕೆ ಹೋಗಿದ್ದಾರೆ ಹೇಳ್ರಿ?
ಸೊ ನನ್ನ ತೆರಿಗೆ ನನ್ನ ಹಕ್ಕು ಆಯಿತಾ. ಸೊ ಅಂದರೆ ನಮ್ಮದು ಟ್ಯಾಕ್ಸ್ ಡೆವಲ್ಯೂಷನ್ ಏನಿದೆ ಅದು ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ಸು ಸ್ಟೇಟ್ ಗೌರ್ಮೆಂಟಿಗೆ ಸರಿಯಾಗಿ ಆಗ್ತಾ ಇಲ್ಲ ಅಂತ ಪ್ರೊಟೆಸ್ಟ್ ಮಾಡಿದರು ಇಲ್ಲಿ. ಅದಾದಮೇಲೆ ದೆನ್ ದೇ ವೆಂಟ್ ಟು ಡೆಲ್ಲಿ. ದೇರ್ ಆಲ್ಸೋ ದೇ ಪ್ರೊಟೆಸ್ಟೆಡ್. ಅವರು ಇದನ್ನೆಲ್ಲ ಮೆಮೊರಾಂಡಮ್ ಎಲ್ಲ ಕೊಟ್ಟರು ಟು ಫೈನಾನ್ಸ್ ಮಿನಿಸ್ಟರ್, ಇದೆಲ್ಲ ಆಯಿತು. ಸೊ ದಿಸ್ ಈಸ್ ಆಯಿತಾ, ದಿಸ್ ಈಸ್ ಎನ್ ಇವೆಂಟ್. ಇದ್ರ ಮೇಲೆ ಡೈರೆಕ್ಟಾಗಿ ಕ್ವಶನ್ ತೆಗೆದಿರಲ್ಲ ಅವರು ಆಯಿತಾ. ಡೇಟ್ ಕೇಳಿರಲ್ಲ, ವೆನ್ ಡಿಡ್ ದೇ ಗೋ ಅಂತೆಲ್ಲ ಕೇಳಲ್ಲ. ದಟ್ ವಿಲ್ ಬಿ ಅ ಲೇಮ್ ಕ್ವಶನ್. ಅವ್ರ ಕ್ವಶನ್ ಹೆಂಗೆ ತೆಗೆದಿರ್ತಾರೆ ಅಂದರೆ ಆರ್ಟಿಕಲ್ 280 ಬಗ್ಗೆ ತೆಗೆದಿರ್ತಾರೆ ಕ್ವಶನ್ ಆಯಿತಾ. ಫೈನಾನ್ಸ್ ಕಮಿಷನ್ ಮೇಲೆ ಕ್ವಶನ್ ಹಾಕಿರ್ತಾರೆ ಆಯಿತಾ. ಫೈನಾನ್ಸ್ ಕಮಿಷನ್ ಮೇಲೆ ಎಕ್ಸಾಮಿನರ್ ಕ್ವಶನ್ ಹಾಕಿದ್ದಾರೆ ಅಂದರೆ ಇಲ್ಲಿ ದೆರ್ ಇಸ್ ಸಮ್ ಇವೆಂಟ್ ಆಯಿತಾ. ಸೊ ಈಗ ಫೈನಾನ್ಸ್ ಕಮಿಷನ್ ಇಸ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅದು ಆಯಿತಾ. ಆರ್ಟಿಕಲ್ 280 ಆಫ್ ದ ಕಾನ್ಸ್ಟಿಟ್ಯೂಷನಲ್ಲಿ ಫೈನಾನ್ಸ್ ಕಮಿಷನ್ ಬಗ್ಗೆ ಹೇಳಿದ್ದಾರೆ. ಆ್ಯಂಡ್ ಫೈನಾನ್ಸ್ ಕಮಿಷನ್ ಈಗ ಕರೆಂಟ್ಲಿ ಎಷ್ಟನೇ ಫೈನಾನ್ಸ್ ಕಮಿಷನ್ ನಡೀತಿದೆ? 15th ಆಯಿತಾ. ಈಗ ನೀವು ಏನು ಮಾಡಿ ಅಂದರೆ ಅಟ್ಲೀಸ್ಟ್ ಫಾರ್ ದ ಸೇಕ್ ಆಫ್ ಕ್ಯೂರಿಯಾಸಿಟಿ 14th ಫೈನಾನ್ಸ್ ಕಮಿಷನ್ದು ಟರ್ಮ್ಸ್ ಆಫ್ ರೆಫರೆನ್ಸ್ ಓದಿ. ಅದೇನು ತುಂಬ ಇರೋದಿಲ್ಲ, ಹಾರ್ಡ್ಲಿ 1 page ಇರುತ್ತೆ ಆಯಿತಾ. ಯಾವ ಥರ ಟ್ಯಾಕ್ಸ್ ಡೆವಲ್ಯೂಷನ್ ಮಾಡಬೇಕು ಅಂತ ಆಯಿತಾ. ಒಂದೊಂದು ಕ್ರೈಟೀರಿಯಾ ಹಾಕ್ಕೊಂಡಿರ್ತಾರೆ. ಈಗ 7.5% ಫಾರೆಸ್ಟ್ ಕವರ್ಗೆ, ಏರಿಯಾಗಿಷ್ಟು, ಪಾಪ್ಯುಲೇಷನ್ಗಿಷ್ಟು ಆಯಿತಾ, ಹಿಂಗೆ ಮತ್ತು ಫಿಸ್ಕಲ್ ಎಫರ್ಟ್ ಅಂತೇನೋ ಹಾಕಿರ್ತಾರೆ. ಅಂದರೆ ಯಾವ ಥರ ಟ್ಯಾಕ್ಸ್ ರೇಸ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಅದಕ್ಕೆ ಒಂದಷ್ಟು ವೇಟೇಜ್ ಇಟ್ಟಿರ್ತಾರೆ. ಆ ವೇಟೆಡ್ ಆವ್ರೇಜ್ ಮೇಲೆ ಡೆವಲ್ಯೂಷನ್ ಮಾಡ್ತಾ ಇರ್ತಾರೆ ಟ್ಯಾಕ್ಸು. ಸೊ ಯು ಗೋ ಥ್ರೂ ದ ಟರ್ಮ್ಸ್ ಆಫ್ ರೆಫರೆನ್ಸ್ ಆಫ್ 14th ಫೈನಾನ್ಸ್ ಕಮಿಷನ್. 14th ಫೈನಾನ್ಸ್ ಕಮಿಷನ್ದು ನೋಡಿರಿ, 15th ಫೈನಾನ್ಸ್ ಕಮಿಷನ್ದು ನೋಡಿ, ದೆನ್ ಯು ಕಂಪೇರ್ ಇದರಲ್ಲಿ ಏನು ಹೊಸದು ಬಂತು ಅಂತ ಆಯಿತಾ. ಸೊ ಈಗ ಪಾಪ್ಯುಲೇಷನ್ ಡೆನ್ಸಿಟಿ ಒಂದು ಕಡೆ ಹೇಳಿರ್ತಾರೆ, ಒಂದು ಕಡೆ ಹೇಳಿರ್ತಾರೆ, ಇನ್ನೊಂದು ಕಡೆ ಬರೀ ಪಾಪ್ಯುಲೇಷನ್ ಹೇಳಿರ್ತಾರೆ, ಒಂದು ಕಡೆ ಏರಿಯಾ ಹೇಳಿರ್ತಾರೆ ಆಯಿತಾ. ಸೊ ಇವಾಗ ಫಾರ್ ಎಕ್ಸಾಂಪಲ್ ವೆನ್ ಯು ಕಂಪೇರ್ UP ಆ್ಯಂಡ್ ಕರ್ನಾಟಕ, ಈಗ ನಮ್ಮದು 6.5 crore ಪಾಪ್ಯುಲೇಷನ್ ಇರುತ್ತೆ, ಅವ್ರದ್ದು 23.5 crore ಪಾಪ್ಯುಲೇಷನ್ ಇದೆ. ಇಟ್ ಈಸ್ ಆಲ್ಮೋಸ್ಟ್ ಈಕ್ವಲ್ ಟು ಪಾಕಿಸ್ತಾನದು ಪಾಪ್ಯುಲೇಷನ್ ಇದೆ UPದು ಆಯಿತಾ. ಸೊ ಅಲ್ಲಿ ದಿಸ್ ಒನ್ ಈಸ್ ಹೈ, ಪಾಪ್ಯುಲೇಷನ್ ಡೆನ್ಸಿಟಿ ಈಸ್ ಹೈ. ಸೊ ಇದ್ರ ಮೇಲೆ ದೇ ಟೆನ್ ಟು ಗೇನ್ ಆಯಿತಾ. ಈ ಥರದ್ದು ನಿಮ್ದೊಂದು ಸ್ವಲ್ಪ ಅನಾಲಿಟಿಕಲ್ ಇದು ಬರಬೇಕು. ಸೊ ದ ಕ್ವಶನ್ ವಿಲ್ ಬಿ ಫೈನಾನ್ಸ್ ಕಮಿಷನ್ ಮೇಲೆ ಕ್ವಶನ್ಸ್ ಕೇಳಿರ್ತಾರೆ. ಸೊ ಬಟ್ ದೆರ್ ವಿಲ್ ಬಿ ಸಮ್ ಕರೆಂಟ್ ಇವೆಂಟ್ ವಿಚ್ ಇಸ್ ಮೋಟಿವೇಟಿಂಗ್ ದಟ್. ಸೊ ನೀವು ಅದರದ್ದು ಬ್ಯಾಕ್ಗ್ರೌಂಡಲ್ಲೆಲ್ಲ ಒಂದು ಸ್ವಲ್ಪ ನೀವು ಇಫ್ ಯು ಆರ್ ಸ್ಮಾರ್ಟ್ ಇನಫ್ 14th ಒಂದು ಸರಿ ಓದ್ಬಿಡಿ, 15th ಒಂದು ಸರಿ ಓದ್ಕೊಳ್ಳಿ. ಆ್ಯಂಡ್ ಯಾರ್ದು ಆರ್ಗ್ಯುಮೆಂಟ್ ಸರಿ ಇದೆ ಅಂತ ಒಂದು ಸ್ವಲ್ಪ ಯೋಚನೆ ಮಾಡಿ. ಆ್ಯಂಡ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಈಗ ಪ್ರಿಲಿಮಿನರಿಗೆ ಅದೆಲ್ಲ ಇಂಪಾರ್ಟೆಂಟ್ ಆಗೋದಿಲ್ಲ, ಹೂ ಇಸ್ ರೈಟ್ ಅಂತ. ಅದು ಮೇನ್ಸಲ್ಲಿ ಈ ಕ್ವಶನ್ಸ್ ಬರುತ್ತೆ. ಐ ವಿಲ್ ಟೆಲ್ ಯು ಏನು ಯಾವ ಥರ ಬರ್ತದೆ ಅಂತ. ಸೊ 15th ಫೈನಾನ್ಸ್ ಕಮಿಷನ್ ಟರ್ಮ್ಸ್ ಆಫ್ ರೆಫರೆನ್ಸ್ ಆನ್ ವಾಟ್ ಕ್ರೈಟೀರಿಯಾ ಸೆಂಟರ್ ಈಸ್ ಅಲೋಕೇಟಿಂಗ್ ಫಂಡ್ಸ್ ಅನ್ನೋದೆಲ್ಲ ದಟ್ ಕ್ಯಾನ್ ಬಿ ದ ಕ್ವಶನ್ ಇನ್ ಮೇನ್ಸ್ ಆಯಿತಾ. ಸೆಂಟರ್ ಅಲೋಕೇಶನ್ ಮಾಡೋದಕ್ಕೆ ವಾಟ್ ಆರ್ ದ ಕ್ರೈಟೀರಿಯಾ ಅಂತ. ಅದಾದಮೇಲೆ ಕ್ವಶನ್ ಇನ್ನೂ ಯಾವ ಥರ ಬಂದಿರುತ್ತೆ ಅಂದರೆ ಸಮ್ ಸ್ಟೇಟ್ಸ್ ಹ್ಯಾವ್ ಆರ್ಗ್ಯೂಡ್ ದಟ್ they are receiving a lesser devolution of tax when compared, though they are performing well and contributing more to the central pool ಆಯಿತಾ. ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕ, ಮಹಾರಾಷ್ಟ್ರದ್ದು ಆದರೆ ಮೇನ್ಸ್ ಎಕ್ಸಾಮ್ನಲ್ಲಿ ಯಾರ್ದು ಹೆಸರು ತೆಗಿಯಲ್ಲ. ಸೊ ದಟ್ ವಿಲ್ ಬಿ ದ ಸ್ಟೈಲ್ ಆಫ್ ಕ್ವಶನಿಂಗ್. ಸಮ್ ಸ್ಟೇಟ್ಸ್ ಅಂದಿರ್ತಾರೆ, ಸಮ್ ಸ್ಟೇಟ್ಸ್ ಹ್ಯಾವ್ ವೆಹಮೆಂಟ್ಲಿ ಆರ್ಗ್ಯೂಡ್ ದಟ್ though they have been contributing more for the central pool of taxes, they have been receiving lesser devolution of funds. Critically analyze this ಆ ಥರ ಕ್ವಶನ್ ಬಂದಿರುತ್ತೆ ಆಯಿತಾ. ಸೊ ಯು ಹ್ಯಾವ್ ಟು ಗೋ ಬೈ ಎಕ್ಸಾಂಪಲ್ಸ್. ನೀವು ಫಸ್ಟೇ ಇಟ್ ಈಸ್ ಲೈಕ್ ನೆಟ್ ಪ್ರಾಕ್ಟೀಸ್ ಇದ್ದಂಗೆ ಆಯಿತಾ. ನೀವು ಕರ್ನಾಟಕದ ಎಕ್ಸಾಂಪಲು, ಮಹಾರಾಷ್ಟ್ರದ ಎಕ್ಸಾಂಪಲು, ಆ್ಯಂಡ್ ದೋಸ್ ಸ್ಟೇಟ್ಸ್ ವಿಚ್ ಹ್ಯಾವ್ ಹೈಯರ್ ಪಾಪ್ಯುಲೇಷನ್ ಬಟ್ ಕಾಂಟ್ರಿಬ್ಯೂಟಿಂಗ್ ಲೆಸ್ ಟು ದ ಸೆಂಟ್ರಲ್ ಪೂಲ್, ಆ ಸ್ಟೇಟ್ಸ್ದು ಎಕ್ಸಾಂಪಲು ಎಲ್ಲ ತೊಗೊಂಡು ನೀವು ಒಂದು ಸ್ವಲ್ಪ ಇದನ್ನು ಪಾಯಿಂಟ್ಸ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿರಬೇಕು. ದೆನ್ ಯು ವಿಲ್ ಬಿ ಏಬಲ್ ಟು ರೈಟ್ ವೆಲ್ ಇನ್ ದ ಮೇನ್ಸ್ ಆಯಿತಾ. ಸೊ ಮತ್ತು ಫಿಸ್ಕಲ್ ಫೆಡರಲಿಸಮ್ ಅಂತ ಜಸ್ಟ್ ಕ್ವಶನ್ ಆ ಥರ ಬಂದ್ಬಿಡ್ಬೋದು, ಅಥವಾ ಇದು ಎಸ್ಸೆನೂ ಬಂದ್ಬಿಡ್ಬೋದು. ಎಸ್ಸೆ ಪೇಪರ್ನಲ್ಲಿ ಈಗ ಮೇನ್ಸ್ ಎಕ್ಸಾಮ್ಗೆ ಎಸ್ಸೆ ಇದೆ, 125 ಮಾರ್ಕ್ಸ್ದು 2 ಎಸ್ಸೆ ಕೇಳಿರ್ತಾರೆ ಆಯಿತಾ. ಅದರಲ್ಲಿ ಒಂದು ಕ್ವಶನ್ ಕ್ಯಾನ್ ಬಿ ಲೈಕ್ ದಿಸ್, ಫಿಸ್ಕಲ್ ಫೆಡರಲಿಸಮ್ ಬಗ್ಗೆ, ಸೆಂಟ್ರಲ್ ಸ್ಟೇಟ್ ರಿಲೇಷನ್ಸ್ ಆಯಿತಾ. ಈಗ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಸಬ್ಜೆಕ್ಟ್ ಇರೋರು ಇದ್ದೀರಾ ಯಾರು ಆಯಿತಾ. ಇಫ್ ಯು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ನಲ್ಲಿ ಇದು ಒಂದು ಇಂಪಾರ್ಟೆಂಟ್ ಟಾಪಿಕ್, ಅದು ಸೆಂಟ್ರಲ್ ಸ್ಟೇಟ್ ರಿಲೇಷನ್ಸ್ ಆಯಿತಾ. ಸೆಂಟ್ರಲ್ ಸ್ಟೇಟಲ್ಲಿ ಎಲ್ಲ ಥರದ್ದು ರಿಲೇಷನ್ಸು ಇದೆ, ಫೈನಾನ್ಷಿಯಲ್ ರಿಲೇಷನ್ಸು ಆ್ಯಂಡ್ ಪೊಲಿಟಿಕಲ್ಲು ಅದು ಇದು ಎಲ್ಲ ಬರುತ್ತೆ. ಓಕೆ, ಸೊ ದಿಸ್ ವಿಲ್ ಒನ್ ಎಕ್ಸಾಂಪಲ್ ಆಯಿತಾ. ಹೌ ಈಗ 15th ಫೈನಾನ್ಸ್ ಕಮಿಷನ್ ಬಗ್ಗೆ ಅಥವಾ ಆರ್ಟಿಕಲ್ 280 ಬಗ್ಗೆ ಹೌ ಕ್ವಶನ್ಸ್ ಕ್ಯಾನ್ ಬಿ ಪಿಕ್ಡ್ ಅಪ್ ಆ್ಯಂಡ್ ವೈ ದೇರ್ ಎಕ್ಸಾಮಿನರ್ ಇಸ್ ಮೋಟಿವೇಟೆಡ್ ಟು ಆಸ್ಕ್ ಅಂತ ಆಯಿತಾ. ನೆಕ್ಸ್ಟ್ ಯೂನಿಯನ್ ಬಜೆಟ್ ಪ್ರೆಸೆಂಟೆಡ್ ಬೈ ನಿರ್ಮಲಾ ಸೀತಾರಾಮನ್, ಫೈನಾನ್ಸ್ ಮಿನಿಸ್ಟರ್. ಓಕೆ, ಸೊ ಈಗ ಈ ವರ್ಷ ಪ್ರೆಸೆಂಟ್ ಆಗಿದ್ದು ದಟ್ ಈಸ್ ಎನ್ ಇಂಟ್ರಿಮ್ ಬಜೆಟ್ ಆಯಿತಾ. ಸೊ ದೇರ್ ಕ್ಯಾನ್ ಬಿ ಕ್ವಶನ್ ಇಂಟ್ರಿಮ್ ಬಜೆಟು ಮತ್ತು ವೋಟ್ ಆನ್ ಅಕೌಂಟ್ ಮಧ್ಯ ಏನು ಡಿಫ್ರೆನ್ಸು ಅಂತ ಕ್ವಶನ್ ಬಂದಿರ್ಬೋದು
ಆಯಿತಾ. ಸೊ ಅದ್ರ ಬಗ್ಗೆ ನಿಮಗೆ ಕ್ಲಿಯರಾಗಿ ಡಿಮಾರ್ಕೇಶನ್ ಗೊತ್ತಿರಬೇಕು. ಸೊ ಅದರ್ವೈಸ್ ನಿಮಗೆ ಕಷ್ಟ ಆಗುತ್ತೆ ಅದನ್ನ ಆನ್ಸರ್ ಮಾಡೋಂಥದ್ದು. ಈ ವೋಟ್ ಆನ್ ಅಕೌಂಟ್ ಅನ್ನೋದು ಪ್ರತಿ ವರ್ಷ ಇರುತ್ತೆ. ಅದು ವೋಟ್ ಆನ್ ಅಕೌಂಟ್ ವಿಲ್ ಬಿ ಎವ್ರಿ ಇಯರ್. ಇಂಟ್ರಿಮ್ ಬಜೆಟಲ್ಲಿ ಬಂದುಬಿಟ್ಟು ಓನ್ಲಿ ವೆನ್ ದ ಗೌರ್ಮೆಂಟ್ ಇಸ್ ಗೋಯಿಂಗ್ ಫಾರ್ ಎಲೆಕ್ಷನ್ಸ್ ಆ ಪೀರಿಯಡ್ಗೆ ಮಾತ್ರ ಮಾಡಿರ್ತಾರೆ. ಅದರಲ್ಲಿ ಬೋತ್ ಟ್ಯಾಕ್ಸ್ ಹೆಂಗೆ ಬರುತ್ತೆ ಮತ್ತು ಹೆಂಗೆ ಖರ್ಚಾಗುತ್ತೆ ಎರಡು ಹೇಳಿರ್ತಾರೆ. ಬೋತ್ ರೇಸಿಂಗ್ ಆಫ್ ದ ಟ್ಯಾಕ್ಸ್, ಎಕ್ಸ್ಪೆಂಡಿಚರ್ ಎರಡೂ ಹೇಳಿರ್ತಾರೆ ಅದರಲ್ಲಿ ಇಂಟ್ರಿಮ್ ಬಜೆಟ್ನಲ್ಲಿ. ವೋಟ್ ಆನ್ ಅಕೌಂಟಲ್ಲಿ ಬರೀ ಎಕ್ಸ್ಪೆಂಡಿಚರ್, ಹೌ ಗೌರ್ಮೆಂಟ್ ವಿಲ್ ಸರ್ವೇ ಫಾರ್ ದ ನೆಕ್ಸ್ಟ್ 2 years, ನೆಕ್ಸ್ಟ್ 2 months ಅದನ್ನು ಮಾತ್ರ ಹೇಳಿರ್ತಾರೆ ವೋಟ್ ಆನ್ ಅಕೌಂಟಲ್ಲಿ. ಸೊ ಈಗ ಇಂಟ್ರಿಮ್ ಬಜೆಟ್ ಆಯಿತು ಮೊನ್ನೆ ತಾನೆ. ಇಂಟ್ರಿಮ್ ಬಜೆಟ್ ಬಗ್ಗೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಅ ಕ್ವಶನ್. ಸೊ ನೀವು ಅಲ್ಲಿ ಅಲರ್ಟ್ ಇರಬೇಕು. ಅಲ್ಲಿ ಯು ಕ್ಯಾನಾಟ್ ಮೇಕ್ ಎನಿ ಮಿಸ್ಟೇಕ್. ನೀವು ಏನು ಡೌಟ್ಸ್ ಇಟ್ಕೊಂಡು ಹೋಗಂಗೆ ಇಲ್ಲ ಎಕ್ಸಾಮ್ಗೆ, ಆಯಿತಾ. ಇಂಟ್ರಿಮ್ ಬಜೆಟ್ ಬಗ್ಗೆ, ವೋಟ್ ಆನ್ ಅಕೌಂಟ್ ಬಗ್ಗೆ ನೀವು ಕ್ಲಿಯರ್ ಆಗಿರಬೇಕು. ದೆನ್ ಯು ವಿಲ್ ಬಿ ಏಬಲ್ ಟು ಆನ್ಸರ್. ಆಯಿತು. ಇನ್ನೊಂದು, ಈಗ ಜಾರ್ಖಂಡ್ ಒಂದು ಸ್ವಲ್ಪ ನ್ಯೂಸಲ್ಲಿತ್ತು ರೀಸೆಂಟಾಗಿ, ಓದಿದ್ರೆ ನ್ಯೂಸ್ ಪೇಪರಲ್ಲಿ? ಜಾರ್ಖಂಡ್ ವಾಸ್ ಇನ್ ನ್ಯೂಸ್, ಆಯಿತಾ. ಚೀಫ್ ಮಿನಿಸ್ಟರು ಚೇಂಜ್ ಆದರು, ಆಯಿತಾ. ರೀಸೆಂಟ್ಲಿ ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ ಹೇಮಂತ್ ಸೊರೇನ್ ವಾಸ್ ಅರೆಸ್ಟೆಡ್. ಅದಾದಮೇಲೆ ನ್ಯೂ ಚೀಫ್ ಮಿನಿಸ್ಟರ್ ವಾಸ್ ಸ್ವೋರ್ನ್ ಇನ್, ಆಯಿತಾ. ಆ್ಯಂಡ್ ಅವರು ವೈ ಹಿ ವಾಸ್ ಅರೆಸ್ಟೆಡ್ ಅಂದರೆ ದೇರ್ ವಾಸ್ ಸಮ್ ಅಲಿಗೇಷನ್ಸ್ ಆಫ್ ಮನಿ ಲಾಂಡ್ರಿಂಗು ಮತ್ತು ಡಿಫೆನ್ಸ್ದು ಲ್ಯಾಂಡ್ ಇದೆಯಲ್ಲ, ಡಿಫೆನ್ಸ್ ಈಗ ಪ್ರತಿ ಸ್ಟೇಟಲ್ಲೂ ಡಿಫೆನ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾದು ಆರ್ಮಿದು ಲ್ಯಾಂಡ್ಸ್ ಇರ್ತವೆ. ಆ ಲ್ಯಾಂಡ್ನ ಡಿನೋಟಿಫಿಕೇಶನ್ ಮಾಡಿ ದೇರ್ ವಾಸ್ ಮಿಸ್ಅಪ್ರಾಪ್ರಿಯೇಷನ್ ಅಂತ ಒಂದು ಅಲಿಗೇಷನ್ ಇತ್ತು. ಅದಾದಮೇಲೆ ಅದ್ರದ್ದು ಪ್ರೊಸೀಡ್ಸ್ನ ಮನಿ ಲಾಂಡ್ರಿಂಗ್ ಆಗಿದೆ ಅಂತ ಒಂದು ಅಲಿಗೇಷನ್ ಇತ್ತು. ಸೊ ಈಗ ದಿಸ್ ಇಸ್ ದ ಕರೆಂಟ್ ಅಫೇರ್, ಆಯಿತಾ. ಒನ್ IAS ಆಫೀಸರ್ ವಾಸ್ ಆಲ್ಸೋ ಅರೆಸ್ಟೆಡ್ ಇನ್ ದಿಸ್ ಕೇಸ್. ಸೊ ಈಗ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಅ ಕ್ವಶನ್ ಆನ್ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್. ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಅಂತ ಒಂದು ಆ್ಯಕ್ಟ್ ಇದೆ, PMLA ಅಂತ ಒಂದು ಆ್ಯಕ್ಟ್ ಇದೆ, ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಅಂತ. ಮತ್ತು ಇಲ್ಲಿ ಟಫ್ ಕ್ವಶನ್ ಏನು ಕೇಳೋದಿಲ್ಲ, ಸಿಂಪಲ್ ಕೇಳಿರ್ತಾರೆ. ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್, ಅದರದ್ದು ಉದ್ದೇಶ ಏನು ಅನ್ನೋ ಥರ ಬೇಸಿಕ್ ತಿಳ್ಕೊಂಡಿದ್ರೆ ಯು ವಿಲ್ ಬಿ ಏಬಲ್ ಟು ಮಾರ್ಕ್ ದಟ್ ಕ್ವಶನ್. ಕಷ್ಟ ಏನೂ ಇರೋದಿಲ್ಲ. ಬಟ್ ನಿಮಗೆ ಇಫ್ ಯು ಆರ್ ಗುಡ್ ಕ್ಯಾಂಡಿಡೇಟ್ ಅಂದರೆ ನಿಮ್ಮದು ಪ್ರಿಪ್ರೇಷನ್ ಚೆನ್ನಾಗಿತ್ತು ಅಂದರೆ ನೀವು ಕ್ವಶನ್ ನೋಡ್ತಲೇ ಇರಬೇಕು, ಹೇಳಬೇಕು. ಇದು ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಬಗ್ಗೆ ಕ್ವಶನ್ ಬಿದ್ದಿದ ತಕ್ಷಣ ಇದು ಇಲ್ಲಿಂದಾನೇ ಬರ್ತಾ ಇದೆ ಅಂತ ನಿಮಗೆ ಗೊತ್ತಾಗ್ಬಿಡ್ಬೇಕು. ಸೊ ಸಮಥಿಂಗ್ ಹ್ಯಾಸ್ ಹ್ಯಾಪೆಂಡ್ ರೀಸೆಂಟ್ ಪಾಸ್ಟಲ್ಲಿ ಏನೋ ಆಗಿದೆ, ಅದಕ್ಕೋಸ್ಕರನೇ ದೇ ಆರ್ ಆಸ್ಕಿಂಗ್ ದಿಸ್. ಬೇರೆ ಏನೋ ಕೇಳ್ಬೋದಾಗಿತ್ತಲ್ಲ ಅವರು ದೇ ಕುಡ್ ಹ್ಯಾವ್ ಆಸ್ಕ್ಡ್ ಅಬೌಟ್ ಸಮಥಿಂಗ್ ಎಲ್ಸ್. ಏನು ಬೇರೆ ಎಷ್ಟೊಂದು ಆ್ಯಕ್ಟ್ಸ್ ಇದಾವೆ, ಲೋಕಪಾಲ್ ಬಗ್ಗೆ ಕೇಳ್ಬೋದಾಗಿತ್ತು ಅವರು. ಈಗ ಆ್ಯಕ್ಚುಲಿ ಲೋಕಪಾಲೂ ಚೇಂಜ್ ಆಯಿತು ರೀಸೆಂಟಾಗಿ. ಸೊ you will have to read that also, ಆಯಿತಾ. ಸೊ these I am giving you some examples. ಸುಮ್ಮನೆ ಇದನ್ನ ನೋಟ್ ಮಾಡ್ಕೊಂಡಿರಿ. ಈಗ ನೀವು ಇದನ್ನು ನೋಟ್ ಮಾಡಬೇಕಂದ್ರೆ ಜಾರ್ಖಂಡ್, ಹೇಮಂತ್ ಸೊರೇನ್, ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್, ಇಷ್ಟು ನೋಟ್ ಮಾಡ್ಕೊಂಡ್ರೆ ಸರ್. ಇನ್ನು ಮಿಕ್ಕಿದ್ದು ಫರ್ದರ್ ರೀಡಿಂಗ್ ನೀವೇ ಸರ್ಚ್ ಮಾಡಬೇಕು, ಓದಬೇಕು, ಆಯಿತಾ. ನೆಕ್ಸ್ಟ್ ಈಗ ಯೂನಿಫಾರ್ಮ್ ಸಿವಿಲ್ ಕೋಡ್ ನ್ಯೂಸಲ್ಲಿದೆ ಒಂದು ಸ್ವಲ್ಪ. ಏನಕ್ಕೆ ನ್ಯೂಸಲ್ಲಿದೆ ಹೇಳ್ರಿ ಈಗ? ಎಸ್, ಈಗ ಎಲೆಕ್ಷನ್ನು ಅಪ್ರೋಚ್ ಆಗ್ತಾ ಇದೆ ಒಂದು. ಆ್ಯಂಡ್ ಈಗ ಯೂನಿಫಾರ್ಮ್ ಸಿವಿಲ್ ಕೋಡ್ ಕಾನ್ಸ್ಟಿಟ್ಯೂಷನಲ್ಲಿ ಯಾವ ಪಾರ್ಟಲ್ಲಿ ಹೇಳಿದ್ದಾರೆ? DPSPಲಿ ಹೇಳಿದ್ದಾರೆ. ನೀವು ಈ ಥರ ಪಾರ್ಟ್ 4 ಅನ್ಬೇಕು, ಆಯಿತಾ. ಸೊ ಈಗ ಯೂನಿಫಾರ್ಮ್ ಸಿವಿಲ್ ಕೋಡ್ ನ್ಯೂಸಲ್ಲಿ ಇರೋದ್ರಿಂದ ಇವಾಗ DPSP ಸುತ್ತಮುತ್ತ ಕ್ವಶನ್ಸು ಬರುತ್ತೆ. ಈಗ ಯೂನಿಫಾರ್ಮ್ಸ್ ಈಗ ಯು ವಿಲ್ ಹ್ಯಾವ್ ಟು ಗೋ ಥ್ರೂ ಪೂರ್ತಿ DPSP ಎಲ್ಲ ಗೊತ್ತಿರಬೇಕು ನಿಮಗೆ, ಆಯಿತಾ. ಆಯಿತು. ಇನ್ನೊಂದು ಕ್ವಶನ್ ಕೇಳ್ತೀನಿ ಇವಾಗ ನಿಮ್ಗೆ ಆಲ್ರೆಡಿ ಈಗ ಪ್ರಿಪೇರ್ ಆಗಿರೋರಿಗೆ. ಈಗ ಸೈಂಟಿಫಿಕ್ ಟೆಂಪರ್ದು ಮೆನ್ಷನ್ ಯಾವ ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನಲ್ಲಿದೆ? ಫಂಡಮೆಂಟಲ್ ಡ್ಯೂಟೀಸ್ ಯಾವ ಪಾರ್ಟಲ್ಲಿ ಬರುತ್ತೆ? 4A. ಈಗ ನೀವು ಈಗ ಸ್ಟಾರ್ಟ್ ಮಾಡ್ತಾ ಇರೋರು ಯು ಕ್ಯಾನ್ ಸ್ಲೋಲಿ ಪ್ರಿಪೇರ್ ಮಾಡಿ. ಬಟ್ ಈಗ ರೀಸೆಂಟಾಗಿ ಒಂದು ಕಡೆ ದೇರ್ ವಾಸ್ ಅ ಮೆನ್ಷನ್ ಸೈಂಟಿಫಿಕ್ ಟೆಂಪರ್ ಬಗ್ಗೆ. ಸೊ ಈ ಮೂಢನಂಬಿಕೆಗಳು ಮತ್ತು ಇದು ಎಲ್ಲ ಬರುತ್ತಲ್ಲ. ಸೊ ಸಿಟಿಸನ್ ಶುಡ್ ಹ್ಯಾವ್ ಸೈಂಟಿಫಿಕ್ ಟೆಂಪರ್ ಅಂತ ಇದನ್ನು ಮಾಡೋದು. ದಟ್ ಈಸ್ ಆಲ್ರೆಡಿ ಮೆನ್ಷನ್ಡ್ ಇನ್ ಫಂಡಮೆಂಟಲ್ ಡ್ಯೂಟೀಸ್, ಆಯಿತಾ. ಸೊ ಈಗ ಯೂನಿಫಾರ್ಮ್ ಸಿವಿಲ್ ಕೋಡ್ ನ್ಯೂಸಲ್ಲಿದೆ. ಮತ್ತು ಎಲೆಕ್ಷನ್ಸ್, ಲೋಕಸಭಾ ಎಲೆಕ್ಷನ್ಸ್ ಅಪ್ರೋಚ್ ಆಗ್ತಾ ಇರೋದ್ರಿಂದ ಈ DPSP ಬಗ್ಗೆ, ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ, ಆರ್ಟಿಕಲ್ 44 ಇದ್ರ ಬಗ್ಗೆ ನೀವು ಒಂದು ಸ್ವಲ್ಪ ಗಮನ ಇಟ್ಟಿರಬೇಕು. ಒಂದ್ಸರಿ ಓದ್ಬಿಟ್ರೆ ಸಾಕು, ನಿಮಗೆ ನೆನಪಿರುತ್ತೆ. ಅಟ್ಲೀಸ್ಟ್ ಯು ಶುಡ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಅರ್ಥ ಆಗಿಬಿಟ್ರೆ ದೆನ್ ಯು ಎನಿ ಕ್ವಶನ್ ಅರೌಂಡ್ ದಟ್ ಯು ಕ್ಯಾನ್ ಆನ್ಸರ್, ಆಯಿತಾ. ಐ ಆಮ್ ಗಿವಿಂಗ್ ಯು ಜಸ್ಟ್ ಎಕ್ಸಾಂಪಲ್ಸ್ ಅಷ್ಟೇ. ನೆಕ್ಸ್ಟ್ ಈಗ ಸೈನ್ಸ್ ಇದಕ್ಕೆ ಬಂದರೆ, ಈಗ ಬೇಸಿಕ್ ಸೈನ್ಸ್ ಬಗ್ಗೆ ಕ್ವಶನ್ಸ್ ಜಾಸ್ತಿ ಕೇಳಕ್ಕೆ ಹೋಗೋದಿಲ್ಲ. ಏನಾದರೂ ಅಪ್ಲೈಡು, ಆಯಿತಾ. ಅಪ್ಲೈಡು ಮತ್ತು ರೀಸೆಂಟ್ ಕರೆಂಟ್ ಅಫೇರಲ್ಲಿ ಇರೋಂಥ ಸೈನ್ಸ್ ಇದು ಟಾಪಿಕ್ಸ್. ಈಗ ಎಸ್ಟರ್ಡೇ ಐ ವಾಸ್ ಗೋಯಿಂಗ್ ಥ್ರೂ ದಿಸ್, ಇದು ಜಿನೋಮ್ ಇಂಡಿಯಾ ಪ್ರಾಜೆಕ್ಟ್ ಅಂತ ಈಗ ರೀಸೆಂಟಾಗಿ ಇದಾಗಿದೆ. ಸೊ ಈಗ 10,000 ಹ್ಯೂಮನ್ ಬೀಯಿಂಗ್ಸ್ದು ಡೀಟೇಲ್ಡ್ ಜಿನೋಮಿಕ್ ಸೀಕ್ವೆನ್ಸಿಂಗ್ ಮಾಡಿದ್ದಾರೆ. ದೇ ಹ್ಯಾವ್ ಕಂಪ್ಲೀಟೆಡ್, ಆಯಿತಾ. ಸೊ ಈಗ ಜಿನೋಮ್ ಅಂದ್ರೇನು, ಜೀನ್ ಅಂದ್ರೇನು ಗೊತ್ತಿರಬೇಕು ನಿಮ್ಗೆ, ಆಯಿತಾ. ಈಗ ಜೀನ್ ಅಂದರೆ ದಟ್ ವಿಲ್ ಬಿ ಒನ್ ಪರ್ಟಿಕ್ಯುಲರ್ ಇದು. ಈಗ DNA ಒನ್ ಫ್ರಾಗ್ಮೆಂಟ್, ಒನ್ ಸ್ಮಾಲ್ ಇದು ಅಷ್ಟೇ, ಒನ್ ಸ್ಮಾಲ್ ಸ್ಪೆಕ್ ಆ ಥರ, ಆಯಿತಾ. ಸೊ ದಟ್ ವಿಲ್ ಬಿ ಕೋಡಿಂಗ್ ಫಾರ್ ಸಮ್ ಇದು
ಫಿಸಿಕಲ್ ಫೀಚರ್ಸ್ ಆಗಿರ್ಬೋದು ಅಥವಾ ಅವ್ರದ್ದು ಪ್ರೀಡಿಸ್ಪೋಸಿಂಗ್ ಇದು ಏನಂತಾರೆ ಡಾಮಿನೆಂಟ್ ಫ್ಯಾಕ್ಟರ್ಸ್ ಆಗಿರ್ಬೋದು, ಈ ಥರದನ್ನು ಏನೋ ಒಂದು ಕೋಡ್ ಮಾಡ್ತಾ ಇರುತ್ತೆ. ಅದು ಯಾವುದೋ ಒಂದು ಪ್ರೋಟೀನ್ನ ಕೋಡ್ ಮಾಡ್ತಾ ಇರುತ್ತೆ. ಈ ಥರ ಲೈಕ್ ಈಗ ಒನ್ ಇಂಡಿವಿಜುವಲ್ ವಿಲ್ ಬಿ ಟಾಲ್ ಮತ್ತು ಅವ್ರಿಗೆ ಕರ್ಲಿ ಹೇರ್ ಇರುತ್ತೆ ಅಂತ ಇಟ್ಕೊಳ್ರಿ. ಸೊ ಅದಕ್ಕೆ ಪರ್ಟಿಕ್ಯುಲರ್ ಜೀನ್ಸ್ ಇರ್ತದೆ. ಸೊ ದೋಸ್ ಆರ್ ಜೀನ್ಸ್. ಮತ್ತು ಜಿನೋಮಿಕ್ ಅಂದರೆ ಅದು ಪೂರ್ತಿ ದ ಎಂಟೈರ್ ಜಿನೋಮಿಕ್ ಮೇಕಪ್ಪೇ ಆಗ್ತದೆ ಅದು. ಸೊ ಈಗ ನೀವು ಜಿನೋಮ್ ಇಂಡಿಯಾ ಪ್ರಾಜೆಕ್ಟ್ ಅದು ಏನೇನು ಉಪಯೋಗಗಳು ಅನ್ನೋದು ಒಂದು ಸ್ವಲ್ಪ ನೀವು ನೋಡ್ಕೊಂಡಿರಬೇಕು. ಅದರಲ್ಲಿ ಅವ್ರು ಏನೇನು ಹೇಳ್ತಾರೆ ಅಂದರೆ ಬೇರೆ ಬೇರೆ ಥರ ಇದು ಜೆನೆಟಿಕ್ ಡಿಸೀಸಸ್ ಆಗ್ತವಲ್ಲ, ಸೊ ಅದಕ್ಕೆ ಏನೇನು ಪ್ರೀಡಿಸ್ಪೋಸಿಂಗ್ ಫ್ಯಾಕ್ಟರ್ಸ್ ಇದೆ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ, ಆ್ಯಂಡ್ ರೀಜನಲ್ ಡಿಫ್ರೆನ್ಸಸ್ಸು. ಸೊ ಇದನ್ನೆಲ್ಲ ನಾವು ವಿಲ್ ಬಿ ಏಬಲ್ ಟು ಡಿಸೈಫರ್ ಬೆಟರ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಜಿನೋಮ್ ಇಂಡಿಯಾ ಪ್ರಾಜೆಕ್ಟ್ ಅಂತ. ಸೊ ಈ ಥರದ ಟಾಪಿಕ್ಸ್ ಬಂದಾಗ ಅದು ಇಟ್ ಕ್ಯಾನ್ ಬಿಕಮ್ ಅ ಕ್ವೆಶ್ಚನ್. ಎಕ್ಸಾಮ್ನಲ್ಲಿ ಅದು ಕ್ವೆಶ್ಚನ್ ಆಗ್ಬೋದು. ಮತ್ತು ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಟ್ರೂ ಅಂತ ಬರ್ಬೋದು. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಟ್ರೂ ಅಥವಾ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಫಾಲ್ಸ್, ಆ ಥರ ತುಂಬ ಕ್ಲೋಸ್ ಆಗಿ ಸ್ಟೇಟ್ಮೆಂಟ್ಸ್ನ ಒಂದು ಸ್ವಲ್ಪ ಮ್ಯಾನಿಪುಲೇಟ್ ಮಾಡಿ ಹಾಕ್ಬೋದು ಕ್ವೆಶ್ಚನ್ನ. ಸೊ ಈ ಜಸ್ಟ್ ಟಾಪಿಕ್ಸ್ ನೋಟ್ ಮಾಡ್ಕೊಂಡಿರಿ, ದಟ್ ವಿಲ್ ಹೆಲ್ಪ್ ಯು. ನೆಕ್ಸ್ಟ್ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಒಂದು ಸ್ವಲ್ಪ ತುಂಬ ನ್ಯೂಸಲ್ಲಿದೆ. ಮತ್ತು ಡೀಪ್ ಫೇಕ್ಸ್ ಆಯಿತಾ. ಈಗ ಅಟ್ಲೀಸ್ಟ್ ಈಗ ನಾವು ಸಾಫ್ಟ್ವೇರ್ ಇಂಜಿನಿಯರ್ಸ್ ಲೆವೆಲ್ಗೆ ನಾವು ತಿಳ್ಕೊಳ್ದೆ ಹೋದ್ರೂ ಪರವಾಗಿಲ್ಲ. ಆ್ಯಸ್ ಎನ್ ಇಂಟೆಲಿಜೆಂಟ್ ಲೇಮ್ಯಾನ್ಗೆ ಎಷ್ಟು ಗೊತ್ತಿರಬೇಕು ಅಷ್ಟಾದರೂ ಗೊತ್ತಿರಬೇಕು. ಆ್ಯಕ್ಚುಲಿ ಇವನ್ ಫಾರ್ ಜನರಲ್ ಸ್ಟಡೀಸ್ ಐ ವಿಲ್ ಪುಟ್ ಯು ದಿಸ್ ಇದು ದೇರ್ ಇಸ್ ಒನ್ ಆಲ್ಬರ್ಟ್ ಐನ್ಸ್ಟೈನ್ ಹೇಳಿರೋದು, ಐ ಹ್ಯಾವ್ ನೋ ಸ್ಪೆಷಲ್ ಟ್ಯಾಲೆಂಟ್, ಐ ಆಮ್ ಓನ್ಲಿ ಪ್ಯಾಷನೆಟ್ಲಿ ಕ್ಯೂರಿಯಸ್ ಅಂತ. ಆಯಿತಾ. ಜನರಲ್ ಸ್ಟಡೀಸ್ಗೆ ಒನ್ ಎಕ್ಸ್ಪರ್ಟ್ ಅಂದರೆ ಇನ್ ಎಕನಾಮಿಕ್ಸ್ ಆ್ಯಂಡ್ ಹಿ ಹ್ಯಾಡ್ ಟೋಲ್ಡ್ ಮಿ ದಿಸ್, ಕ್ಯೂರಿಯಾಸಿಟಿ ಇರಬೇಕು ಅಂತ. ಇಫ್ ಯು ಆರ್ ಕ್ಯೂರಿಯಸ್ ಯು ವಿಲ್ ಫೈಂಡ್ ಥಿಂಗ್ಸ್. ಆಯಿತಾ. ನೀವೇ ಹುಡ್ಕೋತೀರ. ಆಯಿತಾ. ನಿಮ್ಗೇನೇನೋ ಇದು ಬೇಕಾಗಿಲ್ಲ. ಕ್ಲಾಸಸ್ ಆಗಿರ್ಬೋದು ಅಥವಾ ಯಾರೋ ಸೀನಿಯರ್ದು ಗೈಡೆನ್ಸ್ ಆಗಿರ್ಬೋದು, ದೇ ಆರ್ ಜಸ್ಟ್ ಟು ಇಗ್ನೈಟ್ ದಟ್ ಇದಷ್ಟೇ, ಆ ಸ್ಪಾರ್ಕ್ನ. ಇನ್ನು ಮಿಕ್ಕಿದ್ದು ರೆಸ್ಟ್ ಆಫ್ ದ ಥಿಂಗ್ಸ್ ಯು ಶುಡ್ ಬಿ ಏಬಲ್ ಟು ಡೂ ಇಟ್ ಯುವರ್ ಸೆಲ್ಫ್. ಕ್ಯೂರಿಯಾಸಿಟಿ ಇರಬೇಕಷ್ಟೇ. ಸೊ ಯಾವುದೇ ಒಂದು ಟಾಪಿಕ್, ಯಾವುದೇ ಒಂದು ಇಶ್ಯೂ ಬಂದರೆ ನಿಮಗೆ ಅದರದ್ದು ಏನು ಫಂಡಮೆಂಟಲ್ ಏನು, ಹೆಂಗೆ ಸ್ಟಾರ್ಟ್ ಆಯಿತು ಇದು, ಹೆಂಗೆ ಪ್ರೋಗ್ರೆಸ್ ಆಗ್ತಾಯಿದೆ, ಮುಂದೆ ಏನು ಇದ್ರದ್ದು ವೇ ಫಾರ್ವರ್ಡ್ ಏನು ಅಂತ. ಸೊ ಅದನ್ನು ನಿಮ್ಮ ಕ್ಯೂರಿಯಾಸಿಟಿ ಇರಬೇಕು ಅದು. ಸೊ ದೆನ್ ಯು ವಿಲ್ ಬಿ ಏಬಲ್ ಟು ಫಿಗರ್ ಔಟ್. ನೀವೇ ಓದ್ಕೊಂಡು ನೀವೇ ತಿಳ್ಕೊತೀರಾ. ಆಯಿತಾ. ಸೊ ದಿಸ್ ವಿಲ್ ಬಿ ವೆರಿ ಇಂಪಾರ್ಟೆಂಟ್. ಆಯಿತಾ. ನೆಕ್ಸ್ಟು ಜಿನೋಮ್ ಇಂಡಿಯಾ ಪ್ರಾಜೆಕ್ಟ್ ಆಯಿತು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಡೀಪ್ ಫೇಕ್ಸ್ ಇದ್ರ ಬಗ್ಗೆ ಹೇಳ್ತಿದ್ದೆ. ಈಗ ಮೊನ್ನೆ ಒಬ್ಬರು ಎಕ್ಸ್ಪರ್ಟ್ ಹೇಳ್ತಾಯಿದ್ರು. ಸೊ ಐ ಲಿಸನ್ ಟು ದಿಸ್. ಏನಂದರೆ ಈಗ ಡೀಪ್ ಫೇಕ್ಸಲ್ಲಿ ಈಗ ಒಬ್ಬರು ಮುಖನ ಇನ್ನೊಬ್ಬರು ಮುಖಕ್ಕೆ ಫಿಕ್ಸ್ ಮಾಡಿ ಬಿಟ್ಟಿರ್ತಾರಲ್ಲ. ಸೊ ದಟ್ ಈಸ್ ಇಟ್ ಈಸ್ ನಾಟ್ ದಟ್ ಪಿಕ್ಚರ್ನ ಮಾತ್ರ ಕಟ್ ಮಾಡಿ ಪೇಸ್ಟ್ ಮಾಡಿ ಇದನ್ನು ಮಾಡಿದ್ದಾರೆ ಅಂತಲ್ಲ. ದ ಎಂಟೈರ್ ಫೇಸ್ ವಿಲ್ ಬಿ ಕೋಡೆಡ್ ಅಂತೆ. ಆಯಿತಾ. ಸೊ ಈಗ ಒಬ್ಬ ಪರ್ಸನ್ ಎ ಇರ್ತಾರೆ, ಪರ್ಸನ್ ಬಿ ಇರ್ತಾರೆ. ಪರ್ಸನ್ ಬಿದು ಫೇಸ್ನ ತೆಗೆದು ಎಗೆ ಫಿಕ್ಸ್ ಆಗಿರುತ್ತೆ. ದಟ್ ಡಸಂಟ್ ಮೀನ್ ಇವ್ರದ್ದು ಆ ಪಿಕ್ಚರ್ನ ಮಾತ್ರ ಕಟ್ ಮಾಡಿ ಪೇಸ್ಟ್ ಮಾಡಿದ್ದಾರೆ ಅಂತ. ನೋ, ಅದು ಎಷ್ಟು ರಿಯಲಿಸ್ಟಿಕ್ ಆಗಿರುತ್ತೆ ಅಂದರೆ, ಎಷ್ಟು ಒರಿಜಿನಲ್ ಆಗಿರುತ್ತೆ ಅಂದರೆ, ಈವನ್ ಇಫ್ ದ ಪರ್ಸನ್ ಈಸ್ ವಾಕಿಂಗ್ ಅರೌಂಡ್, ಅದು ಕೋಡಿಂಗ್ ಯಾವ ಥರ ಇರುತ್ತೆ ಅಂದರೆ, ಪರ್ಸನ್ ಬಿದು ಫೇಸ್ ಇರೋ ಅಂಥ ಪರ್ಸನ್ ಎದು ಬಾಡಿ, ಪರ್ಸನ್ ಬಿದು ಫೇಸ್ ಈಸ್ ಫಿಕ್ಸ್ಡ್ ಆ್ಯಂಡ್ ಶಿ ಈಸ್ ವಾಕಿಂಗ್ ಅರೌಂಡ್ ಅನ್ನೋ ಥರನೇ ಇರುತ್ತೆ. ಇಟ್ ವಿಲ್ ಬಿ ಮೋರ್ ರಿಯಲಿಸ್ಟಿಕ್ ಆ್ಯಂಡ್ ಮೋರ್ ಅಪೀಲಿಂಗ್. ಅದು ಒರಿಜಿನಲ್ ಅನಿಸುತ್ತೆ. ಸೊ ದಿಸ್ ಇಸ್ ಹೌ ಇದು ಇಟ್ ಈಸ್ ನಾಟ್ ಸಿಂಪಲ್ ಥಿಂಗ್. ಅದಕ್ಕೆ ಕೋಡಿಂಗ್ ಇರುತ್ತೆ ಅಂತ. ಸೊ ಅದನ್ನು ಕೋಡ್ ಮಾಡಿ ಆ ಥರ ಮಾಡಿರ್ತಾರೆ. ಸೊ ಈಗ ರೀಸೆಂಟಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ರೊಬಾಟಿಕ್ಸು ಇವೆಲ್ಲ ಒಂದು ಸ್ವಲ್ಪ ಹ್ಯಾಪನಿಂಗ್ ಇದಿರೋದ್ರಿಂದ, ಸೊ ಈಗ ನಮಗೆ ಸೈನ್ಸ್ ಪಾರ್ಟ್ನಲ್ಲಿ 1 or 2 ಕ್ವೆಶನ್ಸ್ ಅಲ್ಲಿಂದ ಬಂದರೆ ದರ್ ಇಸ್ ನೋ ಇದು ಏನೋ ಆಶ್ಚರ್ಯ ಏನಿಲ್ಲ. ಆಯಿತು. ನೆಕ್ಸ್ಟು ಈಗ ಕರ್ನಾಟಕದ್ದು ಮುಜರಾ ಇಲಾಖೆದು ಒಂದು ಬಿಲ್ ರೀಸೆಂಟಾಗಿ ಇಂಟ್ರೊಡ್ಯೂಸ್ ಆಯಿತು ಅಸೆಂಬ್ಲಿನಲ್ಲಿ ಇಂಟ್ರೊಡ್ಯೂಸ್ ಆಯಿತು. ಆಮೇಲೆ ಕೌನ್ಸಿಲಲ್ಲಿ ಇಂಟ್ರೊಡ್ಯೂಸ್ ಆಯಿತು. ಏನಾಯಿತು ಅಲ್ಲಿ ಕೌನ್ಸಿಲಲ್ಲಿ ಡಿಫೀಟ್ ಆಯಿತು. ಆಯಿತಾ. ಕೌನ್ಸಿಲ್ನಲ್ಲಿ ಗೌರ್ಮೆಂಟ್ಗೆ ಅಲ್ಲಿ ಮೆಜಾರಿಟಿ ಇರಲಿಲ್ಲ ಅಂತ ಅಲ್ಲಿ ಡಿಫೀಟ್ ಆಯಿತು. ಅಸೆಂಬ್ಲಿನಲ್ಲಿ ಅದು ಪಾಸ್ ಆಗಿತ್ತು. ನೆಕ್ಸ್ಟು ಮಿನಿಸ್ಟರ್ ಹೇಳಿದರೆ, ನಾವು ಒನ್ಸ್ ನಮಗೆ ಅಲ್ಲಿ ವಿದಿನ್ 3 months ವಿ ವಿಲ್ ಹ್ಯಾವ್ ಮೆಜಾರಿಟಿ ಇನ್ ದ ಕೌನ್ಸಿಲ್. ಅಲ್ಲಿ ಕೌನ್ಸಿಲಲ್ಲಿ ಮೆಜಾರಿಟಿ ಬಂದಿದ ತಕ್ಷಣ ವಿಲ್ ಬಿ ಏಬಲ್ ಟು ಪಾಸ್ ದಟ್ ಅಂತ. ನೆಕ್ಸ್ಟ್ ಸೆಷನಲ್ಲಿ ನಾವು ಪಾಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಈಗ ನಿಮಗೆ ಈ ಹಿಂದೂ ಟೆಂಪಲ್ ಬಿಲ್ ಅಂತ ಬಂದ್ಬಿಡುತ್ತೆ ಇಂಗ್ಲೀಷ್ ನ್ಯೂಸ್ ಪೇಪರಲ್ಲಿ. ಹಿಂದೂ ಟೆಂಪಲ್ ಬಿಲ್ ಅಂತ ಕೊಟ್ಟಿರ್ತಾರೆ. ಅಂದರೆ ಅದು ಕರ್ನಾಟಕ ಟೆಂಪಲ್ ಬಿಲ್ ಅಂತ ಹೇಳಿರ್ತಾರೆ. ಕರ್ನಾಟಕ ಟೆಂಪಲ್ ಬಿಲ್ ಅಂತ ಹೇಳ್ಬಿಟ್ಟು ಡಿಫೀಟೆಡ್ ಇನ್ ಕೌನ್ಸಿಲ್ ಅಂತಿರುತ್ತೆ, ಒಂದು ಹೆಡ್ಲೈನ್ ಇರುತ್ತೆ. ಸೊ
ಸೊ ಈಗ ಅದರದ್ದು ಪೂರ್ತಿ ಆ್ಯಕ್ಟ್ ಹೆಸರು ನೀವು ತಿಳ್ಕೊಂಡಿರಬೇಕು. ಅದು ಕರ್ನಾಟಕ ಹಿಂದೂ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಚಾರಿಟಬಲ್ ಎಂಡೋಮೆಂಟ್ಸ್ ಅದು ಅಮೆಂಡ್ಮೆಂಟ್ ಬಿಲ್ ಅಂತ. ಸೊ ಈಗ ಅದರಲ್ಲಿ ಇದು ಮೇನ್ಸ್ ಎಕ್ಸಾಮ್ಗೆಲ್ಲ ಇದು ಇಂಪಾರ್ಟೆಂಟ್ ಆಗುತ್ತೆ. ಏನು ಅಮೆಂಡ್ಮೆಂಟ್ ಅದು ಅಂತ, ವಾಟ್ ಅಮೆಂಡ್ಮೆಂಟ್ ವಾಸ್ ಬ್ರಾಟ್ ಇನ್ ಅಂತ. ಅಟ್ಲೀಸ್ಟ್ ಹೈಲೈಟ್ಸ್ ನಿಮ್ಗೆ ಒಂದಷ್ಟು ಪಾಯಿಂಟ್ಸ್ ಗೊತ್ತಿರಬೇಕು. ಈಗ ಮೋರ್ ದೆನ್ 1 crore ಆದಾಯ ಇರೋಂಥ ಟೆಂಪಲ್ಸಲ್ಲಿ 10% ಇದನ್ನು ಒಂದು ಕಾಮನ್ ಪೂಲ್ಗೆ ಕಾಂಟ್ರಿಬ್ಯೂಟ್ ಮಾಡಬೇಕು ಅನ್ನೋದು ಒಂದು ಇದನ್ನು ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಇನ್ನೊಂದು ಇದೇನು ತಂದಿದ್ದಾರೆ ಅಂದರೆ, ಅರ್ಲಿಯರ್ ಇಟ್ ವಾಸ್ ನೆಟ್ ಪ್ರೊಸೀಡ್ಸ್ ಅಂತ ಇತ್ತು, ನಾವು ಅದನ್ನು ಗ್ರಾಸ್ ಅಂತ ಮಾಡಿದ್ದಾರೆ. ಏನು ಡಿಫ್ರೆನ್ಸ್ ಯಾರಾದರೂ ಹೇಳ್ಬೋದಾ? ನೆಟ್ ಪ್ರೊಸೀಡ್ಸ್ ಅಂತ ಇತ್ತಂತೆ ಮುಂಚೆ, ನಾವು ದೇ ಹ್ಯಾವ್ ಮೇಡ್ ಇಟ್ ಆಸ್ ಗ್ರಾಸ್ ಪ್ರೊಸೀಡ್ಸ್. ಸೊ 10% ಆಫ್ ದ ಗ್ರಾಸ್ ಪ್ರೊಸೀಡ್ಸ್ ಅಂದರೆ ಏನಾಗುತ್ತೆ ಅಂದರೆ, ಈಗ ಸಪೋಸ್ ಒಂದು ಟೆಂಪಲ್ಗೆ 1 crore ಪ್ರಾಫಿಟ್ ಬಂತು ಅಂತ ಇಟ್ಕೊಳ್ಳಿ, ಅಥವಾ 2 crore ಬಂತು ಅಂತ ಇಟ್ಕೊಳ್ಳಿ. ಅವರು ಇಲ್ಲಿ ಖರ್ಚು ಎಲ್ಲ ತೋರಿಸ್ತಾರೆ, ಸ್ಟಾಫ್ ಸ್ಯಾಲರಿ, ಮೇಂಟೆನೆನ್ಸು, ಅದು ಇದು ಅದನ್ನೆಲ್ಲ ತೋರಿಸಾದ್ಮೇಲೆ ಕೊನೆಗೆ ಇಷ್ಟು ಉಳಿತು ಅಂತ ತೋರಿಸ್ತಾರೆ. ನೀವು ಅದರದ್ದು ನೆಟ್ ಪ್ರೊಸೀಡ್ಸ್ ಅದರದ್ದು ಕೊಟ್ಟರೆ ನಿಮಗೆ ಕಾಮನ್ ಪೂಲ್ ಕಡಿಮೆ ಹೋಗುತ್ತೆ. ನೀವು ಗ್ರಾಸ್ ಪ್ರೊಸೀಡ್ಸ್ ತೊಗೊಂಡ್ಬಿಟ್ರೆ ನೀವು ಗ್ರಾಸಲ್ಲಿ ಫಸ್ಟ್ 10% ತೊಗೊಂಡ್ಬಿಡ್ಬೋದು. ಸೊ ದೆನ್ ದ ಕಾಮನ್ ಪೂಲ್ ವಿಲ್ ಸ್ಟ್ಯಾಂಡ್ ಟು ಗೇನ್. ಸೊ ಈ ಥರ ನೀವು ಅದು ಅರ್ಥ ಆಗುತ್ತೆ. ಅದನ್ನು ಓದಿದ ತಕ್ಷಣ ಇಟ್ ಇಸ್ ನಾಟ್ ವೆರಿ ಡಿಫಿಕಲ್ಟ್, ಬಟ್ ನೀವು ಅದನ್ನು ಕ್ರ್ಯಾಕ್ ಮಾಡಿ ನೀವು ತಲೆಯಲ್ಲಿ ಇಟ್ಕೊಂಡ್ಬಿಟ್ರೆ ಇದು ಹಿಂಗೆ ಇದೆ ಅಂತ ನಿಮಗೆ ಅದು ಎಕ್ಸಾಮ್ನಲ್ಲಿ ಈ ಪಾಯಿಂಟ್ಸ್ ಬರೆಯೋದಕ್ಕೆ ಸುಲಭ ಆಗುತ್ತೆ. ಒಂದು 10% ಆಫ್ ದ ಗ್ರಾಸ್ ಪ್ರೊಸೀಡ್ಸ್, ಇನ್ನೊಂದು 1 crore ಪ್ಲಸ್ ಆದಾಯ ಇರೋಂಥದ್ದು 10% ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ. ಮತ್ತು ಇನ್ನೊಂದು ಪಾಯಿಂಟ್ ಏನು ಹಾಕಿದ್ದಾರೆ ಅಂದರೆ, ಲೆಸ್ ದೆನ್ 1 crore ಪಾಪ್ಯುಲರ್ ಇದಕ್ಕೂ ಅದನ್ನು ಕಾಮನ್ ಪೂಲ್ಗೆ ಕಾಂಟ್ರಿಬ್ಯೂಷನ್ ಮಾಡೋ ಥರ ಮಾಡಿದ್ದಾರೆ. ಬಟ್ ದಿಸ್ ಬಿಲ್ ಹ್ಯಾಸ್ ಬಿನ್ ಪಾಸ್ಡ್ ಇನ್ ಅಸೆಂಬ್ಲಿ, ಡಿಫಿಟೆಡ್ ಇನ್ ಕೌನ್ಸಿಲ್. ಸೊ ಇದು ದಿಸ್ ಕ್ಯಾನ್ ಬಿ, ಇದು ಪ್ರಿಲಿಮಿನರಿನಲ್ಲಿ ಬಂದರೂ ಬರ್ಬೋದು ಅಥವಾ ಮೇನ್ ಎಕ್ಸಾಮ್ನಲ್ಲಿ ಬರೋವಂಥದ್ದಕ್ಕೆ ಒಳ್ಳೆ ಕ್ವಶನ್ ಇದೆ. 2-3 ಪಾಯಿಂಟ್ಸ್ ಅಷ್ಟೇ. ಸೊ ಆಯಿತು, ಓಕೆ ಆಯಿತು. ಈಗ ಪೇಟಿಎಮ್ ವಾಸ್ ಇನ್ ನ್ಯೂಸ್ ರೀಸೆಂಟಾಗಿ ಓದಿದ್ರೆ ನ್ಯೂಸ್ ಪೇಪರಲ್ಲಿ. ಏನಕ್ಕಿತ್ತು ಹೇಳ್ರಿ ನ್ಯೂಸಲ್ಲಿ? ಮನಿ ಲಾಂಡ್ರಿಂಗ್ದೊಂದು ಆ್ಯಂಡ್ ಚೈನೀಸ್ ಇನ್ವೆಸ್ಟರ್ಸ್ ಮೂಲಕ ರಿಸೀವ್ ಮಾಡ್ಕೊಂಡಿದ್ದಾರೆ ಅಂತ ಒಂದು. ಆ್ಯಂಡ್ RBI ಹ್ಯಾಡ್ ಪುಟ್ ಸರ್ಟನ್ ರೆಗ್ಯುಲೇಷನ್ಸ್, ಯು ಶುಡ್ ನಾಟ್ ರಿಸೀವ್ ಕ್ರೆಡಿಟ್ ಮತ್ತು ಫ್ರಮ್ ಸರ್ಟನ್ ಇನ್ವೆಸ್ಟರ್ಸ್ ಅಂತ. ಮತ್ತು ಅದೇ ಇನ್ವೆಸ್ಟರ್ಸಿಂದ ಮತ್ತು ಬೇರೆ ಕಡೆಯಿಂದ ಅದರ್ ಸೋರ್ಸಸ್ಸಿಂದ ಅವರು ದೇ ಹ್ಯಾವ್ ರಿಸೀವ್ಡ್ ಅಂತ ಎಲ್ಲ ಒಂದು ರಿಪೋರ್ಟ್ಸ್ ಬಂತು. ಸೊ ಹೂ ಹ್ಯಾಡ್ ಗಿವನ್ ದಿಸ್ ರಿಪೋರ್ಟ್? ನಿನ್ನೆ ನ್ಯೂಸ್ ಪೇಪರಲ್ಲಿ ಇತ್ತಿದ್ದು. ಒಂದು FIU ಅಂತ ಇದೆ, ಫೈನಾನ್ಷಿಯಲ್ ಇಂಟೆಲಿಜೆನ್ಸ್ ಯೂನಿಟ್ ಅಂತ ಇದೆ. ಫೈನಾನ್ಷಿಯಲ್ ಇಂಟೆಲಿಜೆನ್ಸ್ ಯೂನಿಟ್ ಇಸ್ ದೇರ್ ಆ್ಯಂಡ್ ಇಟ್ ಕಮ್ಸ್ ಅಂಡರ್ ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂ, ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಕೆಳಗಡೆ ಬರುತ್ತೆ. ಸೊ ಯು ಶುಡ್ ನೋ ದ ಫ್ಲೋ. ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಇದೆ, ಅದ್ರ ಕೆಳಗಡೆ ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂ ಇದೆ. ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂ ಕೆಳಗಡೆ ಒಂದು FIU ಅಂತ ಇರುತ್ತೆ, ಫೈನಾನ್ಷಿಯಲ್ ಇಂಟೆಲಿಜೆನ್ಸ್ ಯೂನಿಟ್ ಅಂತ. ಅವರು ದೇ ಗೇವ್ ಅ ರಿಪೋರ್ಟ್ ದಟ್ ಪೇಟಿಎಮ್ ಹ್ಯಾಸ್ ಬಿನ್ ರಿಸೀವಿಂಗ್ ಸರ್ಟನ್ ಟ್ರಾನ್ಸಾಕ್ಷನ್ಸು ಆರ್ ರಿಸೀವಿಂಗ್ ಸರ್ಟನ್ ಫಂಡ್ಸು ಫ್ರಮ್ ಬ್ಯಾಂಡ್ ಇನ್ವೆಸ್ಟರ್ಸು ಮತ್ತು ಕ್ರೆಡಿಟರ್ಸು ಹಿಂಗೆಲ್ಲ ಆಗಿದೆ ಅಂತ. ಸೊ ದೇ ಹ್ಯಾವ್ ಫೈನ್ಡ್ 5.5 crore ಏನೋ ಫೈನ್ ಆಗಿದೆ ನೆನೆ. ಇಟ್ ವಾಸ್ ದೇರ್ ಇನ್ ದ ನ್ಯೂಸ್ ಪೇಪರ್. ಸೊ ಇದು ನಿಮಗೆ ಪೇಟಿಎಮ್ ಅಂತಲೇ ಕ್ವಶನ್ ಬರಬೇಕಾಗಿಲ್ಲ. ಸೊ ನಿಮಗೆ ಇದು ಅರ್ಥ ಆದರೆ ಸಾಕು ಈ ಕ್ಲಾಸಲ್ಲಿ. ಇಫ್ ಯು ಅಂಡರ್ಸ್ಟ್ಯಾಂಡ್ ದಿಸ್, ಪೇಟಿಎಮ್ ಬಗ್ಗೆನೇ ಕ್ವಶನ್ ಬರಬೇಕು ಅಂತ ಏನೂ ಇಲ್ಲ. ಕ್ವಶನ್ ಕ್ಯಾನ್ ಬಿ ಆನ್ FIU, ಫೈನಾನ್ಷಿಯಲ್ ಇಂಟೆಲಿಜೆನ್ಸ್ ಯೂನಿಟ್ ಬಗ್ಗೆ ಕ್ವಶನ್ ಹೇಳ್ಬೋದು, ಆಯಿತಾ? ಮತ್ತು ಮನಿ ಲಾಂಡ್ರಿಂಗ್ ಬಗ್ಗೆ ಕ್ವಶನ್ ಬರ್ಬೋದು. ಸೊ ನಿಮ್ಗೆ ಇದು ಅರ್ಥ ಆಗಬೇಕು. ಸೊ ನಾಟ್ ವಾಟ್ ಈಸ್ ದೇರ್ ಆನ್ ದ ಸರ್ಫೇಸ್ ಇಸ್ ಆಸ್ಡ್, ಅದರಿಂದ ಒಂದು ಸ್ವಲ್ಪ ಕೆಳಗಡೆ ಹೋಗಿರ್ತಾರೆ ಅಷ್ಟೇ. ಸೊ ನೀವು ಯು ನೀಡ್ ಅ ಲಿಟಲ್ ಮೋರ್ ಕ್ಯೂರಿಯಾಸಿಟಿ ಆ್ಯಂಡ್ ಲಿಟಲ್ ಮೋರ್ ಇದಷ್ಟೇ. ಒಂದು ಸ್ವಲ್ಪ ಮೋರ್ ಕ್ಯೂರಿಯಾಸಿಟಿ ಬಂದು ಇನ್ನೊಂದು ಸ್ವಲ್ಪ ಒಂದು ಸ್ಟೆಪ್ ಮುಂದೆ ಹೋದರೆ ನಿಮ್ದು ಎಷ್ಟೋ ಕ್ವಶನ್ಸ್ ಆನ್ಸರ್ ಆಗ್ತವೆ, ಆಯಿತಾ? ಸೊ ಇದನ್ನು ನೋಟ್ ಮಾಡ್ಕೊಳ್ಳಿ. ಯು ಹ್ಯಾವ್ ಟು ಬಿ ಕ್ಯೂರಿಯಾಸಿಟಿ ಇರಬೇಕು. ಆ್ಯಂಡ್ ಎಷ್ಟೋ ವಿಷಯಗಳು ಎಲ್ಲ ಕೋಚಿಂಗ್ ಇನ್ಸ್ಟಿಟ್ಯೂಟ್ ನೋಟ್ಸಲ್ಲೇ ಬರುತ್ತೆ ಅಥವಾ ಬುಕ್ಸಲ್ಲೇ ಇರುತ್ತೆ ಅಂತ ಏನೂ ಇಲ್ಲ. ನ್ಯೂಸ್ ಪೇಪರಲ್ಲೂ ಬಂದಿರಲ್ಲ ಕೆಲವು. ನೀವು ಸರ್ಚ್ ಮಾಡಿದಾಗ ಹೋದಾಗ ಯು ವಿಲ್ ಬಿ ಏಬಲ್ ಟು ಒಂದು ಸ್ವಲ್ಪ ಡೆಪ್ತಲ್ಲಿ ನಿಮ್ಗೆ ಇನ್ನೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ಗಳು ಸಿಗುತ್ತೆ. ಅದೊಂದು. ಮತ್ತು ಇನ್ನೊಂದು, ಗೌರ್ಮೆಂಟ್ ವೆಬ್ಸೈಟ್ಸ್ನ ಬ್ರೌಸ್ ಮಾಡೋದನ್ನು ಒಂದು ಸ್ವಲ್ಪ ಅಭ್ಯಾಸ ಮಾಡ್ಕೊಳ್ರಿ, ಗೌರ್ಮೆಂಟ್ ವೆಬ್ಸೈಟ್ಸ್. ಆ್ಯಂಡ್ ಅಗೇನ್ ಅದರಲ್ಲಿ ಇನ್ನೊಂದು ಏನಿದೆ ಅಂದರೆ, ನಾಟ್ ಆಲ್ ಗೌರ್ಮೆಂಟ್ ವೆಬ್ಸೈಟ್ಸ್ ಆರ್ ಮೊಬೈಲ್ ಫ್ರೆಂಡ್ಲಿ ವೆಬ್ಸೈಟ್ಸ್ ಇರೋದಿಲ್ಲ, ಆಯಿತಾ? ಸೊ ನಿಮಗೆ ಡೆಸ್ಕ್ಟಾಪಲ್ಲೋ ಅಥವಾ ಲ್ಯಾಪ್ಟಾಪಲ್ಲೋ ನೋಡಿದಾಗ ನಿಮಗೆ ಅದರದ್ದು ಲೇಔಟು ಮತ್ತು ಇದು ಬೇರೆ ಥರ ಇರುತ್ತೆ. ಇನ್ಫಾರ್ಮೇಷನ್ ಎಲ್ಲ ಚೆನ್ನಾಗಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಮೊಬೈಲ್ ವರ್ಷನ್ನು ಅಷ್ಟೊಂದು ಚೆನ್ನಾಗಿ ಮಾಡಿರಲ್ಲ. ಇನ್ನು ಕೆಲವು ಕಡೆ ಆಫೀಸರ್ಸ್ ಆರ್ ಟೆಕ್ ಸೇವಿ, ಅವರು ಸಮ್ ಆಫೀಸರ್ಸ್ ಆರ್ ರಿಯಲಿ ಟೆಕ್ ಸೇವಿ. ಅವ್ರು ಏನು ಮಾಡಿರ್ತಾರೆ ಅಂದರೆ ಅದನ್ನ ತುಂಬ ಮೊಬೈಲ್ ಫ್ರೆಂಡ್ಲಿ ಮಾಡಿರ್ತಾರೆ. ಯಾಕಂದರೆ ಮೋಸ್ಟ್ ಆಫ್ ದ ಯೂಸರ್ಸ್ ಆರ್ 95% ಆಫ್ ದೆಮ್ ಆರ್ ಥ್ರೂ ಮೊಬೈಲ್. ಎಸ್ಪೆಷಲಿ ಗೌರ್ಮೆಂಟ್ ಆಫ್ ಇಂಡಿಯಾದು ನೀವು ಇದನ್ನು ಮಾಡಬೇಕಾದ್ರೆ ಅಂತೂ ಎಲ್ಲದಕ್ಕೂ ಗೌರ್ಮೆಂಟ್ ವೆಬ್ಸೈಟ್ಸ್ ಇದ್ದಾವೆ. ಎಲ್ಲದಕ್ಕೂ ಆಲ್ ಇನ್ಫಾರ್ಮೇಷನ್ ಇಸ್ ಆನ್ ಪಬ್ಲಿಕ್ ಡೊಮೇನ್. ಸೊ ಯು ವೋಂಟ್ ಬಿಲೀವ್, ಏನೇನು ಕ್ವಶನ್ ಕೇಳ್ತಾರೋ ಆಲ್ಮೋಸ್ಟ್ ನಾವು ಎಲ್ಲದನ್ನು ಟ್ರೇಸ್ ಮಾಡ್ಬೋದು. ಎಸ್ಪೆಷಲಿ ಕರೆಂಟ್ ಅಫೇರ್ಸು, ಎಕಾನಮಿ, ಇದು ಎಲ್ಲ ಯು ಕ್ಯಾನ್ ಟ್ರೇಸ್ ಬ್ಯಾಕ್ ಟು ದ ಡಾಕ್ಯುಮೆಂಟ್ಸ್. ಗೌರ್ಮೆಂಟ್ ಆಫ್ ಇಂಡಿಯಾದ ಎಕನಾಮಿಕ್ ಸರ್ವೆ, ಗೌರ್ಮೆಂಟ್ ಆಫ್ ಇಂಡಿಯಾದ ಬಜೆಟು ಮತ್ತು ಅವ್ರದ್ದು ವೆಬ್ಸೈಟು, ಆ್ಯನ್ಯಲ್ ರಿಪೋರ್ಟ್ಸು ಅದರಲ್ಲೇ ಬಂದೋಗಿರುತ್ತೆ ಎಲ್ಲ, ಆಯಿತಾ? ಕೆಲವು ಕಮಿಟಿ ರಿಪೋರ್ಟ್ಸು. ಈಗ ಐ ಥಿಂಕ್ ರೀಸೆಂಟ್ಲಿ ಲಾ ಕಮಿಷನ್ದು ಒಂದು ರಿಪೋರ್ಟ್ ಬಂದಿದೆ ನಿನ್ನೆ.
ಆಯಿತಾ. ನೀವು ಅದನ್ನು ಒಂದು ಸ್ವಲ್ಪ ಓದ್ರಿ ಅದ್ರ ಬಗ್ಗೆ. ವಾಟ್ ದೇ ಹ್ಯಾವ್ ಮೆನ್ಷನ್ಡ್ ಲಾ ಕಮಿಷನ್ದು ಇದರಲ್ಲಿ ದೆರ್ ಇಸ್ ಒನ್ ಹೈಲೈಟ್. ಲಾ ಕಮಿಷನ್ ರೀಸೆಂಟ್ಲಿ ಐ ಥಿಂಕ್ ಇಟ್ ಈಸ್ 122nd ಲಾ ಕಮಿಷನ್ದು ಒಂದು ರಿಪೋರ್ಟ್ ಇದೆ. ಅದರಲ್ಲಿ ದೇ ಹ್ಯಾವ್ ಬ್ಯಾಟೆಡ್ ಫಾರ್ ಒನ್ ಕಂಟ್ರಿ ಒನ್ ನೇಷನ್ ಸೈಮಲ್ಟೇನಿಯಸ್ ಎಲೆಕ್ಷನ್ಸ್ ಅಂತ. ಸೈಮಲ್ಟೇನಿಯಸ್ ಎಲೆಕ್ಷನ್ಸ್ ಫಾರ್ ಅಟ್ ದ ನ್ಯಾಷನಲ್ ಲೆವೆಲ್, ಸ್ಟೇಟ್ ಲೆವೆಲ್ ಆ್ಯಂಡ್ ಲೋಕಲ್ ಲೆವೆಲ್ ಆಲ್ಸೋ. ಈಗ ನಮ್ಮದು BBMP ಎಲೆಕ್ಷನ್ಸು ಆಗಬೇಕು ಆಯಿತಾ. ಸೊ ಅದು ಬಿಕಾಸ್ ಆಫ್ ಸಮ್ ಲೀಗಲ್ ಇಶ್ಯೂಸು ಅದು ಡಿಲೇ ಆಗಿದೆ, ಬಟ್ ಎಲೆಕ್ಷನ್ಸ್ ವಿಲ್ ಬಿ ಹೆಲ್ಡ್. ಸೊ ಇವ್ರ ಪ್ರಕಾರ ಹೆಂಗೆ ಅಂದರೆ 2.5 yearsಯಿಂದ ಈ ಕಡೆ ಇರೋ ಎಲೆಕ್ಷನ್ಸು ಈಗ ವಿ ಆರ್ ಗೋಯಿಂಗ್ ಫಾರ್ ಎಲೆಕ್ಷನ್ಸ್. ಈಗ ಮಾರ್ಚ್ನಲ್ಲಿ ಇದಾಗುತ್ತೆ, ನೋಟಿಫಿಕೇಶನ್ ಆಗುತ್ತೆ, ಕೋಡ್ ಆಫ್ ಕಂಡಕ್ಟ್ ಎಲ್ಲ ಬರುತ್ತೆ ಜಾರಿಗೆ. ಮೇ ಮಿಡ್ಡಲ್ಲಿ ಪೋಲಿಂಗ್ ನಡೀತಾ ಇರುತ್ತೆ. ಸೊ ಈಗ ದೋ ಸ್ಟೇಟ್ಸ್ ವಿಚ್ ಆರ್ ಡ್ಯೂ ಫಾರ್ ಎಲೆಕ್ಷನ್ಸ್ ಅರೌಂಡ್ ದಟ್ ಟೈಮ್ ಸೈಮಲ್ಟೇನಿಯಸ್ ಇರಲಿ ಅಂತ, ಲೋಕಸಭೆಗೆ ಆಸ್ ವೆಲ್ as ಫಾರ್ ಸ್ಟೇಟ್ ಅಸೆಂಬ್ಲಿ. ಸಮ್ ಸ್ಟೇಟ್ಸ್ ವಿಲ್ ಗೋ ಫಾರ್ ಎಲೆಕ್ಷನ್ಸ್ ಡ್ಯೂರಿಂಗ್ ದಿಸ್ 2024 ಮೇನಲ್ಲಿ, ಆ್ಯಂಡ್ ಫ್ಯೂ ಅದರ್ ಸ್ಟೇಟ್ಸ್ ವಿಲ್ ಗೋ ಫಾರ್ ಎಲೆಕ್ಷನ್ಸ್ ಇನ್ ದ ನೆಕ್ಸ್ಟ್ ಇದು ಅಂತ. ಆ ಥರ ಮಾಡಿದ್ರೆ ಒಳ್ಳೇದು ಅಂತ. ಆ್ಯಂಡ್ ದೇ ಹ್ಯಾವ್ ಗಿವನ್ ಸಮ್ ರೀಸನ್ಸ್ ಆಲ್ಸೋ. ಕಂಟಿನ್ಯೂಸ್ ಎಲೆಕ್ಷನ್ ನಡೀತಾನೆ ಇರುತ್ತೆ, ಇಲ್ಲಾಂದರೆ ದರ್ ಇಸ್ ನೋ ಸ್ಕೋಪ್ ಫಾರ್ ಡೆವಲಪ್ಮೆಂಟಲ್ ವರ್ಕ್. ಈ ಥರ ಇದಾಗ್ತಾ ಇದೆ, ವಿ ಆರ್ ವೇಸ್ಟಿಂಗ್ ಲಾಟ್ ಆಫ್ ರಿಸೋರ್ಸ್ ಆ್ಯಂಡ್ ಎನರ್ಜಿ ಆನ್ ಎಲೆಕ್ಷನ್ಸ್. ಅದಕ್ಕೆ ವಿ ವಿಲ್ ಟ್ರೈ ಟು ಕ್ಲಬ್ ದೆಮ್ ಅಂತ. ಸೊ ಅದಕ್ಕೆ ಬೋತ್ ಪ್ರೋಸ್ ಆ್ಯಂಡ್ ಕಾನ್ಸ್ ಇದೆ, ಆ್ಯಂಡ್ ಪೀಪಲ್ ಹೂ ಆರ್ ಫಾರ್ ಇಟ್ ಆ್ಯಂಡ್ ಅಗೇನ್ಸ್ಟ್ ಇಟ್ಟು ಇದೆ, ಆರ್ಗ್ಯುಮೆಂಟ್ಸು ಇದೆ. ಸೊ ನೀವು ಅದನ್ನು ದಿಸ್ ಇಸ್ ಅ ವೆರಿ ಗುಡ್ ಇದು ನಿಮಗೆ ಎಸ್ಎಗೂ ಬರ್ಬೋದು, ಅಥವಾ ಜನರಲ್ ಸ್ಟಡೀಸ್ ಪೇಪರ್ 2ನಲ್ಲಿ ಈಸಿ ಕ್ವೆಶ್ಚನ್ 12.5 marksಗೆ ಈಸಿಲಿ ದೇ ಕ್ಯಾನ್ ಆಸ್ಕ್ ದಿಸ್ ಕ್ವೆಶ್ಚನ್. ಅದೇನು ಇಟ್ ಈಸ್ ನಾಟ್ ಆಶ್ಚರ್ಯ ಏನಿಲ್ಲ ಅದು ಬಂದರೆ. ದಿಸ್ ಇಸ್ ಫಾರ್ ಕ್ಯಾಂಡಿಡೇಟ್ಸ್ ಹೂ ಆರ್ ಅಪಿಯರಿಂಗ್ ಫಾರ್ second or third or next attempts ಅಲ್ಲಿ. ಸೊ ಇಫ್ ಯು ಕೀಪ್ ಫಾಲಿಂಗ್ ಶಾರ್ಟ್, ಯು ಹ್ಯಾವ್ ಟು ಏಮ್ ಹೈಯರ್. ಯು ಹ್ಯಾವ್ ಟು ರೇಸ್ ಯುವರ್ ಬಾರ್ ಆಯಿತಾ. ಪ್ರಿಪ್ರೇಷನ್ ಒಂದು ಸ್ವಲ್ಪ ನೀವು ಇನ್ಕ್ರೀಸ್ ಮಾಡಬೇಕಾಗುತ್ತೆ. ಎವ್ರಿ ಟೈಮ್ ಇಫ್ ಯು ಆರ್ ಫಾಲಿಂಗ್ ಶಾರ್ಟ್, ಯು ಹ್ಯಾವ್ ಟು ಅಸೆಸ್ ವಾಟ್ ಈಸ್ ಗೋಯಿಂಗ್ ರಾಂಗ್. ಇದು ಎಸ್ಪೆಷಲಿ ಇದು UPSC ಆಸ್ಪಿರೆಂಟ್ಸ್ಗೆ ಮೇನ್ಸ್ ಎಕ್ಸಾಮ್ ಬರೀತಾ ಇರೋರಿಗೆ ಅದು ಯು ವಿಲ್ ಬಿ ಏಬಲ್ ಟು ಕನೆಕ್ಟ್ ಬೆಟರ್. ಈಗ ನೀವು ಒಂದು ಅಟೆಂಪ್ಟ್ ಆಯಿತು, ಮಿಸ್ ಆಯಿತು, ಎರಡನೇ ಅಟೆಂಪ್ಟ್ ಆಯಿತು, ಮಿಸ್ ಆಯಿತು ಅಂದರೆ ಯು ಶುಡ್ ಬಿ ಏಬಲ್ ಟು ಫಿಗರ್ ಔಟ್ ವಾಟ್ಸ್ ಗೋಯಿಂಗ್ ರಾಂಗ್ ಅಂತ. ಬಿಫೋರ್ ದಟ್ ಇಫ್ ಯು ಅಪಿಯರ್ ಅಗೇನ್ ಏನಾಗುತ್ತೆ ಅಂದರೆ ನೀವು ಮತ್ತೆ ಪ್ರಿಲಿಮ್ಸ್ ಈಸಿಯಾಗಿ ಕ್ರ್ಯಾಕ್ ಮಾಡ್ಕೊಂಡು ಮೇನ್ಸ್ಗೆ ಹೋಗಿ ಕೂತ್ಕೋತೀರಾ, ಮತ್ತೆ ಅದೇ ಆಗುತ್ತೆ. ಸೊ ಯು ವಿಲ್ ಕೀಪ್ ರಿಪೀಟಿಂಗ್ ದ ಹಿಸ್ಟ್ರಿ, ಯು ವಿಲ್ ಕೀಪ್ ರಿಪೀಟಿಂಗ್ ಯುವರ್ ಸೆಲ್ಫ್. ಸೊ ಯು ಶುಡ್ ಬಿ ಒಂದು ಕ್ರಿಟಿಕಲ್ ಅನಾಲಿಸಿಸ್ ಆಗಲೇಬೇಕು ಅಲ್ಲಿ, ವಾಟ್ಸ್ ಗೋಯಿಂಗ್ ರಾಂಗ್ ಅಂತ. ಏನೋ ದೆರ್ ಇಸ್ ಸಮಥಿಂಗ್ ಗೋಯಿಂಗ್ ರಾಂಗ್. ಈಗ ಯಾವುದೋ ಒಂದು ಪರ್ಟಿಕ್ಯುಲರ್ ಈಗ ಕೆಲವು ಸರಿ ಆಪ್ಷನಲ್ ಸಬ್ಜೆಕ್ಟ್ ಸೆಲೆಕ್ಷನ್ನೇ ರಾಂಗ್ ಆಗಿಬಿಟ್ಟಿರುತ್ತೆ. ಸೊ ಈಗ ಈಸಿ ಸಬ್ಜೆಕ್ಟ್ ಬಿಟ್ಟು ಯಾವುದೋ ಒಂದು ಡಿಫಿಕಲ್ಟ್ ಸಬ್ಜೆಕ್ಟು, ಜಾಸ್ತಿ ವಾಲ್ಯೂಮ್ ಇರೋಂಥ ಸಬ್ಜೆಕ್ಟು ಚೂಸ್ ಮಾಡೋದು, ಮಾರ್ಕ್ಸ್ ಕಮ್ಮಿ ಬರ್ತಾ ಇರೋದು, ಈ ಥರ ಎಲ್ಲ ಆಗಿರುತ್ತೆ. ಸೊ ಯು ಹ್ಯಾವ್ ಟು ಫೈಂಡ್ ಔಟ್ ವಾಟ್ಸ್ ಗೋಯಿಂಗ್ ರಾಂಗ್. ಸೊ ಯು ಹ್ಯಾವ್ ಟು ಏಮ್ ಹೈಯರ್. ಮತ್ತು ಇಷ್ಟು ಸಾಕು ಅಂತ ಪ್ರಿಪ್ರೇಷನ್ ಮಾಡೋ ಟೆಂಡೆನ್ಸಿ ಬಂದುಬಿಡುತ್ತೆ, ಈ ಪೇಪರ್ಗೆ ಇಷ್ಟು ಆದರೆ ಸಾಕು ಅಂತ. ಕೆಲವು ಸರಿ ಅದಕ್ಕಿಂತ ಒಂದು ಸ್ವಲ್ಪ ಲೆವೆಲ್ ರೇಸ್ ಮಾಡಿ ಇನ್ಕ್ರೀಸ್ ಮಾಡಬೇಕಾಗುತ್ತೆ. ಸೊ ಯು ಹ್ಯಾವ್ ಟು ಏಮ್ ಹೈಯರ್. ದ ಬೆಸ್ಟ್ ವ್ಯೂ ಕಮ್ಸ್ ಆಫ್ಟರ್ ದ ಹಾರ್ಡೆಸ್ಟ್ ಕ್ಲೈಮ್. ಸೊ ಐ ಫೌಂಡ್ ಇಟ್. ಇದು ಇಟ್ಸ್ ಗುಡ್ ಮೋಟಿವೇಶ್ನಲ್ ಕೋಟ್. ಸೊ ಬೆಟ್ಟ ಹತ್ತಬೇಕಾದ್ರೆ ನಿಮಗೆ ತುಂಬ ಹಾರ್ಡ್ಶಿಪ್ಸ್ ಇರ್ತದೆ ಆಯಿತಾ. ಮತ್ತು ಇನ್ನೊಂದು ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗಿರುತ್ತೆ ಅಂತ, ಹತ್ತಿರ ಹೋದಾಗಲೇ ಅಲ್ಲಿ ಗೊತ್ತಾಗೋದು ಎಷ್ಟು ಕಲ್ಲು ಮಣ್ಣು ಹಾವು ಚೇಳು ಎಲ್ಲ ಇರ್ತದೆ, ಎಷ್ಟು ಇನ್ಕ್ಲೈನ್ ಎಷ್ಟಿರ್ತದೆ, ತುಂಬ ಸ್ಟೀಪ್ ಇರುತ್ತೆ, ಕಷ್ಟ ಇರುತ್ತೆ, ಹತ್ತದ ಕಷ್ಟ, ಸುಸ್ತು ಎಲ್ಲ ಅಲ್ಲಿಗೆ ಹೋದಾಗ ಗೊತ್ತಾಗುತ್ತೆ. ಯು ಹ್ಯಾವ್ ಟು ಸ್ಟಾರ್ಟ್ ಆಯಿತಾ. ನೀವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದಾಗ ನಿಮಗೆ ಅದ್ರದ್ದು ನಿಟಿಗ್ರಿಟೀಸು ಅಲ್ಲಿ ಹೋದಾಗ್ಲೇ ಗೊತ್ತಾಗೋದು, ಆ ಸಬ್ಜೆಕ್ಟ್ ಓದ್ತಿದ್ದಾಗಲೇ ಗೊತ್ತಾಗೋದು. ಕೆಲವು ಸರಿ ಈಸಿ ಅನಿಸ್ತವೆ, ಆದರೆ ಅದು ಪರ್ಟಿಕ್ಯುಲರ್ ಟಾಪಿಕ್ಸ್ ಓದಬೇಕಾದ್ರೆ ಇದೊಂದು ಸ್ವಲ್ಪ ಟಫ್ ಆಗ್ತಾ ಇದೆ ಅರ್ಥ ಆಗೋದು ಅಂತ ಅನ್ನಿಸ್ಬೋದು ಆಯಿತಾ. ಸೊ ಅದಕ್ಕೆ ಯು ಹ್ಯಾವ್ ಟು ಸ್ಟಾರ್ಟ್ ಎವ್ರಿಬಡಿ. ಈವನ್ ವೆಟರನ್ ವುಡ್ ಹ್ಯಾವ್ ಸ್ಟಾರ್ಟೆಡ್, ಅವ್ರದ್ದು ಒಂದು ಫಸ್ಟ್ ಡೇ ಇರುತ್ತೆ. ಸೊ ಯು ಹ್ಯಾವ್ ಟು ಸ್ಟಾರ್ಟ್, ಆ್ಯಂಡ್ ನಿಮ್ಮದು ಪ್ರೋಗ್ರೆಸ್ಸು ಬಂದು ಇಟ್ ಹ್ಯಾಸ್ ಟು ಬಿ ಒಂದು ಇದಾಗಿ ಮೆಥಾಡಿಕಲ್ ಆಗಿ ಇರಬೇಕು. ನೆಕ್ಸ್ಟ್, ಇಫ್ ಯು ಬಿಲೀವ್ ಇನ್ ಯುವರ್ ಸೆಲ್ಫ್ ಎನಿಥಿಂಗ್ ಈಸ್ ಪಾಸಿಬಲ್ ಆಯಿತಾ. ಫಸ್ಟ್ ಯು ಹ್ಯಾವ್ ಟು ಬಿಲೀವ್ ಇನ್ ಯುವರ್ ಸೆಲ್ಫ್ ಆಯಿತಾ. ಇಫ್ ಯು ಹ್ಯಾವ್ ಡೌಟ್ ಇನ್ ಯುವರ್ ಸೆಲ್ಫ್ ದೆನ್ ಇಟ್ ಈಸ್ ಡಿಫಿಕಲ್ಟ್. ಈಗ ನಮ್ಮಲ್ಲಿ ನಮ್ಮ ಫ್ರೆಂಡ್ಸ್ ಕೆಲವರು ಹೇಳೋರು, ಇದು ಒಂದು ಕ್ವಶನ್ ಅಟೆಂಪ್ಟ್ ಮಾಡ್ತಿರ್ತೀರಾ ಅಂತ ಇಟ್ಕೊಳ್ಳಿ. ಆ ಪರ್ಟಿಕ್ಯುಲರ್ ಕ್ವಶನ್ನಲ್ಲಿ ನಿಮಗೆ ಇದನ್ನು ಮಾರ್ಕ್ ಮಾಡಿದ್ರೆ ಡೌಟ್ ಇರುತ್ತೆ ಆಯಿತಾ. ಡೌಟ್ ಇದ್ದರೆ ಅದು ಆಲ್ಮೋಸ್ಟ್ ಔಟ್ ಆಗುತ್ತೆ ಅಂತ ಆಯಿತಾ. ಮತ್ತು ಎಕ್ಸಾಮ್ದು ಹಂಗೆ, ದಿಸ್ ಇಸ್ ಫಾರ್ ಒನ್ ಕ್ವಶನ್. ಎಕ್ಸಾಮ್ ಪೂರ್ತಿ ಮುಗಿದಾದ್ಮೇಲೆ ಎಲ್ಲ ಕೂತ್ಕೊಂಡು ಇದನ್ನು ಮಾಡ್ತಾರೆ, ಅಸೆಸ್ಮೆಂಟ್ ಮಾಡ್ತಾರೆ. ಫಸ್ಟ್ ಪೇಪರಲ್ಲಿ ಎಷ್ಟಾಯಿತು, ಸೆಕೆಂಡ್ ಪೇಪರಲ್ಲಿ ಎಷ್ಟಾಯಿತು, ಫಸ್ಟ್ ಪೇಪರಲ್ಲಿ 55 ಕ್ವಶನ್ ಕರೆಕ್ಟ್ ಆಯಿತು, ಸೆಕೆಂಡ್ ಪೇಪರಲ್ಲಿ 60 ಕ್ವಶನ್ ಕರೆಕ್ಟ್ ಆಯಿತು ಅಂದರೆ ಇಷ್ಟು ಅಂತ ಆಯಿತಾ. ಅರೌಂಡ್ 115 ಕ್ವಶನ್ ಕರೆಕ್ಟ್ ಆಯಿತು ಅಂದರೆ 230 ಮಾರ್ಕ್ಸ್ ಬಂತು ಅಂತ. ಅದೇ 45 ಕರೆಕ್ಟ್ ಆದರೆ ಇಟ್ ಈಸ್ 90 ಕ್ವಶನ್ಸ್ ಕರೆಕ್ಟ್ ಆಯಿತು ಅಂತ
ಆಯಿತಾ 180 ಬರ್ತಾ ಇದೆ ಅಂತ, 180 ಔಟ್ ಆಫ್ 400. ಸೊ ಈಗ ಡೌಟ್ ಇದ್ದರೆ ಆಯಿತಾ, ಡೌಟ್ ಇರಬಾರ್ದು ಅಂತ, ಡೌಟ್ ಇದ್ದರೆ ಔಟ್ ಅಂತ ಆಯಿತಾ. ಸೊ ಇಟ್ ಈಸ್ ಡಿಫಿಕಲ್ಟ್ ಟು ಕ್ಲಿಯರ್. ನಿಮ್ಮ ಮೈಂಡಲ್ಲೇ ಡೌಟ್ ಬಂದ್ಬಿಟ್ರೆ ಇನ್ನು ಅದು ಆಯಿತಾ, ಇನ್ನು ಅದು ಕಷ್ಟ. ಸೊ ಇಫ್ ಫಸ್ಟ್ ಯು ಹ್ಯಾವ್ ಟು ಬಿಲೀವ್ ಇನ್ ಯೋರ್ ಸೆಲ್ಫ್. ನಿಮ್ಮ ಬಗ್ಗೆ ನಿಮಗೆ ಡೌಟ್ ಇತ್ತು ಅಂದರೆ ಅದು ಕಷ್ಟ. ಈವನ್ ವೈಲ್ ಪ್ರಿಪೇರಿಂಗ್ ಆಯ್ತಪ್ಪ ಇದು ಯಾಕೋ ಮತ್ತೆ ಕಂಪ್ಯಾರಿಸನ್ಸ್, ಇಲ್ಲಿ ತುಂಬ ವೆಟರಾನ್ಸ್ ಇದ್ದಾರೆ, 3rd 4th ಅಟೆಂಪ್ಟ್ನವ್ರು ಇದ್ದಾರೆ, ಇವರು ಚೆನ್ನಾಗಿ ಪ್ರಿಪರೇಷನ್ ಮಾಡಿಬಿಟ್ಟವ್ರೆ, ಇವ್ರಿಗೆ ಇಂಥ ಸಬ್ಜೆಕ್ಟ್ ಮೇಲೆ ತುಂಬ ಹೋಲ್ಡ್ ಇದೆ, ಇವ್ರು ಬರೆಯೋದು ಸ್ಕಾಲರ್ಲಿ ಆಗಿರ್ತದೆ, ಸ್ಕಾಲರ್ಲಿ ಆರ್ಟಿಕಲ್ ಥರ ಬರೆದ್ಬಿಡ್ತಾರೆ ಇವರು, ನಾನು ಇವ್ರ ಜೊತೆ ಹೆಂಗೆ ಕಂಪೀಟ್ ಮಾಡೋದು ಅನ್ನೋ ಥರ ಎಲ್ಲ ನಿಮಗೆ ಥಾಟ್ಸ್ ಬಂತು ಅಂದರೆ ಕಷ್ಟ ಆಯಿತಾ. ನಿಮ್ಮ ಸ್ಟ್ರೆಂತ್ಸ್ ಏನಿರುತ್ತೆ ನೀವು ಫಸ್ಟ್ ಅದನ್ನ ಡಿಸ್ಕವರ್ ಮಾಡಬೇಕಲ್ಲ. ನಿಮ್ಮದು ಸ್ಟ್ರೆಂತ್ಸ್ ಇರುತ್ತೆ. ಮೇ ಬಿ ನೀವು ವೆರಿ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಲೂಸಿಡ್ ಆಗಿ ಅವ್ರಿಗಿಂತ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡೋ ಅಂಥ ಆನ್ಸರ್ಸ್ ಬರಿಬೋದು. ಈವನ್ ದಟ್ ಟೈಮ್ ಮೈಟ್ ಕಮ್, ಬಟ್ ಇಫ್ ಯು ಡೋಂಟ್ ಬಿಲೀವ್ ಇನ್ ಯೋರ್ ಸೆಲ್ಫ್ ದಟ್ ಟೈಮ್ ವೋಂಟ್ ಕಮ್ ಆಯಿತಾ. ಸೊ ಅದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ರಿ. ಡ್ಯೂರಿಂಗ್ ದ ಕೋರ್ಸ್ ಆಫ್ ಪ್ರಿಪರೇಷನ್ ಯು ಶುಡ್ ನಾಟ್ ಲೂಸ್ ಯರ್ ಹಾರ್ಟ್ ಆಯಿತಾ. ಇನ್ನೊಂದು ಇದನ್ನು ಒಂದು ಎಕ್ಸಾಂಪಲ್ ಹೇಳ್ತಾರೆ. ಡ್ಯೂರಿಂಗ್ 100 ಮೀಟರ್ಸ್ ಸ್ಪ್ರಿಂಟ್ ನೋಡಿದ್ದೀರಾ? ಇದೆಲ್ಲ ಏನಾದರೂ ಮೇಜರ್ ಒಲಿಂಪಿಕ್ಸು ಅದು ಇದೆಲ್ಲ ಆದಾಗ ಸೊ ವಿಡಿಯೋಸ್ ಎಲ್ಲ ಇರ್ತವೆ ಇದ್ರ ಬಗ್ಗೆ. ಸೊ 9 ಸೆಕೆಂಡ್ಸ್ 9.31 9.35 ನಲ್ಲೆಲ್ಲ ಓಡ್ಬಿಡ್ತಾರೆ ಆಯಿತಾ. 9.4ಗೆಲ್ಲ 100 ಮೀಟರ್ಸ್ ಕ್ಲಿಯರ್ ಆಗಿರುತ್ತೆ. ಈ 100 ಮೀಟರ್ಸ್ ಇದನ್ನ 100 ಮೀಟರ್ಸ್ ಡ್ಯಾಶ್ ಅಂತ ಕರೀತಾರೆ. 100 ಮೀಟರ್ಸ್ ಸ್ಪ್ರಿಂಟ್, 100 ಮೀಟರ್ಸ್ ಡ್ಯಾಶ್. 100 ಮೀಟರ್ಸ್ ಡ್ಯಾಶ್ ಓಡೋರಿಗೆ ಒಂದೇ ಒಂದು ಸೆಕೆಂಡ್ ಅಥವಾ ಒಂದೇ ಒಂದು ಮೈಕ್ರೋ ಸೆಕೆಂಡ್ ಇದು ನನ್ನ ಕೈಲಿ ಆಗುತ್ತೋ ಇಲ್ವೋ ಅಂತ ಬಂದ್ಬಿಟ್ರೆ ಸಾಕಂತೆ, ಅವನು 100% ಅದು ಮೆಡಲ್ ಅಂತೂ ಗೆಲ್ಲಕ್ಕಾಗಲ್ವ. ಮೆಡಲ್ ಗೆಲ್ಬೇಕು ಅಂದ್ರೆ ಟಾಪ್ 3 ನಲ್ಲಿ ಇರಬೇಕು. ಗೋಲ್ಡ್, ಸಿಲ್ವರು, ಬ್ರಾನ್ಸ್ ಬರಬೇಕಂದ್ರೆ ಟಾಪ್ 3 ನಲ್ಲಿ ಇರಬೇಕು. ಒಂದೇ ಒಂದು ಈ ಡ್ಯೂರಿಂಗ್ ದ ಟೈಮ್ ಆಫ್ ಅದು ಶೂಟ್ ಆಗೋಕ್ಕಿಂತ ಮುಂಚೆ ಅರೌಂಡ್ ದಟ್ ಟೈಮ್ ಇದು ಹೆಂಗಪ್ಪ ಇದು ಆಗುತ್ತಾ ಅಂತ ಅನ್ನಿಸ್ಬಿಟ್ರೆ ಮುಗೀತಂತೆ. ಇಟ್ ಇಸ್ ಅ ಮೈಂಡ್ಗೆ ಆಯಿತಾ. ಇದು ಇನ್ನು ಮನ್ಸಲ್ಲಿ ಸೋತವರು ಇದರಲ್ಲಿ ಮಾಡೋದು ಕಷ್ಟ. ಇನ್ನು ಅದು ಕಷ್ಟ ಅಂತೆ. ಅದ್ರ ಬಗ್ಗೆ ಸೈಕಲಾಜಿಕಲ್ ಸ್ಟಡೀಸೇ ಆಗಿದ್ದಾವೆ ಆಯಿತಾ. ಮೋಟಿವೇಶ್ನಲ್ ಟಾಕ್ಸ್ ಕೊಟ್ಬಿಟ್ಟು ಓಡಿಸೋದು ಆಯಿತಾ. ಸೊ ಅವ್ರದ್ದು ಸ್ಪೀಡ್ ಹೆಂಗೆ ಇಂಪ್ರೂವ್ ಆಗುತ್ತೆ ಅಂತ, ಅಥವಾ ಒಂದು ಸ್ವಲ್ಪ ಅವ್ರನ್ನ ಕ್ರಿಟಿಸೈಸ್ ಮಾಡಿಬಿಟ್ಟು ಅವ್ರನ್ನ ಒಂದು ಸ್ವಲ್ಪ ಕುಗ್ಗಿಸ್ಬಿಟ್ಟು ಆಮೇಲೆ ಅವ್ರಿಗೆ ಏನಾದರೂ ಆ್ಯಕ್ಟಿವಿಟಿ ಮಾಡಿಸೋದು. ಸೊ ಅವ್ರದ್ದು ಪರ್ಫಾರ್ಮೆನ್ಸ್ ಯಾವ ಥರ ಇದೆ ಅಂತ. ಸೊ ದಟ್ ವಿಲ್ ಹ್ಯಾವ್ ಅ ಡಿಫ್ರೆನ್ಸ್ ಆಯಿತಾ. ಸೊ ಅದಕ್ಕೆ ನೀವು ಶುಡ್ ನಾಟ್ ಲೂಸ್ ಯುವರ್ ಹಾರ್ಟ್. ನಿಮ್ಮನ್ನೇ ನೀವು ಮೋಟಿವೇಟ್ ಮಾಡ್ಕೋಬೇಕು, ಸೆಲ್ಫ್ ಮೋಟಿವೇಶನ್. ಮತ್ತು ಈಗ ಮೋಸ್ಟ್ ಆಫ್ ದೆಮ್ ಆರ್ ಎಲ್ಲರೂ ಅವ್ರವ್ರ ವರ್ಕಲ್ಲಿ ಬಿಸಿ ಇರ್ತಾರೆ. ಯಾರು ನಿಮಗೋಸ್ಕರ ಮೋಟಿವೇಟ್ ಮಾಡೋದಕ್ಕೆ ನೀವು ಯಾರನ್ನೂ ಹೈರ್ ಮಾಡೋಕ್ಕಾಗಲ್ಲ ಆಯ್ತಪ್ಪ. ನೀನು ಡೈಲಿ ನನಗೊಂದು ಸ್ವಲ್ಪ ಮೋಟಿವೇಟ್ ಮಾಡುವಂತ. ಆರ್ ಇಫ್ ಯು ಹ್ಯಾವ್ ಗುಡ್ ಫ್ರೆಂಡ್ಸ್, ನೀವು ಯು ಕ್ಯಾನ್ ಮೋಟಿವೇಟ್ ಈಚ್ ಅದರ್. ಆ ಥರದ್ದು ಇರುತ್ತೆ. ಆದರೆ ಬೆಸ್ಟ್ ಮೋಟಿವೇಟರ್ ಇಸ್ ಯೋರ್ ಸೆಲ್ಫ್. ಯು ಹ್ಯಾವ್ ಟು ಮೋಟಿವೇಟ್ ಯೋರ್ ಸೆಲ್ಫ್, ಎಸ್ಪೆಷಲಿ ಡ್ಯೂರಿಂಗ್ ದ ಕೋರ್ಸ್ ಆಫ್ ಪ್ರಿಪರೇಷನ್. ಈಗ 2ನೇದು ಅಟೆಂಪ್ಟ್ ಆಯಿತು, 3ನೇ ಅಟೆಂಪ್ಟ್ ಆಯಿತು ಅಂತೆಲ್ಲ ಮತ್ತೆ ಬೇರೆ ಬೇರೆ ಪ್ರೆಷರ್ಸ್ ಇರುತ್ತೆ. ಮತ್ತು ಇದು ಈ ಸಿವಿಲ್ ಸರ್ವಿಸ್ ಪ್ರಿಪರೇಷನ್ ಯಾವ ಥರ ಆಗುತ್ತೆ ಅಂದರೆ, ನಿಮ್ಮ ಜೊತೆ ನಿಮ್ಮ ಗ್ರ್ಯಾಜುಯೇಷನ್ನಲ್ಲಿ ಯಾರ್ಯಾರು ನಿಮ್ಮ ಜೊತೆ ಇರ್ತಾರೋ ನಿಮ್ಮ ಫ್ರೆಂಡ್ಸು, ಅವರು ನಾರ್ಮಲ್ ಕೋರ್ಸ್ನಲ್ಲಿ ಕನ್ವೆನ್ಷನಲ್ ಆಗಿ ಜಾಬ್ಸ್ ತೊಗೊಂಡು ಅವರು ಆ ಒಂದು ಟ್ರ್ಯಾಕಲ್ಲಿ ಮೂವ್ ಆಗ್ತಾ ಇರ್ತಾರೆ. ಅಲ್ಲಿ ಪ್ರೋಗ್ರೆಸ್ ಆಗಿರೋ ಚಾನ್ಸು ಇರುತ್ತೆ. ಯಾಕಂದರೆ ಅಲ್ಲಿ ಪ್ರೋಗ್ರೆಸ್ ಈಸ್ ಸರ್ಟನ್ ಆಯಿತಾ. ಇಟ್ ಈಸ್ ಫಿಕ್ಸ್ಡ್ ಆಯಿತಾ. ಈಗ ನೀವು ಗ್ರ್ಯಾಜುಯೇಟ್ ಆಗಿ ಆಚೆ ಬರ್ತೀರಾ, ಅಟ್ 22, 23 ಆಚೆ ಬಂದಿರ್ತೀರಾ ಅಂತ ಇಟ್ಕೊಳ್ಳಿ. ನಿಮ್ಮ ಕೌಂಟರ್ ಪಾರ್ಟ್, ನಿಮ್ಮ ಜೊತೆ ಇದ್ದವ್ರ ಪಿಯರ್ ಗ್ರೂಪ್ ಒಂದು 2 ವರ್ಷಕ್ಕೆ ಅವ್ರದ್ದು ಇದು ಒಂದು ಸ್ವಲ್ಪ ಚೇಂಜ್ ಆಗುತ್ತೆ ಆಯ್ತು. ಅವ್ರನ್ನ ಟೀಮ್ ಲೀಡರ್ ಮಾಡ್ಬೋದು, ಇನ್ನೊಂದು ಮಾಡ್ಬೋದು, ಎಲ್ಲ ಆಗಿರುತ್ತೆ. ಇಲ್ಲಿ ನೀವು ಯಾವ ಲೀಡರು ಆಗಿರಲ್ಲ, ಇನ್ನು ಟೀಮ್ ಲೀಡರು ಇಲ್ಲ, ಕ್ಲಾಸ್ ಲೀಡರು ಇಲ್ಲ. ಸೊ ಈ ಥರದ್ದು ಸಿಚುಯೇಷನ್ ಇರುತ್ತೆ. ಬಟ್ ಯು ಕ್ಯಾನ್ ಬಿಕಮ್ ಅ ಲೀಡರ್ ಆಫ್ ಸೊಸೈಟಿ, ಯು ಕ್ಯಾನ್ ಬಿಕಮ್ ಅ ಲೀಡರ್ ಇನ್ ದ ಸೊಸೈಟಿ. ಬಟ್ ದಟ್ ವಿಲ್ ಟೇಕ್ ಸಮ್ ಎಫರ್ಟ್ ಆ್ಯಂಡ್ ಟೈಮ್, ಪೇಷನ್ಸು ಇರಬೇಕು. ಮತ್ತು ಈ ಟೈಮ್ನಲ್ಲಿ ಇದು ಆಗುತ್ತಾ ಅನ್ನೋದು ಡೌಟ್ ಬಂದುಬಿಟ್ರೆ ಕಷ್ಟ. ಅದಾದಮೇಲೆ ಟಫ್ ಆಗೋಗ್ಬಿಡ್ತದೆ. ಸೊ ಅದಕ್ಕೆ ಐ ವಿಲ್ ಸೇ ಸೋ ಮಚ್. ಸೊ ನನ್ನ ಥ್ರೂ ಮೈ ಟಾಕ್ ಐ ವಾಂಟ್ ಟು ಕನ್ವೆ ದಿಸ್ ಥಿಂಗ್. ಏನಂದರೆ, ಯಾವುದೇ ಒಂದು ಕ್ವೆಶ್ಚನ್ಸ್ ಏನು ಬರುತ್ತೋ ಎಕ್ಸಾಮ್ನಲ್ಲಿ, ಅದು ಡೈರೆಕ್ಟಾಗಿ ಈವೆಂಟ್ಸ್ ಮೇಲೆ ಬೇಸ್ಡ್ ಆಗಿ ಬರಬೇಕು ಅಂತ ಏನೂ ಇಲ್ಲ. ಅದು ಯಾವುದೋ ಒಂದು ಈವೆಂಟ್ಸಿಂದ ಅದು ಇನ್ಸ್ಪೈರ್ ಆಗಿರುತ್ತೆ, ಒಂದು ಮೋಟಿವೇಟ್ ಆಗಿರುತ್ತೆ, ಒಂದು ಐಡಿಯಾ ಸಿಕ್ಕಿರುತ್ತೆ. ಎಕ್ಸಾಮಿನರ್ಸು ಯಾರ್ಯಾರು ಕ್ವೆಶನ್ಸ್ ಫ್ರೇಮ್ ಮಾಡ್ತಾರೋ ಅವರೆಲ್ಲ ತುಂಬ ಎಕ್ಸ್ಪರ್ಟ್ಸ್ ಇರ್ತಾರೆ. ಅವ್ರ ಫೀಲ್ಡಲ್ಲಿ ಒಂದು 30-40 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ತುಂಬ ನುರಿತರು ಇರ್ತಾರೆ. ಅವ್ರನ್ನ ನೋಡಿದ ತಕ್ಷಣ ಆಯ್ತಪ್ಪ ನಾವು ಕ್ವೆಶ್ಚನ್ ಇದನ್ನು ಹಾಕೋಣ ಅಂತ ಅವ್ರು ಆಲ್ರೆಡಿ ದೇರ್ ಮೈಂಡ್ ಇಸ್ ವರ್ಕಿಂಗ್ ಆನ್ ದಟ್. ಅವ್ರಿಗೆ ಜಸ್ಟ್ ಕೂರಿಸಿದ್ರೆ ಸಾಕು, ಅವರು ದೇ ವಿಲ್ ಇಮಿಡಿಯೇಟ್ಲಿ ಪುಟ್ ಆನ್. ಮತ್ತು ಇನ್ನೊಂದೇನೆಂದರೆ, ಪೂರ್ತಿ ಪೇಪರ್ನ ಒಬ್ಬರೇ ತೆಗಿಯಲ್ಲ. ಐ ಥಿಂಕ್ ಯು ನೋ ದಿಸ್. ಈಗ ಹಿಸ್ಟ್ರಿ ಸೆಕ್ಷನ್ ಅಂದರೆ ಹಿಸ್ಟ್ರಿ ಪಾರ್ಟ್ನ ಒಬ್ಬರೇ ಕ್ವೆಶ್ಚನ್ಸ್ ತೆಗೆದಿರಲ್ಲ. ಏನ್ಷಂಟ್ ಹಿಸ್ಟ್ರಿನೇ ಒಬ್ರು ತೆಗೆದಿರ್ತಾರೆ, ಅಥವಾ ಏನ್ಷಂಟ್ ಹಿಸ್ಟ್ರಿನಲ್ಲಿ 4 ಕ್ವೆಶ್ಚನ್ ಬಂದಿದೆ ಅಂದರೆ 4 ಜನ ತೆಗೆದಿರ್ತಾರೆ ಕೆಲವು ಸರಿ, ಅಥವಾ ಇಬ್ಬರು ತೆಗೆದಿರ್ತಾರೆ 4 ಕ್ವೆಶ್ಚನ್. ಮೆಡಿವಲ್ ಹಿಸ್ಟ್ರಿ ಒಬ್ರು ತೆಗೆದಿರ್ತಾರೆ. ಆರ್ಟ್ ಆ್ಯಂಡ್ ಕಲ್ಚರ್ 5 ಕ್ವೆಶ್ಚನ್ ಬಂದಿದೆ ಅಂದರೆ 3 ಜನ ತೆಗೆದಿರ್ತಾರೆ ಅದನ್ನು.
ಮತ್ತು ಅದನ್ನೊಂದು ಎಷ್ಟೋ ಕ್ವೆಶ್ಚನ್ಸ್ ತೆಗೆದಿರ್ತಾರೆ ಚೆನ್ನಾಗಿ, ಒಂದು ಪೂಲ್ ಆಫ್ ಕ್ವೆಶ್ಚನ್ಸ್ ಅದರಲ್ಲಿ ಸೆಲೆಕ್ಟ್ ಮಾಡಿರ್ತಾರೆ. ಅದೆಲ್ಲ ಹೆಂಗೆ ಮಾಡ್ತಾರೆ ಅನ್ನೋದು ಇಟ್ ಈಸ್ ನಾಟ್ ರಿವೀಲ್ ಟು ಎನಿಬಡಿ. ಅದನ್ನು ರ್ಯಾಂಡಮೈಸ್ ಮಾಡಿ ತೊಗೋತಾರೋ ಅಥವಾ ಬೆಸ್ಟ್ನ ಸೆಲೆಕ್ಟ್ ಮಾಡ್ತಾರೋ ದಟ್ ಈಸ್ ನಾಟ್ ನೋನ್. ಬಟ್ ಅದು ಯು ನೀಡ್ ನಾಟ್ ವರಿ ಅಬೌಟ್ ದಟ್. ಇಫ್ ನಿಮ್ಮದು ಪ್ರಿಪ್ರೇಷನ್ ಸಿಲೆಬಸ್ ಪ್ರಕಾರ ಇತ್ತು ಅಂದರೆ ಯು ವಿಲ್ ಬಿ ಏಬಲ್ ಟು ಆನ್ಸರ್ ದಟ್ ಕ್ವೆಶ್ಚನ್. ಅರ್ಥ ಆಗ್ತಾ ಇದೆಯಾ? ಸೊ ಹಿಂಗೆ ಯಾವುದೋ ಒಂದು ಇವೆಂಟ್ ಆಗಿರುತ್ತೆ. ಈವನ್ ಹಿಸ್ಟ್ರಿ ಕ್ವೆಶ್ಚನ್ಸ್ ಫ್ರಮ್ ಹಿಸ್ಟ್ರಿನೂ ಕೆಲವು ಸರಿ ಏನೋ ಒಂದು ಕರೆಂಟ್ ಇವೆಂಟ್ ಮೇಲೆ ಇದಾಗಿರುತ್ತೆ, ಇನ್ಸ್ಪೈರ್ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಜಾಗನ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಡಿಕ್ಲೇರ್ ಮಾಡಿರ್ತಾರೆ. ಕ್ವೆಶ್ಚನ್ ಅಲ್ಲಿಂದ ಕನ್ವೆನ್ಷನಲ್ ಕ್ವೆಶ್ಚನ್ ಬಂದಿರುತ್ತೆ. ಸೊ ಈ ಥರ ಕ್ವೆಶ್ಚನ್ಸ್ ಈ ಥರ ತೆಗಿತಾರೆ. ನಿಮ್ಮದು ಪ್ರಿಪ್ರೇಷನು ಆ ಥರ ಅಲರ್ಟ್ ಆಗಿರಬೇಕು. ಇದಾಯಿತು ಅಂದರೆ ಅದ್ರದ್ದು ರಿಲೇಟೆಡ್ ರೀಡಿಂಗ್ಸ್ ಚೆನ್ನಾಗಿರಬೇಕು ನಿಮ್ಮದು. ಮತ್ತು ನೋಟ್ ಮೇಕಿಂಗ್ ಒಂದು ಸ್ವಲ್ಪ ಚೆನ್ನಾಗಿ ಮಾಡ್ಕೊಳ್ಳಿ, ಬರೀ ಅಭ್ಯಾಸ ಇಟ್ಕೊಳ್ಳಿ. ಮತ್ತು ಇನ್ನೊಂದು ಒಂದು ಸ್ವಲ್ಪ ಡಿಸ್ಕಷನ್ನು ಇದ್ರೆ ಒಳ್ಳೆಯದು. ಇಫ್ ಯು ಹ್ಯಾವ್ ಅ ಸ್ಮಾಲ್ ಕೋರ್ ಗ್ರೂಪ್ ಥರ ಜಾಸ್ತಿ ಜನನ ತೊಗೊಂಡ್ರು ಇಟ್ ಇಸ್ ಅ ಪ್ರಾಬ್ಲಮ್. ನೀವು ಒಂದು ಸಲ ಒಂದು 3-4 ಜನದ ಒಂದು ಗ್ರೂಪ್ ಇದ್ದರೆ ಎಕ್ಸ್ಚೇಂಜ್ ಆಫ್ ಐಡಿಯಾಸು ಆಯಿತಾ. ಈಗ ಅವ್ರು ಯಾವುದೋ ಓದಿರ್ತಾರೆ ಟಾಪಿಕ್ಕು, ಸೊ ಯು ವಿಲ್ ಹ್ಯಾವ್ ಅ ಗುಡ್ ಗ್ರಿಪ್ ಆನ್ ದಟ್. ಅವ್ರು ಅದ್ರ ಬಗ್ಗೆ ಹೇಳ್ಬೋದು, ನಿಮಗೆ ಗೊತ್ತಿರೋದು ಹೇಳ್ಬೋದು. ಸೊ ಹಿಂಗೆ ಆ್ಯಂಡ್ ಬಿ ಓಪನ್ ಟು ಐಡಿಯಾಸ್ ಆಯಿತಾ. ಈಗ ಎಲ್ಲ ಕಡೆಯಿಂದ ಬೆಸ್ಟ್ ಪ್ರಾಕ್ಟೀಸಸ್ನ ನೀವು ಅಡಾಪ್ಟ್ ಮಾಡೋಂಗೆ ಇರಬೇಕು. ಯಾರೋ ನಿಮ್ಮ ಫ್ರೆಂಡ್ ಒಂದೊಳ್ಳೆ ಇದನ್ನು ಹೇಳ್ತಾರೆ, ಸಜೆಷನ್ ಕೊಡ್ತಾರೆ ಅಂದರೆ ಯು ಶುಡ್ ಬಿ ಏಬಲ್ ಟು ರಿಸೀವ್. ಈಗ ನೀವು ಅಲ್ಲಿ ರಿಜಿಡ್ ಆಗಿಬಿಟ್ರೆ ನೆಕ್ಸ್ಟ್ ನಿಮಗೆ ಏನು ಯೂಸ್ ಆಗೋದಿಲ್ಲ ಆ ಗ್ರೂಪಿಂದ. ಓಕೆ, ಐ ವಿಲ್ ಸೇ ಸೊ ಮಚ್.